ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತಯನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪರಮ ಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳನ್ನು ಭಕ್ತಿಯಿಂದ ನಮಿಸಿ ನೆರೆದಿರುವ ಎಲ್ಲ ಹಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾವು 2 ಉಪದೇಶಗಳನ್ನು ನೋಡಿದ್ದೇವೆ. ಒಂದು ಅದು ಧರ್ಮವ್ಯಾದ ಮಾಡಿದ ಉಪದೇಶ, ಇನ್ನೊಂದು ಉಪದೇಶ ಅಲ್ಲದಿದ್ರೂ ಕೂಡ ಉಪದೇಶವೇ ಅಂತ ಹೇಳುವ ಹಾಗೆ ಇದ್ದ ದ್ರೌಪದಿಯ ಮಾತುಗಳು, ಸತ್ಯಭಾಮೆಗೆ ಹೇಳಿದ್ದು. 2 ಯಾಕೆ ವಿಶೇಷ ಅಂತಂದ್ರೆ, ಧರ್ಮವ್ಯಾದ ಯಾವುದನ್ನು ಹೇಳ್ತಿದ್ನೋ ಅದನ್ನು ತಾನು ನಡೆದು ಹೇಳಿದ್ದ, ಸುಮ್ಮನೆ ಬೋಧನೆ ಮಾಡಲಿಲ್ಲ. ಯಾವುದು ಆಚರಿಸ್ತಾ ಇರ್ತೇವೆ ಆಗ ಅದು ನಿಜವಾದ ಧರ್ಮ. ಆಚಾರ್ಯ ಶಬ್ದ ಕೂಡ ಹಾಗೆ, ಯಾವುದರ ಮೂಲಕ ಹೇಳಿದ್ದನ್ನು ತಾನು ಚರತಿ, ಆಚರತಿ ಇತಿ ಆಚಾರ್ಯ. ಯಾರು ಅದನ್ನು ಆಚರಿಸ್ತಾನೆ ಅವನು ಆಚಾರ್ಯ. ಆದ್ರಿಂದ ಭೀಷ್ಮ ಹುಟ್ಟುತ್ತಾ ಕ್ಷತ್ರಿಯನಾದರೂ ಕೂಡ ಅವನು ಏನನ್ನು ಹೇಳಿದನೋ ಅದು ಪ್ರತಿಜ್ಞೆ ಇರ್ಬೋದು, ತಂದೆಯ ಜೊತೆಗೆ ಮಾಡಿದ ಸಹಕಾರಗಳಿರ್ಬೋದು, ಅವನ ಮಾತುಗಳನ್ನ ನಡೆಸಿದ್ದಿರ್ಬೋದು, ಅವನು ಏನನ್ನು ಮಾತನಾಡಿದ್ದಾನೋ ಅದನ್ನು ಬದುಕಿದ್ದಾನೆ. ಆದ್ದರಿಂದ ಅವನನ್ನು ಭೀಷ್ಮಾಚಾರ್ಯ ಅಂದ್ರು. ಸೊ ಆಚಾರ್ಯ ಅನ್ನುವುದು ಅವರ ನಡೆಗೆ ಕೊಡುವ ಪುರಸ್ಕೃತ ವಿಶೇಷಣವೇ ಹೊರತು ಜಾತಿ ಸೂಚಕ ಅಲ್ಲ. ತಾವು ಬದುಕಿನಲ್ಲಿ ಯಾರು ಅದನ್ನ ನಡೆಯುವುದರ ಮೂಲಕ ತೋರಿಸಿಕೊಡ್ತಾರೆ, ಆಚರಿಸಿಕೊಡ್ತಾರೆ, ಅವರು ಆಚಾರ್ಯರು. ನಿಮಗೆ ಬಹಳ ಸಮೀಪದ ಉದಾಹರಣೆ ಹೇಳಬೇಕು ಅಂದ್ರೆ, ನಮ್ಮ ಅಪ್ಪ ಹುಟ್ಟುತ್ತಾ ಮೂಲ ಮನೆತನದ ಹಿನ್ನೆಲೆಗೆ ಹೋದ್ರೆ, ನಮ್ಮ ಅಜ್ಜನ ಅಪ್ಪ ಅನಂತ ಭಟ್ಟ ಅಂತ ಇದ್ದಾಗ ಅಡುಗೆ ಭಟ್ರು. ಕಾಲಾಂತರದಲ್ಲಿ ಸಂಸ್ಕೃತ ವಿದ್ವತ್ತಿನ, ಸಂಸ್ಕೃತ ವೇದ ಮೊದಲಾದ ಶಾಸ್ತ್ರಗಳ ಅಧ್ಯಯನ ಮಾಡುವುದಕ್ಕೆ ನಿರಂತರವಾಗಿ ಅದರಲ್ಲಿ ತೊಡಗಿ ಆ ಬಳಿಕ ಆಚಾರ್ಯರಾದದ್ದು. ಹಾಗಾಗಿ ಹುಟ್ಟುತ್ತಾ ಆಚಾರ್ಯತ್ವ ಬರೋದಿಲ್ಲ. ಆಚಾರ್ಯತ್ವ ಅನ್ನುವುದು ಪಡೆಯುವ ಒಂದು ಶ್ರಮದ ಸಾಧನೆಯ ವಿದ್ಯಾರ್ಹತೆ, ಹಾಗಾಗಿ ಒಂದು ವಿಶೇಷಣ. ಹಾಗಾಗಿ ನಾವು ಬಹಳ ಯಾವುದೇ ಅನುಮಾನ ಇಲ್ಲದೆ ಧರ್ಮವ್ಯಾಧ ಆಚಾರ್ಯ ಅಂತ ಕೇಳಬಹುದು. ಹಾಗೆ ಧರ್ಮವ್ಯಾಧನ ನಡೆ ಒಂದು ಕಡೆ. ಇನ್ನೊಂದು, ದ್ರೌಪದಿ ಅನೇಕ ಮಾತುಗಳನ್ನು ಹೇಳಿದ್ಲು. ನನ್ನ ಗಂಡನ ಜೊತೆ ನಾನು ಹಿಂಗ್ ಮಾಡಲ್ಲ, ಹೀಗಿರ್ತೀನಿ, ಅವ್ರು ಹೇಳಿದಾಗ ಇಂಥದ್ದನ್ನ ನಡೀತೀನಿ, ಅವಳು ಮಾಡಿದ ಪಟ್ಟಿಯನ್ನೇ ಒಮ್ಮೆ ಗಮನಿಸಿದ್ರೆ ಅವಳು ಅದ್ರಲ್ಲಿ ಒಂದ್ ಕಡೆ ಹೇಳ್ತಾಳೆ, ನಾನೆಂದು ಅವರಿಗೆ ಬಿರು ನುಡಿ ಆಡಲ್ಲ, ಆಮೇಲೆ ಯಾವತ್ತೂ ಕೂಡ ಕೋಪಿಸಿಕೊಂಡಿಲ್ಲ. ಒಂದ್ಸರಿ ನಾವೇ ಹೀಗೆ ರೆಟ್ರೋಸ್ಪೆಕ್ಟಿವ್ಲಿ ನೋಡಿದ್ರೆ ಹೌದಲ್ಲ, ದ್ರೌಪದಿ ಒಂದು ವೇಳೆ ಆವತ್ತು ವಸ್ತ್ರಾಪಹರಣದ ಸಂದರ್ಭದಲ್ಲಿ ದುಶ್ಯಾಸನ ಎಳ್ಕೊಂಡು ಬಂದಾಗ
ವೇದಿಕೆಯಲ್ಲಿ ಗಂಡಂದಿರ ವಿರುದ್ಧ ಕೋಪದ ನುಡಿಯಾಡಿ ಗಲಾಟೆ ಮಾಡಿದ್ರೆ, ರಂಪ ತೆಗೆದಿದ್ರೆ ಏನಾಗ್ತಿತ್ತು? ಅವಳು ಕೋಪವನ್ನೇ ವ್ಯಕ್ತಪಡಿಸಲಿಲ್ಲ. ಕೋಪ ವ್ಯಕ್ತಪಡಿಸಿದ್ದು ಕಾನೂನಿನ ಬಗ್ಗೆ ಮಾತ್ರ ಅವಳ ಪ್ರಶ್ನೆ. ನನ್ನನ್ನು ತಾನು ಸೋತ ಮೇಲೆ ನನ್ನನ್ನು ಒತ್ತೆ ಇಡುವ ಹಕ್ಕು ನನ್ನ ಗಂಡನಿಗಿದೆ ಅಂತ ನೀವು ಸಭಿಕರು ಹೇಳಿ ಅಂತ ಅಷ್ಟೇ ಕೇಳಿದ್ದು ಹೊರತು ನನ್ ಗಂಡ ಇಟ್ಟದ್ ಸರಿಯ ತಪ್ಪ ಮಾತೇ ಆಡ್ಲಿಲ್ಲ. ಅಥವಾ ನೇರವಾಗಿ ಗಂಡನಿಗೆ ನೀನ್ ಹೇಗೆ ನನ್ನನ್ನು ಇಟ್ಟಿ ಜಗಳ ಆಡ್ಲಿಲ್ಲ. ಹೀಗಾಗಿ ಅವಳು ಏನನ್ನು ಹೇಳಿದ್ದಾಳೆ ಅದನ್ನು ನಡೆದಿದ್ದಾಳೆ ಅನ್ನುವುದಕ್ಕೆ ನಮಗೆ ಅಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಕುರುಹುಗಳು ಸಿಗ್ತವೆ. ಅವಳು ಯಾವತ್ತೂ ಕೂಡ ಅವಳ ಗಂಡಂದಿರನ್ನು ಬಿಟ್ಟು ಬೇರೆ ಪುರುಷರನ್ನು ನೋಡಿಲ್ಲ ಅನ್ನುವ ಮಾತುಗಳನ್ನು ಹೇಳ್ತಾಳೆ. ಅವ್ರು ಯಾರು ನನಗೆ ನನ್ನ ಗಂಡಂದಿರ ಹಾಗೆ ಮಹಾಪುರುಷರು ಅನಿಸಿಯೇ ಇಲ್ಲ ಅಂತ. ಇವೆಲ್ಲವೂ ಕೂಡ ಅವಳ ಬೇರೆ ಬೇರೆ ಸಂದರ್ಭಗಳಲ್ಲಿ ನೆನಪು ಮಾಡಿಕೊಂಡಾಗಲೂ ಹೌದು ಅನ್ನಿಸುವ ಹಾಗೆ ಇನ್ನು ಮುಂದೆ ಕೂಡ ನಮಗೆ ಗೊತ್ತಾಗುತ್ತೆ. ಮತ್ತೆ ಅವಳು ಹೇಳಿಲ್ಲ, ಅವ್ರಿಗೆ ಏನು ಪ್ರಿಯ ಅನ್ನೋದನ್ನು ನಾನೇ ಯೋಚಿಸಿ ಅವರಿಗೆ ಚೆನ್ನಾಗಿ ಅಡುಗೆ ಮಾಡಿ ಅವರು ಪ್ರಿಯವಾದದ್ದನ್ನು ನಾನು ಊಟ ಮಾಡ್ತೇನೆ ಅಂತ. ನಮ್ಮಲ್ಲೊಂದು ಮಾತು ಇದೆ, ಅಡುಗೆ ಮನೆ ತಂಪಿದ್ರೆ ಅಂಗಳ ತಂಪು ಅಂತ, ಉತ್ತರ ಕರ್ನಾಟಕದ ಮಾತು. ಅಡುಗೆ ಮನೆಯಲ್ಲಿ ಬಂದಾಗ ತಕ್ಷಣಕ್ಕೆ ಗಂಡನಿಗೆ ಅವನ ಹೊಟ್ಟೆ ಹಸಿವನ್ನ ಸಂತೃಪ್ತಿಗೊಳಿಸದೇ ಇದ್ರೆ ಅದು ಜಗಳ ಆಗಿ ಮುಂದೆ ಅಂಗಳಕ್ಕೆ ಬರುತ್ತೆ ಅಂತ. ಸೊ ಅಡುಗೆ ಮನೆ ತಂಪಿದ್ರೆ ಅಂಗಳ ತಂಪು ಅನ್ನೋದು ಬೀದಿಗೆ ಬರಲ್ಲ ನಿಮ್ ಜಗಳ ಅಂತ. ಇವತ್ತು ಎಲ್ಲಾ ಜಗಳಗಳು ಬೀದಿಯಲ್ಲ, ಕೋರ್ಟಿಗೆ ಯಾಕೆ ಹೋಗಿದಾವ ಅಂದ್ರೆ ಊಟ ಅಡುಗೆನೆ ಮನೆಯಲ್ಲಿ ಇಲ್ಲ. ಸೊ ಗಂಡಂಗೂ ಹೆಂಡತಿಗೆ ಪಾಪ ಕಷ್ಟ ಆಗ್ತದೆ ಅಂತ ಅನ್ನಿಸ್ತದೆ. ಅವಳು ಉದ್ಯೋಗಕ್ಕೆ ಹೋಗ್ತಾಳೆ ಅಂತ ಶನಿವಾರ ಭಾನುವಾರನು ಹೋಟೆಲ್ಗೆ ಕ್ಯೂ. ಸೊ ಇದು ಅನೇಕ ಅರ್ಥಗಳಲ್ಲಿ ದ್ರೌಪದಿ ತಾನು ಏನು ನಡೆದಿದ್ದಾಳೋ, ಮತ್ ನೀವೇ ಸ್ವಲ್ಪ ನಿಮ್ಮ ಮನೆಯ ವಿಚಾರವಾಗಿ ಯೋಚನೆ ಮಾಡಿ. ಎಲ್ಲೆಲ್ಲ ಒಂದು ಹೋದ ತಕ್ಷಣ ಹೊಟ್ಟೆಗೆ ಒಂದ್ ಸಣ್ಣ ಆಹಾರದ ತಂಪು ಇದೆ, ಅಲ್ಲೆಲ್ಲ ಮನೆ ಶಾಂತವಾಗಿಯೇ ಇರ್ತದೆ. ಯಾವ ಮನೆಯಲ್ಲಿ ಊಟ ಸರಿಯಾಗಿಲ್ಲ ಅಲ್ಲೆಲ್ಲ ಗದ್ದಲ, ಒಬ್ರಿಗೊಬ್ರಿಗೆ ದ್ವೇಷ, ಸಿಟ್ಟು, ಜಗಳ ಹೆಚ್ಚುತ್ತದೆ. ಹಾಗಾಗಿ ಅದು ಧರ್ಮವ್ಯಾಧನೆ ಹೇಳ್ತಾನೆ, ಪ್ರಾಣಾಗ್ನಿ 5 ಮಾತ್ರ ಅಲ್ಲ, ಅದು ವ್ಯಾನ, ಉದಾನ, ಪಾನ, ಅಪಾನ, ಸಮಾನ ಮಾತ್ರ ಅಲ್ಲ. ವೈಶ್ವಾನರ ಅಗ್ನಿ ಒಬ್ಬ ಇದ್ದಾನೆ. ಆ ವೈಶ್ವಾನರ ಅಗ್ನಿ ಹೊಟ್ಟೆ ಒಳಗೆ ಕೂತು ಇಡೀ ಪಂಚಾಗ್ನಿಗಳನ್ನ ನಡೆಸ್ತಾನೆ ಅಂತ. ಈ ಪಂಚಾಗ್ನಿಗಳು ಚೆನ್ನಾಗಿ ಕೆಲಸ ಮಾಡ್ಬೇಕಾದ್ರೆ ವೈಶ್ವಾನರ ಅಗ್ನಿ ಶಾಂತ ಆಗ್ಬೇಕು ಅಂತ. ಅವೆಲ್ಲ ಸೂಚನೆಗಳು ನಮ್ಗೆ ಈಗ ಗೊತ್ತಾಗುತ್ತೆ ನೋಡಿ. ವೈಶ್ವಾನರ ಅಗ್ನಿಯನ್ನ ಶಾಂತ ಮಾಡಲಾಗುತ್ತಕ್ಕೆ ಅನೇಕ ಮನೆಗಳಲ್ಲಿ ಗದ್ದಲ. ಸೊ ಇಂಥ ಎಲ್ಲ ತಾನು ಏನನ್ನ ಬದುಕಿದ್ದೇನೆ ಅದನ್ನೇ ದ್ರೌಪದಿ ಹೇಳಿದ್ದಾಳೆ. ಹಾಗಾಗಿ ನಮ್ಮಲ್ಲಿ ಮೊದಲು ನಾವು ಏನು ನೋಡುದು, ಅವ್ರು ಏನು ಹೇಳ್ತಾರ ಅದನ್ನ ಹಾಗೆ ನಡೀತಾರ ಅಂದ್ರೆ ನಮಗೆ ಅವರ ಮೇಲೆ ವಿಶ್ವಾಸ ಬರುತ್ತೆ. ಅದು ದ್ರೌಪದಿ ಮತ್ತು ಧರ್ಮವ್ಯಾಧ ಕೊಟ್ಟಂತಹ ಒಂದು ಒಳ್ಳೆಯ ಮಾದರಿ. ನಿನ್ನೆ ದಿನ ನಾವು ಹೇಳಿದೆ ನಾನು ನಿಮಗೆ, ದ್ವೈತವನದ ಸರೋವರದಲ್ಲಿ ಯಜ್ಞಕ್ಕೆ ಕೂತಿದ್ದಾರೆ ಯುಧಿಷ್ಠಿರ ಮತ್ತು ದ್ರೌಪದಿ. ಇತ್ತ ಇವರನ್ನು ಕೆಣಕುವ ಉದ್ದೇಶದಿಂದಲೇ ಕೌರವಾದಿಗಳು ಬಂದಿದ್ದಾರೆ. ಅವರು ತಮ್ಮ ಒಂದು ಹಂತದ ಕ್ರಿಯೆ ಅಂತ ಕಾಣುವ ಹಾಗೆ, ತಾವು ಬಂದದ್ದು ಒಳ್ಳೆ ಸುಭಗರ ಲಕ್ಷಣ ಅಂತ ತೋರಿಸುವ ಹಾಗೆ ಗೋವಿನ ಕೆಲಸಗಳನ್ನೆಲ್ಲ ನಿರ್ವಹಿಸಿದ್ದಾರೆ, ಬೇಟೆ ಆಡುವ ಹಾಗೆ ಮಾಡುತ್ತಿದ್ದಾರೆ. ಅಷ್ಟಾದ್ರೂ ಪಾಂಡವರು ಯಾರು ಪ್ರತಿಕ್ರಿಯಿಸ್ತಾರ ಅಂತ ನೋಡಿದ್ರು ಅವರು. ಪಾಂಡವರು ಇವ್ರ ಪಾಡಿಗೆ ತಮ್ಮ ಕೆಲಸದಲ್ಲಿ ಮುಳುಗಿರ್ಬಹುದು, ಈಚೆ ಗಮನವೇ ಕೊಟ್ಟಿಲ್ಲದಿರ್ಬೋದು, ಅವ್ರಿಗೆ ಗೊತ್ತೇ ಇಲ್ಲ ಅಂತ ಕಾಣಿಸುತ್ತೆ ಪಾಂಡವರಿಗೆ. ಇತ್ತ ಇವರಿಗೆ ಬಂದ ಕೆಲಸ ಆಗ್ಬೇಕಲ್ಲ, ತಾವು ಹಂಗೆ ಹೆಂಗ್ ಹೋಗುದು. ಸೊ ತಾವು ಬಂದದ್ದೇ ಅವರನ್ನು ಅವಮಾನಿಸ್ಬೇಕು, ಅವ್ರ ಮುಂದೆ ತಮ್ಮ ವೈಭವ ಮೆರಿಬೇಕು. ಬಹಳ ಜನ ನೋಡಿ ಸಿಕ್ಕಾದೆಲ್ಲ ಏನೇನ್ ಬೇಕೋ ಎಲ್ಲಾ ಪಡೆದಿರ್ತಾರೆ. ಅವರ ಅಪೇಕ್ಷೆಯ ಪ್ರಕಾರ, ಅವರ ಹಠದ ಪ್ರಕಾರ, ಶ್ರೀಮಂತಿಕೆ, ಅವರದ್ದು ಹಣ, ಆಸ್ತಿ, ಮತ್ತೊಂದು ಎಲ್ಲಾ ಲಪ್ಟಾಯಿಸಿರ್ತಾರೆ. ಆದ್ರೂ ಶಾಂತಿ ಇರಕ್ಕಾಗಲ್ಲ ಅವರಿಗೆ, ಶಾಂತಿಯಿಂದ ಇರಕ್ಕಾಗಲ್ಲ. ಅವನಿಂದ ಅಪಹರಿಸಿ ಬಂದವನು ಅವನು ಈಗ ಹೇಗಿದ್ದಾನೆ, ಅವನು ಇನ್ನಷ್ಟು ಏನಾದ್ರು ಅಂದ್ರೆ ಮನಸ್ಸು ಮತ್ಸರದಲ್ಲಿ ಇದ್ರೆ ಅದಕ್ಕೆ ತೃಪ್ತಿಯೇ ಇಲ್ಲ ನೋಡಿ. ಹಾಗಾಗಿ ನೋಡಿ ಇವ್ರಿಗೆ ಆಕ್ಚುಲಿ ಎಲ್ಲಾ ಸಿಕ್ಕಾಗಿದೆ. ಈಗೇನಾದ್ರೂ ದ್ವೇಷ, ಇನ್ನೇನಾದ್ರೂ ಸ್ಟ್ರಾಟಜಿ, ಪ್ಲಾನ್ ಎಲ್ಲ ಮಾಡುದಿದ್ರೆ ಕಳ್ಕೊಂಡವ್ರು ಮಾಡ್ಬೇಕಿತ್ತು. ಒಂದು ವೇಳೆ ಮಾಡುದಿದ್ರೆ ಕಳ್ಕೊಂಡವ್ರು ತಮ್ಮ ಪಾಡಿಗೆ ಆರಾಮಿದ್ದಾರೆ ವನವಾಸದಲ್ಲಿ, ದೇವ್ರದ್ದು ದಾರಿಯನ್ನೋ ಕಥೆಯನ್ನೋ ಕೇಳ್ಕೊಂಡು. ಅವ್ರ ಹತ್ರ ಋಷಿ ಮುನಿಗಳೆಲ್ಲ ಬರ್ತಾ ಇದ್ದಾರೆ, ದೊಡ್ಡವ್ರು ಇರ್ಬೇಕಂತ ಅರ್ಥ ಅಲ್ವಾ.
ಯಾವ ಋಷಿಮುನಿಗಳು ಹುಡುಕಿಕೊಂಡೆಲ್ಲ ಬರ್ತಾರೆ. ಅಷ್ಟಷ್ಟು ದೊಡ್ಡ ಋಷಿಮುನಿಗಳು ಬರ್ತಾರೆ, ನಾರದರು ಬರ್ತಾರೆ, ಮಾರ್ಕಂಡೇಯರು ಬರ್ತಾರೆ, ಅಥವಾ ಲೋಮಶರು ಬರ್ತಾರೆ. ಅಂದ್ರೆ ದೊಡ್ಡ ದೊಡ್ಡ ಋಷಿಗಳೆಲ್ಲ ಅನುಗ್ರಹ ಮಾಡುವಂತಹ ಅವರ ಸ್ಥಿತಿ ನೋಡಿ ಅವರು ಮೆರೆದಾಡುವುದನ್ನ ನಾವು ಈಗ ಅವ್ರಿಗೂ ತೋರಿಸ್ಬೇಕು. ನಾವು ಮೆರೆದಾಡಿದ್ರೆ ಸಾಲದು, ನಾವು ಮೆರೆದಾಡ್ತಿದ್ದೀವಿ, ನಿಮ್ಮ ಮುಂದೆ ನಾವು ದೊಡ್ಡವರು ಇದ್ದೀವಿ ಅಂತ ಮತ್ತೆ ತೋರಿಸ್ಬೇಕು. ಈ ದ್ವೇಷದ ಪರಾಕಾಷ್ಠೆ ಅವ್ರಿಗೆ ಮತ್ತೆ ಚೋದಿಸಿತು, ನಿಮಗೆ ಗೊತ್ತು. ಹಂಗಾಗಿ ಬರೇ ಬೇಟೆ ಆಡಿದ್ರು, ಪಾಂಡವರು ಏನು ಬರದಿದ್ದದ್ದು ನೋಡಿ ಇವರೇ ತಮ್ಮನ್ನು ತೋರಿಸ್ಬೇಕು ಅನ್ನುವ ತೀರ್ಮಾನ ಮಾಡಿ ದ್ವೈತವನದ ಸರೋವರದ ಇನ್ನೊಂದು ಬದಿಗೆ ಹೊರಡ್ತಾರೆ. ಅವರು ಹಾಗೆ ಹೊರಡುವಾಗ ಅಲ್ಲಿ ಬಾಗಿಲಲ್ಲಿ ಗಂಧರ್ವ ತಡೀತಾನೆ, ಒಬ್ಬ ಗಂಧರ್ವ. ನೀವಿಲ್ಲಿ ಬರಬೇಡಿ ಅಂತ. ನಮ್ಗೆ ಇಲ್ಲಿ ಬರಬೇಡ ಅನ್ನಕ್ ನೀನ್ ಯಾರಯ್ಯ? ನಾವು ಇಂಥವರು, ನಾವು ಈ ದೇಶದ ದೊರೆಗಳು, ನಾವು ಇಂಥ ಹೆಸರಿನವರು, ನಮ್ಗೆ ಇಂತಿಂತ ಪುರಸ್ಕಾರಗಳಿವೆ, ನಮಗೆ ಆ ಗರಿ ಇದೆ, ಈ ಗರಿ ಇದೆ, ಕೊಚ್ಚಿಕೊಂಡೆಲ್ಲ ಆಯ್ತು. ಅವರು ಒಳಗೆ ಬಿಡ್ಲಿಲ್ಲ ಗಂಧರ್ವರು. ಗಂಧರ್ವರು ಒಳಗೆ ಬಿಡ್ಲಿಲ್ಲ ಅಂದಾಗ ಸಹಜವಾಗಿ ನಿಮಗೆ ಗೊತ್ತು, ಇವರು ಮೊದಲೇ ತಾವು ರಾಜಮನೆತನ ಅಂತ ಇವರಿಗೆ ಒಂದು ಗರ್ವ ಇತ್ತು, ಮರ್ಯಾದೆ ಕಳ್ಕೊಂಡ ಹಾಗೆ ಆಗಬಾರ್ದು ಅನ್ನೋದು ಇತ್ತು, ಪರಾಕ್ರಮ ತೋರಿಸಿ ಆದ್ರೂ ಒಳಗ್ ಹೋಗ್ಬೇಕನ್ನೋದಂತೂ ಮೊದಲನೇ ಹಠ ಇತ್ತು. ಹೀಗಾಗಿ ಅವರು ಯುದ್ಧಕ್ಕೆ ಸಿದ್ಧರಾಗ್ತಾರೆ. ನಾವು ಹಾಗೆ ಬಂದಿಲ್ಲ, ನಮ್ಮ ಹತ್ರ ಸೇನೆ ಇದೆ, ನಾವು ಅತಿರಥ ಮಹಾರಥರಿದ್ದೇವೆ, ನಾನು ಇಂಥವನಿದ್ದೇನೆ ಅಂಥವನಿದೆ, ಎಲ್ಲ ಆಗುತ್ತೆ. ಯುದ್ಧ ಪ್ರಾರಂಭ ಆಗುತ್ತೆ. ಈ ಯುದ್ಧ ಪ್ರಾರಂಭ ಆದ ಹಂತಕ್ಕೆ ಬಂದಾಗ ಗಂಧರ್ವರ ಜೊತೆಗೆ ಸಾಮಾನ್ಯ ಯುದ್ಧ ನಡೆಯೋದಿಲ್ಲ. ನೀವು ಗಮನಿಸ್ಬೇಕು, ಅತಿರಥ ಮಹಾರಥರು ಅವ್ರ ಹತ್ರ ಇದ್ದಾಗ, ಗಂಧರ್ವರು ಅಂದ್ರೆ ದೇವಲೋಕದಿಂದ ಬಂದವರು ಅಂತ, ಅಂಥ ಗಂಧರ್ವರು ಕೂಡ ಶಸ್ತ್ರಸಜ್ಜಿತರಾಗಿ ಸೇನೆಯ ಸಹಿತ ಅವರು ಬಂದಿದ್ದಾರೆ. ಇವರು ಕೂಡ ತಮ್ಮನ್ನು ತೋರಿಸ್ಬೇಕು ಅನ್ನೋ ಮೆರೆದಾಟಕ್ಕಾಗಿ ಇವರು ಪದಾತಿಗಳು, ಅಮಾತ್ಯರು, ಆಮೇಲೆ ಬೇಕಾದಷ್ಟು ರಥ ವಾಹನ ಇವರ ಹತ್ರನೂ ಇದೆ. ಯುದ್ಧ ಗಂಭೀರವಾದ ಯುದ್ಧ, ಮುಖಾಮುಖಿ. ಆ ಸೆಣೆದಾಟಕ್ಕೆ ತಾನು ಮೊದಲೇ ಪ್ರಚೋದಿಸಿದವನು ಕರ್ಣ ಆದ್ರಿಂದ ತಾನು ಮುಂದೆ ಹೋಗ್ತಾನೆ. ಮುನ್ನುಗ್ಗುವ ಹೊತ್ತಿಗೆ ಸಾಕ್ಷಾತ್ ಗಂಧರ್ವರ ಚಿತ್ರಸೇನ ಕೂಡ ಮುಂದಕ್ಕೆ ಬಂದು ಯುದ್ಧ ಯಾವ ಪರಿ ಬೆಳೀತದೆ ಅಂದ್ರೆ, ಕರ್ಣನಿಗಾದ ಶಸ್ತ್ರಾಘಾತದಲ್ಲಿ ಬಾಣ ಇಡೀ ಮೈಗೆ ನಟ್ಟು ಗಾಯದಿಂದ ಕರ್ಣನಿಗೆ ತಾನು ಚೇತರಿಸಿಕೊಳ್ಳೋದಿಲ್ಲ ಅಂತ ಗೊತ್ತಾಗುತ್ತೆ. ಕರ್ಣ ಕೂಡ್ಲೆ ದುರ್ಯೋಧನಾದಿಗಳ ತಮ್ಮ ಒಬ್ಬ ವಿಕರ್ಣ ಅಂತ ನಿಮಗೆ ಗೊತ್ತು. ಆ ದಿವಸ ನಾನು ಹೇಳಿದ್ದೆ, ಅವನೊಬ್ಬನೇ ಒಪೋಸ್ ಮಾಡಿದ್ದಿ ದ್ರೌಪದಿಯ ಎಳ್ಕೊಂಡು ತರುವುದು ಸರಿಯಲ್ಲ ಅಂತ. ಅವನ ಕರ್ಣನ ಆ ವಿಕರ್ಣನ ರಥ ಏರಿ ಕುತ್ಕೊಂಡ್ಬಿಡ್ತಾನೆ ಕರ್ಣ. ಇತ್ತ ದುರ್ಯೋಧನ, ಶಕುನಿ ಹೋರಾಟಕ್ಕೆ ನಿಲ್ತಾರೆ. ಯಾವ ಮಟ್ಟಕ್ಕೆ ಹೋರಾಟ ಆಗ್ತದೆ ಅಂದ್ರೆ, ಚಿತ್ರಸೇನ ದುರ್ಯೋಧನನನ್ನು ರಥದಿಂದ ಕೆಡವಿ, ರಥದ ಕುದುರೆಗಳನ್ನು ಕೊಂದು, ರಥದ ಗಾಳಿ ಕತ್ತರಿಸಿ ದುರ್ಯೋಧನನನ್ನ ನೆಲಕ್ಕೆ ಕೆಡವಿ ಸಂಪೂರ್ಣ ವಶಕ್ಕೆ ತಗೊಳ್ತಾನೆ. ಇಷ್ಟಾಗುವಾಗ ಇಡೀ ದುರ್ಯೋಧನರ ಪ್ರಮುಖರೆಲ್ಲ ಗಂಧರ್ವರಿಂದ ಸೋತಾಯಿತು ಅಂತ ಗೊತ್ತಾದಾಗ ಒಂದಷ್ಟು ಜನ ಓಡೋಗ್ತಾರೆ ಯುಧಿಷ್ಠಿರನ ಹತ್ರ. ನಮ್ಗೆ ಹೀಗೀಗಾಗಿದೆ, ನಾವು ಬಂದಿದ್ವಿ, ನಮ್ಮನ್ನ ಯಾರೋ ಗಂಧರ್ವರು ಹೊಡೆದಿದ್ದಾರೆ, ಈಗ ದುರ್ಯೋಧನ ಗಂಧರ್ವರ ವಶದಲ್ಲಿ ಇದ್ದಾನೆ, ದಯವಿಟ್ಟು ನೀನು ನಮ್ಮನ್ನ ಹೇಗಾದ್ರೂ ಕಾಪಾಡು ಅಂತ ಕೇಳಿದ ಕೂಡ್ಲೆ ಭೀಮ ಸರಿಯಾಗಿ ಮಾಡಿದ್ದಾರೆ. ಮಾಡಬೇಕಾದದ್ದೇ ಆಗಿದೆ ಅವರಿಗೆ. ನಾವು ನಮ್ಮ ಪಾಡಿಗೆ ಇದ್ದಾಗ ನಮ್ಮನ್ನು ದ್ಯೂತಕ್ಕೆ ಚೋದಿಸಿ, ನಮ್ಮನ್ನ ಕಾಡಿಗಟ್ಟಿ, ಕಾಡಿನಲ್ಲಿ ಹತ್ತುವ ಮೊದಲು ಆ ಮಾಡಿದ ಅಪಮಾನ ಅವುಗಳನ್ನೆಲ್ಲ ನಾವು ಸಹಿಸಿಕೊಂಡು ಕೂತಿದ್ದೆವು. ಒಂದು ಮೂರನೆಯ ಶಕ್ತಿಗಾದರೂ ಗೊತ್ತಾಯಿತಲ್ಲ ಇದು ಕೆಟ್ಟ ಕೆಲಸ, ಇವರಿಗೆ ಬೇಗ ಶಿಕ್ಷೆ ಆಗಬೇಕು ಅಂತ. ಅದನ್ನು ಗಂಧರ್ವರು ಮಾಡಿದ್ದಾರೆ. ಒಬ್ಬ ಇಂಥದೊಂದು ಅವಕಾಶವನ್ನು ಮಾಡಿಕೊಟ್ಟು ಹೀಗೆ ಕೌರವರನ್ನು ಕರೆದುಕೊಂಡು ಬಂದು ಆ ಪಾಂಡವಾದಿಗಳ ಮುಂದೆ ಮೆರೆದಾಡೋಣ ಅಂತ ಬಂದು ತೋರಿಸುವ ಒಂದು ಯೋಜನೆ ಕೊಟ್ಟನಲ್ಲ, ಅವನಷ್ಟು ಪಾಪಿ ಇನ್ಯಾರೂ ಇಲ್ಲ. ಆ ಪಾಪಿಷ್ಠ ಕೆಲಸಕ್ಕೆ ಸರಿಯಾದ ಪ್ರತಿಫಲ ಪಡೆದಿದ್ದಾರೆ, ಹಾಗೆ ಆಗಬೇಕು ಅಂತ. ಯುಧಿಷ್ಠಿರ ಕೂಡಲೇ ನ ಪರುಷಸ್ಯ ಕಾಲ ಅಯಂ, ಭೀಮ ಇದು ಕಠೋರವಾಗುವ ಸಮಯ ಅಲ್ಲ. ಕೂಡಲೇ ಯುಧಿಷ್ಠಿರನ ಮಾತು, ಇದು ಕಠೋರವಾಗಿ ಬಿರುನುಡಿಯನ್ನಾಡುವ ಸಮಯ ಅಲ್ಲ. ಯಾಕೆ ಗೊತ್ತಾ? ಕಡೆಗೆ ದುರ್ಯೋಧನಾದಿಗಳು ಯಾರು? ನಮ್ಮ ದೊಡ್ಡಪ್ಪನ ಮಕ್ಕಳಲ್ವಾ?
ಜ್ಞಾತಿ ಬಾಂಧವರು ನಮ್ಮವರು ಕಷ್ಟದಲ್ಲಿದ್ದಾಗ ಶತ್ರು ಮಿತ್ರ ನೋಡಬಾರದಪ್ಪ. ಅವರು ನಮ್ಮ ದೊಡ್ಡಪ್ಪನ ಮಕ್ಕಳು ಅಂದ್ರೆ ನಮ್ಮ ಸಹೋದರರು. ಒಬ್ಬ ಸಹೋದರ ಕಷ್ಟದಲ್ಲಿದ್ದಾನೆ ಅಂದಾಗ ಅವನು ನಮಗೆ ಅನ್ಯಾಯ ಮಾಡಿದ್ದಾನೆ, ಅವನು ಮೋಸಗಾರ, ಇದು ಲೆಕ್ಕಗಳಲ್ಲ. ನಮ್ಮ ಬಂಧು, ನಮ್ಮ ಕುಟುಂಬಕ್ಕೆ ಸೇರಿದವನು. ಕುಟುಂಬದಲ್ಲಿ ಯಾರಿಗೆ ಏನೇ ಆದರೂ ಕುಟುಂಬ ಒಂದಾಗಿ ಅದನ್ನ ಎದುರಿಸಬೇಕು. ಕುಟುಂಬದಲ್ಲಿ ಅಖಂಡತ್ವ ಇರಬೇಕು. ಹೇಳೋನು ಯಾರು ನೋಡಿ. ಒಬ್ಬ ಸಹೋದರನಿಂದ ಎಂಥ ದುರಂತವನ್ನು ಅನುಭವಿಸಿದ ಯುಧಿಷ್ಠಿರ ಹೇಳುವುದು. ಇದನ್ನು ಕಟ್ಟಿಕೊಡುವವರು ಯಾರು ಅಂದ್ರೆ ವೇದವ್ಯಾಸರು. ಒಬ್ಬ ಮಹರ್ಷಿಗಳು, ತಪಸ್ವಿಗಳು, ಅವರು ಕುಟುಂಬದ ಒಂದು ದೊಡ್ಡ ಮೌಲ್ಯವನ್ನ, ವ್ಯಾಲ್ಯೂವನ್ನು ಹೇಳ್ತಿದ್ದಾರೆ. ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ಅಕ್ಕ, ನಿಮ್ಮ ತಂಗಿ ಇದೆಲ್ಲ ಬಿಡಿ. ಪರಸ್ಪರ ಭಿನ್ನಾಭಿಪ್ರಾಯ ಏನೇ ಇದ್ರು ಕುಟುಂಬದ ವಿಷಯಕ್ಕೆ ಬಂದಾಗ ಒಂದಾಗಿ ಅದನ್ನ ಕಳ್ಕೋಬೇಡಿ. ಕುಟುಂಬ ಅನ್ನುವುದು ಬಹಳ ಅಪರೂಪ. ಯಾವುದೋ ಕಾರಣದಿಂದ ನಾವು ಒಂದೇ ಕುಟುಂಬದಲ್ಲಿ ಹುಟ್ಟುತ್ತೇವೆ. ಅದು ಋಣಾನುಬಂಧ. ಅದನ್ನು ಪರಿಪೂರ್ಣವಾಗಿ ಒಳಿತಿನ ಕಡೆಗೆ ನಡೆಸುವುದು ನಮ್ಮ ಕೆಲಸ. ಇಂಥ ಎಲ್ಲ ಸೂಚನೆ ಇದೆ ಅಲ್ಲಿ. ಅಷ್ಟು ಹೇಳಿ ಯುಧಿಷ್ಠಿರ ಹೇಳ್ತಾನೆ, ಯಾವ ಕಾರಣಕ್ಕೂ ದುರ್ಯೋಧನನ ವಿರುದ್ಧ ಕೆಟ್ಟ ಮಾತುಗಳನ್ನಾಡಬೇಡಿ. ಅರ್ಜುನ, ನೀನು ನನ್ನ ಮಾತನ್ನು ಪಾಲಿಸು. ಭೀಮ, ನೀನು ಕೂಡ ಅವರನ್ನು ಬಿಡಿಸಿಕೊಂಡು ಬರುವುದರ ಕಡೆಗೆ ಹೊರಡಿ. ಅರ್ಜುನ, ನಾನು ಅವರು ಎಂಥವರೇ ಇದ್ದರು ದುರ್ಯೋಧನನನ್ನು ಬಿಡಿಸಿಕೊಂಡು ತರುವುದು ನನ್ನ ಕೆಲಸ ಅಂತ ಪ್ರತಿಜ್ಞೆ ಮಾಡಿ ಅಣ್ಣನ ಮುಂದೆ ಪ್ರತಿಜ್ಞೆಯನ್ನ ನಡೆಸ್ತೇನೆ ಅಂತ ಹೇಳಿ ಮತ್ತೆ ಭೀಮ ಅರ್ಜುನರು ಹೋಗ್ತಾರೆ. ಸಾಕಷ್ಟು ಪರಸ್ಪರ ಗಂಧರ್ವರ ಜೊತೆಗೆ ಯುದ್ಧ ಆಗತ್ತೆ. ಇನ್ನೇನು ಯುದ್ಧ ಪರಾಕಾಷ್ಠೆಗೆ ಹೋಗಿ ಚಿತ್ರಸೇನನೇ ಬಂಧನಕ್ಕೋ ವಧೆಗೂ ಒಳಗಾಗುವಷ್ಟು ಸಮೀಪದ ಹಂತ ಬಂದಾಗ ಚಿತ್ರಸೇನ ಹೇಳ್ತಾನೆ, ನಾನು ಚಿತ್ರಸೇನ ಕಣಪ್ಪ, ಗಂಧರ್ವ ವಿದ್ಯೆ ಕಲಿಸಿದ್ದ ಅರ್ಜುನನಿಗೆ ಗುರ್ತಿದೆ ಅವನದ್ದು. ಅವನು ಹೌದು, ಮತ್ತೆ ನೀನ್ ಯಾಕೆ ಇಲ್ಲಿ? ಪರಸ್ಪರ ಮಾತುಕತೆ ಆಗತ್ತೆ. ಏಕಾಂತದಲ್ಲಿ ಚಿತ್ರಸೇನ ಹೇಳ್ತಾನೆ, ಇಲ್ಲ, ಹೀಗೆ ಇವರು ದ್ವೈತವನದ ಸರೋವರಕ್ಕೆ ಬಂದು ನಿಮ್ಮನ್ನು ಕೆಣಕುವವರಿದ್ದಾರೆ, ತಮ್ಮ ಪ್ರದರ್ಶನ ಮಾಡಿ ನಿಮ್ಮನ್ನು ಅವಮಾನಿಸುವವರಿದ್ದಾರೆ ಅಂತ ಇಂದ್ರನಿಗೆ ಗೊತ್ತಾಯಿತು. ಅವನು ನಮ್ಮನ್ನು ಸೇನೆ ಕೊಟ್ಟ ಈ ಕ್ಷಣಕ್ಕೆ ಅಲ್ಲಿ ಹೋಗಿ ಅವರನ್ನ ತಡೆಯಿರಿ ಅಂದ ಕೆಲಸವನ್ನ ನಾವು ಮಾಡಿದ್ದೇವೆ. ಇದು ಇಂದ್ರನ ಆಜ್ಞೆಯಪ್ಪ, ಅದರಿಂದ ನೀನು ಇದರಲ್ಲಿ ಮೂಗು ಹಾಕಬೇಡ. ದುರ್ಯೋಧನನನ್ನ ಬಂಧಿಸಿದ್ದು ನಾವು ಇಂದ್ರ ಹೇಳಿದ ಮಾತಿನ ಪ್ರಕಾರ. ಅರ್ಜುನ ಹೇಳ್ತಾನೆ, ಇದರಲ್ಲಿ ನಾನು ಸ್ವತಂತ್ರನಲ್ಲ, ನಾನು ಅಣ್ಣನ ಮಾತಿಗೆ ಬದ್ಧ. ನನ್ನ ಅಣ್ಣ ಹೇಳಿದ್ದಾನೆ ದುರ್ಯೋಧನನನ್ನು ಬಿಡಿಸಿಕೊಂಡು ಬಾ ಎಂದು. ಹಾಗಾಗಿ ನೀನು ಅವನ ಸಹಿತವಾಗಿ ನಮ್ಮ ಅಣ್ಣನ ಬಳಿಗೆ ಬನ್ನಿ, ಅಣ್ಣ ಏನು ಹೇಳುತ್ತಾನೋ ಹಾಗೆ ತೀರ್ಮಾನ ಮಾಡೋಣ. ಆಗ ದುರ್ಯೋಧನನನ್ನು ಚಿತ್ರಸೇನನ ಜೊತೆಗೆ ತಂದು ಯುಧಿಷ್ಠಿರನ ಮುಂದೆ ನಿಲ್ಲಿಸಲಾಗತ್ತೆ. ಯುಧಿಷ್ಠಿರ ಬಹಳ ಸಾತ್ವಿಕನಾಗಿ, ನೀವು ಮಾಡಿದ ಕೆಲಸ ಆ ಕ್ಷಣಕ್ಕೆ ಅವಶ್ಯಕ ಇದ್ದಿರಬಹುದು, ಆದರೆ ದುರ್ಯೋಧನನನ್ನು ಶಾಶ್ವತ ಬಂಧನದಲ್ಲಿಡುವುದು ನನಗಂತೂ ಸಹಮತವಿಲ್ಲ. ಅದು ಏನು ಆಗಿದೆಯೋ ಆಗಿ ಹೋಗಿದೆ. ದುರ್ಯೋಧನ, ಇನ್ನೆಂದು ಅಧರ್ಮದ ದಾರಿಯಲ್ಲಿ ನಡೆಯಬೇಡ. ಅಪಯಶಸ್ಸು, ಅಕೀರ್ತಿ ತರುವಂತಹ ಕೆಲಸಗಳನ್ನು ಮಾಡಬೇಡ. ನಿನ್ನ ಪಾಡಿಗೆ ನೀನು ಧರ್ಮ ಕಾರ್ಯ ಮಾಡಿಕೊಂಡು ನಿನ್ನ ಅರಮನೆಯಲ್ಲಿರು ಮತ್ತು ಅವನನ್ನು ಬಂಧ ಮುಕ್ತಗೊಳಿಸಿ ಅಂತ ಈ ಚಿತ್ರಸೇನನಿಗೆ ಕೇಳಿಕೊಳ್ಳಲಾಗ್ತದೆ. ಆ ಚಿತ್ರಸೇನ ಬಂಧನದಿಂದ ಬಿಡುಗಡೆ ಮಾಡಿದಾಗ ಮೊದಲು ದುರ್ಯೋಧನ ಯುಧಿಷ್ಠಿರನಿಗೆ ಪಾದಕ್ಕೆ ನಮಸ್ಕರಿಸಿ ಹೊರಡ್ತಾನೆ. ಹೊರಟು ಮತ್ತೆ ಅವರ ಸೇನೆಯನ್ನ ಕೂಡಿಕೊಂಡು ಮರಳಿ ಹಸ್ತಿನಾಪುರಕ್ಕೆ ಹೋಗುದು ಅನ್ನುವಾಗ ಕರ್ಣ, ಶಕುನಿ ಎಲ್ಲರೂ ಮತ್ತೆ ಒಂದಾಗ್ತಾರೆ. ಕರ್ಣ ಹೇಳ್ತಾನೆ, ದುರ್ಯೋಧನ, ನನ್ನನ್ನು ಕ್ಷಮಿಸು. ನನ್ನ ಮೇಲೆ ಯಾವ ಮಟ್ಟದ ಬಾಣಪ್ರಹಾರವನ್ನು ಗಂಧರ್ವರು ಮಾಡಿದ್ರು ಅಂದ್ರೆ ನಾನು ಬದುಕಿ ಉಳಿಲಿಕ್ಕೆ ಸಾಧ್ಯವಿಲ್ಲ ಏನೋ ಅನ್ನುವ ಸ್ಥಿತಿಗೆ ನನ್ನನ್ನು ದೂಡಿದ್ರು. ನಾನು ಅಂಥ ಹೀನಾಯ ಸ್ಥಿತಿಯಲ್ಲಿ ನನಗೆ ಬೇರೆ ಗತಿ ಕಾಣದೆ, ನನ್ನ ರಥ ಕೂಡ ಛಿದ್ರವಾಗಿತ್ತು. ಅಂಥ ಸ್ಥಿತಿಯಲ್ಲಿ ನನ್ನ ಕುದುರೆಗಳಿಲ್ಲದೆ, ಸಾರಥಿ ಇಲ್ಲದೆ ನಾನು ಓಡಿಹೋಗುವ ಪರಿಸ್ಥಿತಿ ಬಂದದ್ರಿಂದ ನಾನು ವಿಕರ್ಣನ ಕುದುರೆಯನ್ನು, ರಥವನ್ನು ಏರಿ ನಾನು ಅವನ ಜೊತೆಗೆ ಪರಾರಿ ಆಗಬೇಕಾಯಿತು. ಹಾಗಾಗಿ ಅನಿವಾರ್ಯವಾಗಿ ಪಲಾಯನ ಆದೆ. ಆದ್ರೆ ನನಗೊಂದು ಸಂತೋಷ, ನೀನು ಕಡೆಗೂ ಗೆದ್ದು ಬಂದೆಯಲ್ಲ. ನೀನು ಅವರ ಮುಂದೆ ಸೋಲದೆ ಅವರ ಜೊತೆಗೆ ಹೋರಾಟ ಮಾಡಿ ಇಂಥದೊಂದು ವಿಜಯವನ್ನ ಸಾಧಿಸಿ ಬಂದದ್ದಕ್ಕೆ ನಾನು ನಿನ್ನನ್ನು ಕೊಂಡಾಡ್ತೇನೆ.
ನನಗೆ ನಿನ್ನ ಬಗ್ಗೆ ಯಾವತ್ತೂ ಕೂಡ ಅದಕ್ಕೇನೆ ಧೈರ್ಯ. ನೀನು ಎಂದಾದರೂ ಕೂಡ ದೊರೆನೆ, ನೀನು ಮಾಡಬೇಕಾದ ಕೆಲಸಗಳನ್ನು ನಿಶ್ಚಿಂತೆಯಿಂದ ಮಾಡಿಯೇ ಮಾಡುತ್ತೆ. ನಿನ್ನ ಈ ದೊರೆತನ ಇಂದಲ್ಲ ನಾಳೆ ಆ ಪಾಂಡವರಿಗೂ ಗೊತ್ತಾಗ್ತದೆ ಅಂತ ಹೊಗಳಕ್ ಶುರು ಮಾಡ್ತಾನೆ. ಅವನಿಗೆ ವಿಷಯವೇ ಗೊತ್ತಿಲ್ಲ. ದುರ್ಯೋಧನ ನಡೆದದ್ದು ಹಾಗಲ್ಲಪ್ಪ ಅಂತ ಹೇಳಿ ಏನು ನಡೆಯಿತು, ತನ್ನನ್ನು ಹೇಗೆ ಚಿತ್ರಸೇನ ಬಂಧನದಲ್ಲಿಟ್ಟ, ಮುಂದೆ ಹೇಗೆ ಪಾಂಡವರಲ್ಲಿ ಅರ್ಜುನ ಭೀಮಾದಿಗಳು ಬಂದು ಚಿತ್ರಸೇನನ ಜೊತೆ ಹೋರಾಡಿ ತನ್ನನ್ನು ಬಿಡುಗಡೆಗೊಳಿಸಿ ಈಗ ತನ್ನನ್ನು ಯುಧಿಷ್ಠಿರನ ಕೃಪೆಯಿಂದ ನಾನು ಬಂದಿದ್ದೇನೆ ಅಂತ ಹೇಳುವಾಗ ಕರ್ಣನ ಮಾತು ಹೇಗೆ ತಿರುಗಿಸ್ತಾನೆ ಕರ್ಣ ಅಂದ್ರೆ, ಕರ್ಣ ಯಾಕಷ್ಟು ಅನುಭವಿಸಿದ ಅಂತ ಈ ಮಾತುಗಳನ್ನೆಲ್ಲ ಗಮನ ಇಟ್ಟರೆ ಗೊತ್ತಾಗತ್ತೆ ನಿಮಗೆ. ಕರ್ಣ ತಕ್ಷಣ ಹೇಳ್ತಾನೆ, ಅದರಲ್ಲೇನು, ಅದು ಅವರ ಕರ್ತವ್ಯ. ಪ್ರಜೆಗಳಲ್ಲವೇ ನೀನು ದೊರೆ, ಪ್ರಜೆಗಳ ಕರ್ತವ್ಯ ಏನು? ದೊರೆ ಕಷ್ಟದಲ್ಲಿದ್ದಾಗ ಜೀವ ಕೊಟ್ಟು ರಕ್ಷಿಸಬೇಕು. ನೀನು ದೊರೆ ಇದ್ದಾಗ ಪ್ರಜೆಗಳನ್ನು ನೋಡಿಕೊಳ್ಳುವಾಗ ನೀನು ಜೀವ ಕೊಟ್ಟು ರಕ್ಷಿಸುತ್ತಿ. ಪ್ರಜೆಗಳು ಒಂದೊಮ್ಮೆ ದೊರೆ ಜೀವ ಕೊಡುವ ಹಂತ ಬಂದರೆ ತಮ್ಮ ಪ್ರಾಣ ಕೊಟ್ಟು ರಕ್ಷಿಸಬೇಕು, ಅವರವರ ಕರ್ತವ್ಯ ಮಾಡಿದ್ದಾರೆ. ಅದೇನು ಉಪಕಾರವೇ? ಅವರು ಮಾಡಬೇಕಾದ ಕರ್ತವ್ಯವನ್ನು ಮಾಡಿದ್ದಾರೆ ಎಂದಷ್ಟೇ ಭಾವಿಸು. ಅಷ್ಟೆಲ್ಲ ಅವರಿಗೆ ಉಪಕಾರ ಸ್ಮರಣೆ ಬೇಡ, ಅವರ ಕುರಿತಾಗಿ ವೈಭವದ ಮಾತುಗಳು ಬೇಡ. ಅವರು ಮಾಡಿದ್ದು ಅವರ ಕರ್ತವ್ಯವನ್ನು ಎಂಬುದಷ್ಟೇ ನಿನಗೆ ನೆನಪಿಟ್ಟುಕೊಂಡು ನೀನು ದೊರೆಯಾಗಿ ಪಡೆಯಬೇಕಾದದನ್ನು ಪಡೆದಿದ್ದಿ. ಉಪಕಾರ ಮಾಡಿದ್ದು ಎಂದರೆ ಅದು ಅವರವರ ಕಪ್ಪ ಕಾಣಿಕೆ ರಾಜರು ಕೊಡುತ್ತಾರಲ್ಲ, ಹಾಗೊಂದು ಕರ್ತವ್ಯದ ಕಪ್ಪ ಕಾಣಿಕೆ. ಇಷ್ಟು ಹೇಳ್ತಾನೆ. ಇಲ್ಲ ಕರ್ಣ, ನಾನು ಈ ಮುಖ ಹೊತ್ತುಕೊಂಡು ಹಸ್ತಿನಪುರಕ್ಕೆ ಹೋಗುವುದಿಲ್ಲ. ಯಾವ ಬಾಯಿಯಲ್ಲಿ ಭೀಷ್ಮಾದಿಗಳಿಗೆ ನಾನು ಹೀಗೆ ಸೋತೆನು ಎಂದು ಹೇಳಲಿ? ಹೇಗೆ ಹೇಳಲಿ ಧೃತರಾಷ್ಟ್ರನಿಗೆ ಅವರು ನನ್ನನ್ನು ಹೇಗೆ ಬಂಧಿಸಿದರು ಎಂದು? ಯಾವ ಮಟ್ಟಕ್ಕೆ ಚಿತ್ರಸೇನ ನನ್ನನ್ನು ಕೂಡಿ ಹಾಕಿದವನನ್ನ ಭೀಮಾರ್ಜುನರ ಕೃಪೆಯಿಂದ ಚಿತ್ರಸೇನ ಒಪ್ಪಿ ಆ ಬಳಿಕ ಯುಧಿಷ್ಠಿರನ ಪಾದಕ್ಕೆ ಹಾಕಿ ನನ್ನನ್ನು ಬಿಡುಗಡೆ ಮಾಡಿದರು ಎಂದು ಯಾವ ಬಾಯಿಯಲ್ಲಿ ಹೇಳಲಿ? ಇದು ನನ್ನ ದೊರೆತನಕ್ಕೆ ಯಾವ ಮಟ್ಟದಲ್ಲೂ ಶ್ರೇಯಸ್ಕರವಲ್ಲ. ನಾನು ಹಸ್ತಿನಾಪುರಕ್ಕೆ ಹೋಗುವುದಿಲ್ಲ. ಶಕುನಿ ಬಹಳ ಹುಷಾರ್. ತಕ್ಷಣ ಹೇಳ್ತಾನೆ, ಏನು ತೊಂದರೆಯಪ್ಪ, ಆಯಿತು, ನಿನಗೆ ಹಾಗೊಂದು ವೇದನೆ ಆಗಿದೆಯಲ್ಲ. ಒಂದು ವೇಳೆ ನಿನಗೆ ಇದು ಅಪಮಾನ, ಅವರು ರಕ್ಷಣೆ ಮಾಡಿದ್ದು ನಿನಗೆ ಉಪಕಾರ, ಅವರ ರಕ್ಷಣೆಯಿಂದಾಗಿ ನೀನು ಬದುಕಿದ್ದಿ ಎನ್ನುವ ಭಾವವಿದ್ದರೆ ಸರಳವಾಗಿ ಒಂದು ಉಪಾಯ ಮಾಡೋಣ. ನಿನ್ನ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು. ನೀವು ಮಾಡಿದ ಉಪಕಾರಕ್ಕೆ ಇದು ನಿಮ್ಮ ರಾಜ್ಯ ಅಂತ ಕೊಡು. ನಿನ್ನದು ಋಣ ಸಂದಾಯವಾಯಿತು. ಅವರ ಉಪಕಾರವನ್ನು ನೆನೆಯುತ್ತಾ ಕುಳಿತುಕೊಳ್ಳುವ ಭಾರವಿಲ್ಲ. ಅಲ್ಲಿಗೆ ಲೆಕ್ಕ ಚುಕ್ತ ಅಂತ ಅವನದು. ಅಲ್ಲಿಗೆ ವ್ಯವಹಾರ ಮುಕ್ತನಾಗುತ್ತೆ. ಯಾಕೆ ಈ ಖಿನ್ನತೆ, ಯಾಕೆ ಈ ಸಣ್ಣ ಮುಖ, ಜೋಕಾಡಿಸುವ ಮುಖ ಹಾಕಬೇಡ. ನೀನು ರಾಜ, ನೀನು ದೊರೆ. ಇಲ್ಲ ಶಕುನಿ, ನಾನು ಹಸ್ತಿನಪುರಕ್ಕೆ ಮರಳುವುದಿಲ್ಲ. ದುಶ್ಯಾಸನನ್ನ ಕರೆಯಿರಿ. ನನ್ನ ನಂತರದ ರಾಜ್ಯಾಭಿಷೇಕವನ್ನು ದುಶ್ಯಾಸನನಿಗೆ ಮಾಡಿ. ಬಾ ದುಶ್ಯಾಸನ, ಈ ಕಿರೀಟವನ್ನು ಸ್ವೀಕರಿಸು. ನಾಳೆಯ ದಿನ ನಾನಿಲ್ಲದ ಹಸ್ತಿನಪುರವನ್ನು ನಡೆಸುವ ದೊರೆತನದ ಅನುಗ್ರಹವನ್ನ ನಾನು ನಿನಗೆ ಮಾಡಿದ್ದೇನೆ. ನೀನು ಸಿಂಹಾಸನ ಅಭಿಷಿಕ್ತ, ನಾನು ಇಂದಿನಿಂದ ವಿರಕ್ತ. ನಾನು ಪೀಠದಲ್ಲಿ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದಿಲ್ಲ. ದುಶ್ಯಾಸನ ಹೇಳ್ತಾನೆ, ಏನಣ್ಣ ಇದೆಂಥ ಮಾತು? ಆಕಾಶ ಒಂದೊಮ್ಮೆ ಕೆಳಗೆ ಬೀಳಬಹುದು, ಭೂಮಿ ಬಾಯ್ಬಿಟ್ಟು ಸೀಳಬಹುದು, ಸಮುದ್ರ ಒಣಗಿ ನಾಶವಾಗಬಹುದು. ಅಣ್ಣ, ನಾನೆಂದೂ ನೀನಿರುವವರೆಗೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದಿಲ್ಲ. ಈ ಮಾತನ್ನೇ ನೀನು ಮನಸ್ಸಿನಿಂದ ತೆಗೆದು ಹಾಕುವಂತ ಕಾಲಿಗೆ ಬಿದ್ದು ಅಳಕ್ ಶುರು ಮಾಡ್ತಾನೆ. ಇಷ್ಟಾಗುವಾಗ ಇವನು ತೀರ್ಮಾನ ಮಾಡಿಬಿಟ್ಟಿರ್ತಾನೆ, ನಾನು ಯಾವುದೇ ಕಾರಣಕ್ಕೂ ಹಸ್ತಿನಪುರಕ್ಕೆ ಬರುವುದಿಲ್ಲ. ದುಶ್ಯಾಸನ ಒಪ್ಪಿಕೊಳ್ಳಲಿ ಬಿಡಲಿ ಅಂತ ಹೇಳಿ ಗರ್ಭಾಸನವನ್ನ ಸಿದ್ಧಪಡಿಸಿ ತಾನು ಒಂದು ಆಸನದಲ್ಲಿ ಕುಳಿತುಕೊಂಡು ಅದೇನು ಮಾಡಬೇಕು ತೀರ್ಮಾನ ಮಾಡಿದ್ನಲ್ಲ, ಪ್ರಾಯೋಪವೇಶ ಅಂತ ಅದಕ್ಕೆ ಹೇಳೋದು. ಉಪವಾಸ ಇದ್ದು ಒಂದು ಧ್ಯಾನ ಮಾಡಿಕೊಂಡು ಪ್ರಾಣತ್ಯಾಗ ಮಾಡುವುದು. ಸೊ ನಾನು ಪ್ರಾಯೋಪವೇಶಕ್ಕೆ ಸಿದ್ಧನಾಗಿದ್ದೇನೆ ಅಂತ ಕೂತ್ಕೊಳ್ತಾನೆ. ಏನು ಮಾಡಿದ್ರು ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಕೂತಿದ್ದಾಗ ಇದಕ್ಕಿದ್ದ ಹಾಗೆ ರಾಕ್ಷಸರಿಗೆ ಗೊತ್ತಾಗತ್ತೆ. ರಾಕ್ಷಸರಿಗೆಲ್ಲ ಒಂದು ಸಿಟ್ಟು ಬರುತ್ತೆ. ಈ ದುರ್ಯೋಧನ ಒಂದು ವೇಳೆ ಪ್ರಾಯೋಪವೇಶಕ್ಕೆ ಕೂತು ಪಾಂಡವರ ವಿರುದ್ಧ ಯುದ್ಧ ಮಾಡುವುದಿಲ್ಲ ಅಂತ ತೀರ್ಮಾನ ಮಾಡಿದ್ರೆ, ಆಗ ನಾವು ಯಾವ ಉದ್ದೇಶದಿಂದ ಇಡೀ ರಾಕ್ಷಸರು ಕಾಯ್ತಿದ್ದೇವೆ
ಆ ಯುದ್ಧ ಆಗೋದಿಲ್ಲ, ನಾವು ಯಾರೆಲ್ಲ ಇದ್ದಾರೆ ಇವ್ರು ತಾವು ಒಳ್ಳೆಯವರು ತಂದ್ಕೊಂಡು ತಿರುಗಾಡುವ ಪಾಂಡವಾದಿಗಳು ಅವರನ್ನೆಲ್ಲ ನಾಶ ಮಾಡಕ್ಕಾಗಲ್ಲ ಅಂತ ರಾಕ್ಷಸರಿಗೆ ಕೋಪ ಬಂದು ಅವರೊಂದು ಯಜ್ಞವನ್ನ ಸಿದ್ಧಪಡಿಸ್ತಾರೆ. ಆ ಯಜ್ಞದಲ್ಲಿ ಒಬ್ಬಳು ಉಂಟಾಗ್ತಾಳೆ, ಯಜ್ಞಕೃತೆ. ಆ ಯಜ್ಞದಿಂದ ಉಂಟಾದ ಆ ಕೃತೆಯನ್ನು ದುರ್ಯೋಧನನ ಹತ್ರ ಕಳಿಸ್ತಾರೆ ಅವರು. ಅವನನ್ನು ಕರ್ಕೊಂಡ್ ಬಾ. ಆ ಕೃತೆ ಹೋಗ್ತಾಳೆ, ದುರ್ಯೋಧನನ ಎತ್ತಿಕೊಂಡು ಈ ರಾಕ್ಷಸರ ಮುಂದೆ ಬಂದು ನಿಲ್ಲಿಸ್ತಾಳೆ. ಆಗ ರಾಕ್ಷಸರು ಹೇಳ್ತಾರೆ, ನೀನು ಯಾವುದೇ ಕಾರಣಕ್ಕೂ ಖಿನ್ನನಾಗಬೇಡ, ನಿನಗೆ ನೀನು ಅಂದುಕೊಂಡದ್ದೆಲ್ಲವೂ ನಡೆಯುತ್ತದೆ. ನೀನು ಭಾವಿಸಿದ ಹಾಗೆ ಒಂದು ದಿನ ಅವರ ಜೊತೆಗೆ ನೀನು ಯುದ್ಧ ಮಾಡುತ್ತಿ, ಅವರನ್ನು ಗೆಲ್ಲುತ್ತಿ. ಅದಕ್ಕಾಗಿ ನೀನು ಸ್ವಲ್ಪ ಕಾಲ ಕಾಯಬೇಕು. ಗೆಲ್ಲುವ ಹಾಗೆ ನಾವು ನಿನ್ನ ಜೊತೆಗಿದ್ದೇವೆ. ನೀನು ನೆನಪಿಟ್ಟುಕೋ, ನಿನಗೆ ನಿನ್ನ ದೇಹದಲ್ಲಿ ಕುತ್ತಿಗೆಯಿಂದ ಕೆಳಗೆ ಸೊಂಟದವರೆಗೆ ನೀನು ವಜ್ರ, ಅದರ ಕೆಳಗೆ ನೀನು ಕೋಮಲ. ಯಾಕೆ ಅಂದ್ರೆ ನಾವು ರಾಕ್ಷಸರು ಶಿವಪಾರ್ವತಿಯರನ್ನು ತಪಸ್ಸು ಮಾಡಿ ಅನುಗ್ರಹ ಪಡೆದಿದ್ದೇವೆ. ಮೇಲಿನ ಭಾಗ ಶಿವನ ಅನುಗ್ರಹ, ಕೆಳಗಿನ ಭಾಗ ಕೋಮಲವಾದ ಭಾಗ ಉಮೆಯ ಅನುಗ್ರಹ. ಹಾಗೆ ನಿನ್ನನ್ನ ನಾವು ಹುಟ್ಟುವ ಹಾಗೆ ಅನುಗ್ರಹ ತೆಗೆದುಕೊಂಡಿದ್ದೇವೆ. ಇದು ರಾಕ್ಷಸರು ಮಾಡಿದ ದೊಡ್ಡ ಕೆಲಸ. ಅಷ್ಟು ಮಾತ್ರ ಅಲ್ಲ, ಕರ್ಣನಲ್ಲಿ ಈಗಾಗಲೇ ನರಕಾಸುರನ ರಾಕ್ಷಸತ್ವ ಆವಿಷ್ಟವಾಗಿದೆ ಮತ್ತು ಭೀಷ್ಮ ದ್ರೋಣ ಕೃಪರಲ್ಲಿ ನಾವು ಈಗಾಗಲೇ ರಾಕ್ಷಸರನ್ನು ಸೇರುವಂತೆ ಮಾಡಿಯಾಗಿದೆ. ಇನ್ನೇನು ಕೆಲ ಕಾಲದಲ್ಲಿ ಅವರೆಲ್ಲ ರಾಕ್ಷಸೀಭೂತರಾಗಿ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ನೀನು ಇಂಥ ಹೊತ್ತಿನಲ್ಲಿ ಇಲ್ಲ ಎನ್ನುವುದಲ್ಲ, ಸಿದ್ಧನಾಗು, ನಾವಿದ್ದೇವೆ. ನೆನಪಿಟ್ಟುಕೋ, ನಾವು ಎಲ್ಲಿದ್ದೇವೆ ಎಂದು ನೀನು ಕೇಳಬಹುದು. ಮುಂದೊಂದು ದಿನ ಸಂಶಪ್ತಕರಾಗಿ ನಿನ್ನ ಜೊತೆ ಯುದ್ಧದಲ್ಲಿ ನಾವು ಬಂದಾಗ ನಿನಗೆ ಅರಿವಾಗುತ್ತದೆ ನಮ್ಮ ಬಲ ಎಷ್ಟೆಂದು. ಸಂಶಪ್ತಕರನ್ನು ಮತ್ತೆಂದಿಗೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗೆ ನಾವು ಹೋರಾಟ ಮಾಡ್ತೇವೆ. ಯುದ್ಧದ ಭಾಗ ನೀವು ಓದಿದ್ರೆ ಗೊತ್ತಾಗುತ್ತೆ ಯಾವ ಪರಿ ಸಂಶಪ್ತಕರನ್ನು ಸೋಲಿಸೋಕೆ ಒದ್ದಾಡ್ತಾರೆ ಅಂತ. ಸಂಶಪ್ತಕರ ವಿವರವನ್ನು ಇಲ್ಲಿ ರಾಕ್ಷಸರು ಹೇಳ್ತಾರೆ, ಅವರು ನಮ್ಮಿಂದ ಉಂಟಾದವರು ಅಂತ. ಇಷ್ಟು ಹೇಳಿದಾಗ ಮತ್ತೆ ಇತ್ತ ಬಂದರೆ ದುರ್ಯೋಧನ ಕೂತಲ್ಲಿಂದ ಕಣ್ಣು ಬಿಡ್ತಾನೆ. ಅವನಿಗನ್ಸುತ್ತೆ ಇದೇನೋ ಕನಸಿರ್ಬೇಕು ಅಂತ. ಆಗ ಕನಸಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಕೂತ್ಕೊಳ್ಳುವಾಗ ಇದ್ದ ಖಿನ್ನತೆ, ಯುದ್ಧ ಬೇಡ, ಮರಳಿ ಹೋಗುವುದು ಬೇಡ, ಆ ಭಾವನೆಗಳೆಲ್ಲ ಹೊರಟು ಹೋಗಿವೆ. ಯುದ್ಧಕ್ಕೆ ಸಿದ್ಧರಾಗೋಣ, ನಮ್ಮ ಜೊತೆಗೆ ಬಲ ಇದೆ, ನಮ್ಮಲ್ಲಿ ಎಲ್ಲ ಜನ ಇದ್ದಾರೆ, ನಾವು ಕಡಿಮೆ ಅಲ್ಲ ಅನ್ನುವ ಭಾವ ಮತ್ತೆ ಉತ್ಸಾಹ ಅವೆಲ್ಲ ಎದ್ದು ನಿಂತಿದ್ದಾವೆ. ಅವ ಅನ್ಕೋತಾನೆ, ಬಹುಶಃ ನನಗಿದು ಯಾವುದೋ ದೈವ ಸೂಚನೆ, ನಾನು ಕನಸು ಕಂಡದ್ದಲ್ಲ, ಹಾಗಾದ್ರೆ ನಾನು ಪ್ರಾಯೋಪವೇಶ ಮಾಡುವುದಲ್ಲ, ಎದ್ದು ಬಿಡಬೇಕು ಅಂತ ಎಚ್ಚರ ಆದಾಗ ಕರ್ಣ ಮತ್ತೆ ಹೇಳ್ತಾನೆ, ದುರ್ಯೋಧನ ಸರಿಯಾಗಿ ಮಾಡಿದೆ, ನೀನು ಎದ್ದದ್ದು ಸರಿಯಾಯಿತು, ಏಳು ಹೊರಡೋಣ. ಸತ್ತು ಯಾವ ಋಣ ತೀರಿಸಲಾಗುವುದಿಲ್ಲ. ಬದುಕಿ ಹೋರಾಟ ಮಾಡಿ ನಾವು ಅವರ ವಿರುದ್ಧ ಹೋರಾಡಿ ನಮ್ಮ ಬಲ ಪ್ರದರ್ಶನ ಮಾಡಬಹುದು. ಸತ್ತು ಏನು ತೋರಿಸಿದಂತಾಯಿತು, ನೀನೀಗ ಎದ್ದು ಸರಿಯಾದ ದೊರೆತನದ ಕೆಲಸ ಮಾಡಿದೆ, ಏಳು ಹೊರಡೋಣ. ಹೀಗೆಲ್ಲ ಹೇಳಿ ಎದ್ದು ಹೊರಡ್ತಾರೆ. ಹೊರಟವರು ಬಂದು ಹಸ್ತಿನಪುರ ತಲುಪಿದ ನಂತರದಲ್ಲಿ ಮರುದಿನ ಭೀಷ್ಮರು ದುರ್ಯೋಧನನನ್ನು ಕರೆದು ಹೇಳ್ತಾರೆ, ಹೋಗಬೇಡ ಎಂಬ ಮಾತನ್ನು ಮೀರಿ ಹೋಗಿದ್ದೆ, ಸರಿಯಾದ ಶಾಸನವನ್ನು ಮಾಡಿಕೊಂಡು ಬಂದಿದ್ದೆ, ಈಗಲಾದರೂ ಪಾಠವಾಯಿತ? ನಿನಗಿನ್ನೂ ಪಾಂಡವರ ಜೊತೆಗಿನ ದ್ವೇಷ ಹೋಗಲಿಲ್ಲವಾ? ಇಷ್ಟು ಕಾಲವಾದರೂ ಅವರಿಗೆ ಕೊಡಬೇಕಾದದ್ದನ್ನು ಕೊಟ್ಟು ಬಿಟ್ಟು ಸಂಧಿ ಮಾಡಿಕೊಳ್ಳುವುದು ನಿನಗೆ ಇವತ್ತಿಗೂ ಶ್ರೇಯಸ್ಕರ ಎನ್ನುವುದನ್ನು ಮರೆಯಬೇಡ. ಇಂದಲ್ಲ ನಾಳೆ ನೀನು ಯುದ್ಧ ಘೋಷಿಸಬೇಕು ಅನ್ನುವ ವಿಚಾರವನ್ನು ನಿನ್ನ ತಲೆಯಲ್ಲಿ ಇಟ್ಟುಕೊಂಡಿರಬಹುದು. ನಿನಗೆ ಸದಾ ಯೋಜನೆಗಳನ್ನು ಕೊಡುವ ಕರ್ಣ ಎಂಥ ಪಲಾಯನವಾದಿ ಎಂಬುದನ್ನು ಗಮನಿಸಿದೆಯಲ್ಲ. ನೆನಪಿಟ್ಟುಕೋ, ಅವನು ಪಾಂಡವಾದಿಗಳ ಜೊತೆಗೆ ಯುದ್ಧಕ್ಕೆ ನಿಂತರೆ 1/4 ಭಾಗದಷ್ಟು ಪರಾಕ್ರಮಿಯಲ್ಲ, ಗೊತ್ತಿರಲಿ. ಅವನು ನಾಕಾಣೆ ಅಂತ, ಪಾಂಡವರ ಮುಂದೆ ಕರ್ಣ ನಾಕಾಣೆ. ಅಂಥವನ ಜೊತೆಗೆ ಇನ್ನೂ ಭರವಸೆಯೇ ನಿನಗೆ? ಮಾತು ಕೇಳಿ ಸರಿಯಾದ ದಾರಿಯಲ್ಲಿ ನಡೆದರೆ ನಿನಗೆ ಶ್ರೇಯಸ್ಕರ, ಕುರುವಂಶಕ್ಕೆ ಒಳಿತು. ಅಷ್ಟು ಹೇಳಿ ಹೋಗುವಾಗ ಕರ್ಣ ಉರಿತಿರ್ತಾನೆ. ಅವರಿಗೆ ಎಂದಿಗೆ ಆದರೂ ಕೂಡ ನಿನ್ನನ್ನು ದ್ವೇಷಿಸುವುದು, ನಿನ್ನ ಕುರಿತು ಕೆಟ್ಟ ಮಾತುಗಳನ್ನಾಡುವುದು ಬಹಳ ಪ್ರಿಯವಾದ ವಿಷಯ. ನೋಡಿದೆಯಲ್ಲ, ಇದು ಒಂದು ಅವಕಾಶ ಸಿಕ್ಕಿತು ಎಂದು ಎಷ್ಟು ನಿಂದಿಸಿದರು. ನನಗೆ ನನ್ನನ್ನು ನಿಂದಿಸಿದರೆ ಬೇಸರವಿಲ್ಲ ದುರ್ಯೋಧನ, ನಿನ್ನ ಸಮ್ಮುಖದಲ್ಲಿ ನಿನಗೆ ಬಲವಿಲ್ಲ, ನೀನು ಒಬ್ಬ ಸಾಮಾನ್ಯ ರಾಜ ಅನ್ನುವ ಹಾಗೆ ಮಾತನಾಡುತ್ತಾರಲ್ಲ, ಅದನ್ನು ಸಹಿಸಿಕೊಳ್ಳಲಿಕ್ಕಾಗುವುದಿಲ್ಲ. ಇವನಿಗೆ ನಮ್ಮ ಬಗ್ಗೆ
ಇನ್ನೂ ಕೂಡ ನಮ್ಮ ಸಾಮರ್ಥ್ಯದ ಬಗ್ಗೆ ಗೌರವವಿಲ್ಲ. ನನಗೆ ಒಂದು ಅವಕಾಶ ಕೊಡು, ಅಖಂಡ ಭೂಮಂಡಲವನ್ನು ಗೆದ್ದು ತೋರಿಸುತ್ತೇನೆ, ಆಗ ಅವನಿಗೆ ನಮ್ಮ ಮೇಲೆ ವಿಶ್ವಾಸ ಬರಬಹುದು. ನಾನು ಕೇಳಿದ ಎಲ್ಲಾ ವಾಹನಗಳು, ಯಾನಕ್ಕೆ ಬೇಕಾಗುವ ರಥ ಮೊದಲಾದ ಕುದುರೆ, ಆನೆ, ಸೇನೆಗಳ ಸಹಿತ ನಾನು ಕೇಳಿದಷ್ಟು ಪದಾತಿಗಳು, ನಾನು ಕೇಳಿದಷ್ಟು ರಥಾತಿಗಳು ಎಲ್ಲರನ್ನು ಕೊಡು. ನಾನು ಹೋಗಿ ಅಖಂಡ ಭೂಮಂಡಲವನ್ನು ರಾಜಸೂಯ ಯಾಗದ ಮೊದಲು ಆ ಪಾಂಡವರು ಗೆದ್ದು ಬಂದಿದ್ದಾರಲ್ಲ ಹಾಗೆ ಗೆದ್ದು ಬರುತ್ತೇನೆ, ನನ್ನ ಮೇಲೆ ವಿಶ್ವಾಸ ಇಡು, ಕಳುಹಿಸಿಕೊಡುವಂತ ಕರ್ಣ ಕೂಡಲೇ ಹೇಳಿದಾಗ, ನನಗೆ ನಿನ್ನ ಮೇಲೆ ಭರವಸೆ ಇದೆ, ಹಾಗೆ ಆಗಲಿ ಅಂತ ಕಳುಹಿಸಿಕೊಡ್ತಾನೆ. ಇಡೀ ಅಖಂಡ ಭೂಮಂಡಲ ಗೆದ್ದು ಬರುವ ಕರ್ಣನದೊಂದು ದಂಡಯಾತ್ರೆ ಪ್ರಾರಂಭ ಆಗುತ್ತೆ. ಅವನು ದೃಪದನನ್ನು ಸೋಲಿಸಿ ಕಪ್ಪ ಕಾಣಿಕೆ ತಗೊಳ್ಳುವುದರಿಂದ ತೊಡಗಿ ಅಲ್ಲಿಂದ ಬರ್ತಾ ದಾರಿಯಲ್ಲಿ ಸಾಕಷ್ಟು ಭಗದತ್ತನನ್ನ ಸೋಲಿಸಿ ಕಪ್ಪ ಕಾಣಿಕೆ, ಅಂಗ ಕಳಿಂಗ ಮೊದಲಾದ ದೇಶಗಳನ್ನೆಲ್ಲ ದಾಟಿಕೊಂಡು ನೇಪಾಳ ದಾಟಿ ಶಿಶುಪಾಲನನ್ನು ಗೆದ್ದು, ಶಿಶುಪಾಲನ ಮಗ ಇರ್ತಾನೆ ಅವಾಗ, ಶಿಶುಪಾಲನ ರಾಜ್ಯವನ್ನು ಗೆದ್ದು ಸಾಕಷ್ಟು ಭೂಮಂಡಲದ ಎಲ್ಲರನ್ನು, ಯಾರನ್ನ ಯುಧಿಷ್ಠಿರಾದಿಗಳು ರಾಜಸೂಯ ಯಾಗದ ಮೊದಲು ತಮ್ಮ ವಶ ಮಾಡಿಕೊಂಡು ಸಾಮಂತರನ್ನಾಗಿ ಮಾಡಿಕೊಂಡು ಕಪ್ಪ ಕಾಣಿಕೆ ತಗೊಂಡಿದ್ರಲ್ಲ ಅವರನ್ನೆಲ್ಲ ಕರ್ಣ ಗೆದ್ದಿದ್ದ. ಮತ್ತೆ ಯುಧಿಷ್ಠಿರಾದಿಗಳು ಯಾರನ್ನು ಗೆದ್ದಿದ್ರಲ್ಲ ಅವರನ್ನೆಲ್ಲ ಕಳ್ಕೊಂಡು ಅವ್ರು ಮಾತ್ರ ಆಗ್ಬೇಕು, ಹಾಗೆ ಕರ್ಣ ಅಷ್ಟೂ ಜನರನ್ನು ಗೆದ್ಕೊಂಡು ಬಂದು ಕಪ್ಪ ಕಾಣಿಕೆ ತಂದದ್ರಿಂದ ಸಂಪತ್ತಿನ ಮಹಾಪೂರದ ಜೊತೆಗೆ ಮತ್ತೆ ಭೂಮಂಡಲ ಶ್ರೀಮಂತ ಆಗಿ ದುರ್ಯೋಧನನ ವಶ ಆದದ್ರಿಂದ ಮತ್ತೆ ಕರ್ಣ ಹೇಳ್ತಾನೆ, ರಾಜಸೂಯ ಯಾಗವನ್ನು ಈಗ ನೀನು ಮಾಡು, ಅವರು ಮೆರೆದಾಡಿದ್ದಾರಲ್ಲ ನೀನು ತೋರಿಸು. ಇವನು ಹೌದು ಬಹಳ ಖುಷಿಯಾಗಿ ಎಲ್ಲಾರನ್ನ ಕರೀತಾನೆ, ಪುರೋಹಿತರ ಅನುಮತಿ ತಗೊಳ್ತಾನೆ. ಅವರ ಅಭಿಪ್ರಾಯ ತಗೊಂಡಾಗ ಪುರೋಹಿತರು ಹೇಳ್ತಾರೆ, ನೀನು ರಾಜಸೂಯ ಯಾಗ ಮಾಡಕ್ಕಾಗಲ್ಲ, ಯಾಕಂದ್ರೆ ಮಾಡಿದ ಒಬ್ಬ ಅಣ್ಣ ಇನ್ನೂ ಬದುಕಿರುವಾಗ ತಮ್ಮ ಮಾಡುವ ಹಾಗಿಲ್ಲ. ಎರಡನೆಯದ್ದು, ನಿನ್ನ ತಂದೆ ಬದುಕಿರುವಾಗ ನಿನಗೆ ಆ ಹಕ್ಕಿಲ್ಲ. ಆದ್ರಿಂದ ನೀನು ಮಾಡುವುದಿದ್ರೆ ವಿಷ್ಣು ಯಾಗ ಅಂತ ಒಂದು ಮಾಡಬಹುದು, ಅದನ್ನು ಬೇಕಿದ್ರೆ ಮಾಡೋಣ, ಸುಮಾರಾಗಿ ಅದರಷ್ಟೇ ವೈಭವದ್ದು, ಕಡೆಗೆ ಅದಾದ್ರೂ ಮಾಡೋಣ ಅಂತ ಆ ಮಹಾಯಾಗ ಮಾಡಿಸ್ತಾನೆ. ಯಥಾ ಪ್ರಕಾರ ಏನು ಯುಧಿಷ್ಠಿರ ಎಲ್ಲಾ ರಾಜರುಗಳನ್ನು ಕರೆದು ಯಾವ ರಾಜ ವೈಭವದಿಂದ ಮಾಡಿ ಹಾಗೆ ಮಾಡ್ತಾನೆ. ಹಾಗೆ ದಾನ ಧರ್ಮ ದೊಡ್ಡ ಸುದ್ದಿ ಆಗ್ಬೇಕು. ಕೃಷ್ಣ ತಾಮಸಿಗಳು ಯಾರು ಅಂತ ಹೇಳುವಾಗ, ಯಜ್ಞದ ವಿಷಯಕ್ಕೆ ಹೇಳುವಾಗ 3 ಥರದ ಯಜ್ಞ ಅಂತ ಲೆಕ್ಕ ಹಾಕ್ತಾನೆ. ಸಾತ್ವಿಕ ಯಜ್ಞ ಯಾವುದಂದ್ರೆ, ಇದು ಭಗವಂತ ನನಗೊಪ್ಪಿಸಿದ ಕರ್ತವ್ಯ, ನಾನು ಅವನನ್ನು ನೆನೆದು ಮಾಡುತ್ತೇನೆ, ನಾನು ಸಾಧನ ಮಾತ್ರ, ಇದರಲ್ಲಿ ನನ್ನದೇನೂ ಇಲ್ಲ, ನನಗೆ ಇದರ ಫಲಭಾಗವೂ ಬೇಡ ಅಂತ ಮಾಡುವುದು ಸಾತ್ವಿಕ ಯಜ್ಞ. ಇನ್ನು ರಾಜಸ ಯಜ್ಞ ಯಾವುದು ಅಂದಾಗ ಕೃಷ್ಣ ಹೇಳ್ತಾನೆ, ನನಗೆ ಏನೋ ಆಗಲಿಕ್ಕಿದೆ, ನಾನು ಏನೋ ಆಗುವುದಕ್ಕಾಗಿ ಉದ್ದೇಶ ಪಟ್ಟುಕೊಂಡು ಕರ್ಮ ಫಲದ ಉದ್ದೇಶ ಇಟ್ಟುಕೊಂಡು ಆ ಯಜ್ಞದಿಂದ ಇಂಥ ಫಲ ಬೇಕು ಎಂದು ಭಾವಿಸಿ ಅದಕ್ಕೆ ಬೇಕಾದ ಖರ್ಚು ವೆಚ್ಚಗಳನ್ನು ಆಡಂಬರದಿಂದ ಉತ್ಸಾಹದಿಂದ ನಾನೇ ಮಾಡುವವ ಎನ್ನುವ ಭಾವದಿಂದ ಮಾಡಿದರೆ ಅದು ರಾಜಸ ಗುಣ. ಎಲ್ಲರೂ ಮಾಡುತ್ತಾರಂತೆ, ನನಗೆ ಮಾಡಲಿಕ್ಕೆ ಬರುವುದಿಲ್ಲವಾ, ನಾನು ಮಾಡಿ ತೋರಿಸುತ್ತೇನೆ, ಮಾಡಿದ ಮರುದಿವಸ ನಾನು ಯಾರ ವಿರುದ್ಧ ಮಾಡಿದ್ದೇನೋ ಅವರೆಲ್ಲ ಇಲ್ಲವಾಗಬೇಕು, ಆ ರೀತಿ ಮಾಡುತ್ತೇನೆ ಅಂತ ಮಾಡಿದರೆ ಅದು ತಾಮಸ ಯಜ್ಞ. ದುರ್ಯೋಧನನದ್ದು ಯಾವ ಯಜ್ಞ ನೋಡಿ, ತಾಮಸ ಯಜ್ಞದ ಪರಾಕಾಷ್ಠೆಯನ್ನ ಮಾಡಿ ತೋರಿಸ್ತಾನೆ. ನಾನು ಮಾಡಬಲ್ಲೆ, ನನಗೂ ತೋರ್ಸಕ್ ಬರುತ್ತೆ, ನಾನು ಬೇರೆಯವ್ರನ್ನ, ಈಗ ಯಾರು ನನ್ನ ವಿರುದ್ಧ ಇದ್ದಾರೆ ಅವರು ನಾಶ ಆಗ್ಬೇಕು, ಅದೇ ಉದ್ದೇಶ ಅಂತೂ ಮಾಡಿದ. ಈ ಯಾಗ ಮುಗಿದ ಮೇಲೆ ಜನರ ಅಭಿಪ್ರಾಯ ಬರುತ್ತಲ್ಲ, ಭಾರಿ ಮಾಡಿಪ್ಪ, ನಿನ್ನನ್ನು ಮಾಡೋರ್ನೇ ನೋಡಿಲ್ಲ ಅಂತ ಒಂದಿಷ್ಟು ಜನ ಕೊಂಡಾಡೋರು. ಸಾಮಾನ್ಯ ಇದ್ದದ್ದೇ, ಹೊಗಳು ಭಟ್ರಿಗೆ ಶ್ರೀಮಂತರ ಹಿಂದೆ ಹೊಗಳು ಭಟ್ರು ಕಾಯಂ, ಚೇಲ ಅಂತಲೇ ಹೆಸರು. ನಿಮ್ಗೆ ಗೊತ್ತು, ಚೇಲ ಅಂದ್ರೆ ಬಟ್ಟೆ ಅಂತ. ಬಟ್ಟೆ ಹೇಗೆ ಮೈಯನ್ನ ಬಿಡಲ್ಲ ಹಂಗೆ ಇವ್ರು ಬಿಡಲ್ಲ ನೋಡಿ, ಹಿಂದೆ ಅಂಟ್ಕೊಂಡಿರ್ತಾರಲ್ಲ, ಅದಕ್ಕಾಗಿ ಚೇಲ ಅಂತ ಹೆಸರು. ಈ ಚೇಲಗಳು ಯಾವತ್ತೂ ಕೊಂಡಾಡ್ತಾರೆ. ಯಾರೋ ಅಪರೂಪಕ್ಕೆ ನಿಷ್ಠುರ ಸತ್ಯ ಹೇಳ್ತಾರೆ, ಅದು ಕೆಲವರಿಗೆ ಮಾತ್ರ ಆ ಧೈರ್ಯ. ತುಂಬಾ ಜನ ಕೊಂಡಾಡಿದ್ರಂತೆ, ಯಾರೋ ಒಂದು ಗುಂಪು ಬಂದು, ಚೆನ್ನಾಗಿ ಮಾಡಿದ್ದಿ, ಆದ್ರೂ ಯುಧಿಷ್ಠಿರನ ರಾಜಸೂಯದ ಯಾಗದ ಮುಂದೆ ಏನು ಅಲ್ಲ, ಯಥಾರ್ಥ ಹೇಳಿದ್ದಾರೆ. ಪಾಪ ಉರಿಲಿಕ್ಕೆ ಶುರುವಾಯ್ತು ಮತ್ತೆ ಕರ್ಣನಿಗೆ. ಇವರು ಹೀಗೆ ಮಾತಾಡಿದ್ಕೊಳ್ಳಿ ದುರ್ಯೋಧನ ಮುಖ ಮಂಕಾಗ್ಬಿಡುತ್ತೆ. ಹಂಗ ಅಂದ್ಕೊಳ್ಳಿ ಇವನಿಗೆ ಭಯಂಕರ, ಅಯ್ಯೋ ನಾನ್ ಮಾಡಿದ್ದು ಕಾಣಲ್ವಲ್ಲ ಅಂತ ಇವನು ಸಿಟ್ಟಿನ ಕಾಣ್ಬೇಕು ಅನ್ನೋದೇ ಮುಖ್ಯ ಅಲ್ವಾ. ಸಿಟ್ಟು ಬಂದು ಅವನ ಮುಖ ಎಲ್ಲ ಮಂಕಾಗ್ಕೊಳ್ಳೆ ಮತ್ತೆ ಹೇಳ್ತಾನೆ ಕರ್ಣ, ಇವರಿಗೆ ಪಾಠವನ್ನ ಮುಂದಿನ ಯುದ್ಧದಲ್ಲಿ ಕಲಿಸಬೇಕಿದೆ, ನೆನಪಿಟ್ಟುಕೋ ದುರ್ಯೋಧನ,
ಮುಂದಿನ ಯುದ್ಧದಲ್ಲಿ ನಾನು ಅರ್ಜುನನನ್ನು ಸಂಹರಿಸುತ್ತೇನೆ, ಇದು ನನ್ನ ಪ್ರತಿಜ್ಞೆ. ಅಲ್ಲಿಯವರೆಗೆ ನಾನು ಪಾದ ತೊಳೆಸಿಕೊಳ್ಳುವುದಿಲ್ಲ, ಯಾರಿಂದಲೂ ಮಾಂಸ ತಿನ್ನುವುದಿಲ್ಲ ಮತ್ತು ಮದ್ಯಪಾನ ಮಾಡುವುದಿಲ್ಲ, ಸುರಾಪಾನ ಮಾಡುವುದಿಲ್ಲ. ಇವು ಮೂರು ಅಲ್ಲದೆ ಇನ್ನು ಯುದ್ಧ ಆಗುವವರೆಗೆ ನನ್ನನ್ನು ಯಾರೇ ಏನೇ ಕೇಳಿದರು ನಾನು ಇಲ್ಲ ಎನ್ನುವುದಿಲ್ಲ. ನಾ ಅಸ್ತಿ ಇತಿ ನ ವಕ್ಷ್ಯಾಮಿ, ಇಲ್ಲ ಎನ್ನುವುದಿಲ್ಲ. ಯಾರು ಯಾಚಕೋ ಏನ ಕೇನಚಿತ್, ಒಬ್ಬ ಯಾಚಕ ಬಂದು ಏನು ಬೇಕಾದ್ರೂ ಕೇಳಲಿ, ನಾ ಅಸ್ತಿ ನನ್ನ ಹತ್ರ ಇಲ್ಲ ಅಂತ, ನೈವ ವಕ್ಷ್ಯಾಮಿ ನಯೇವ ವಕ್ಷ್ಯಾಮಿ ಹೇಳೋದಿಲ್ಲ ನಾನು. ಯಾರೇ ಕೇಳಲಿ, ಇದು ನನ್ನ ಪ್ರತಿಜ್ಞೆ. ಸುದ್ದಿ ಧರ್ಮರಾಜಾದಿಗಳಿಗೆ ಕೇಳಿಸುತ್ತೆ. ಮತ್ತೊಮ್ಮೆ ಯುಧಿಷ್ಠಿರ ಭೀತನಾಗ್ತಾನೆ. ಯಾಕೋ ಅವರು ಭಯಂಕರ ಪ್ರಬಲರಾಗಿದ್ದಾರೆ, ಅಷ್ಟೂ ಜನರನ್ನು ನಾವು ಗೆದ್ದವರನ್ನು ಅವರು ಗೆದ್ದಿದ್ದಾರೆ, ಈಗ ನಾವು ಮಾತ್ರ ಸಾಮಂತರೆಲ್ಲ ಅವರ ವಶ. ಈಗ ಬರೇ ಅವರು ದುರ್ಯೋಧನಾದಿಗಳಲ್ಲ, ಈ ಜಾಗ ಬದಲಾಯಿಸುವುದು ಒಳ್ಳೇದು, ನನಗೆ ಇಲ್ಲಿ ಇದ್ದು ಸಾಕು ಅನಿಸಿದೆ ಅಂತ ದ್ವೈತವನದಲ್ಲಿ ಈಗಾಗಲೇ ಕಳೆದ ದಿನಗಳನ್ನ ಒಂದು ತರ ವೈಂಡ್ ಅಪ್ ಮಾಡ್ಬೇಕು ಅನ್ಸುವಾಗ ವೇದವ್ಯಾಸರು ಬರ್ತಾರೆ. ಕಾಮ್ಯಕವನದಿಂದ ದ್ವೈತವನಕ್ಕೆ ಹೋಗಿ ಅಂತ ಹೇಳಿ ಕಳಿಸಿದ್ದು ಅವತ್ತು ವೇದವ್ಯಾಸರು ಬಂದೆ. ತುಂಬಾ ಜಿಂಕೆಗಳನ್ನ ಕೊಂದಿದ್ದೀರಿ, ಆ ಕಾಮ್ಯಕವನ ಎಲ್ಲ ಋಷಿಗಳಿಗೆ ತಪಸ್ವಿಗಳಿಗೆ ನೀವಿರೋದ್ರಿಂದ ಸಾಕಷ್ಟು ಜನ ಬಂದು ಹೋಗೋದ್ರಿಂದೆಲ್ಲ ತೊಂದರೆ ಆಗಿದೆ, ಸಾಕು ನೀವು ಇನ್ನೊಂದು ಸ್ವಲ್ಪ ಕಾಲ ಬೇರೆ ಕಡೆ ಹೋಗಿ ಅಂತ ಅವಾಗ ಕಾಮ್ಯಕವನದಿಂದ ದ್ವೈತವನಕ್ಕೆ ಕಳಿಸಿದ್ದು ಕೂಡ ವೇದವ್ಯಾಸರೇ. ಈಗ ಬಂದು ಒಂದಷ್ಟು ಧರ್ಮವನ್ನ ಹೇಳ್ತಾರೆ. ನೀನು ಧರ್ಮನಿಷ್ಠ, ನಿನಗೇನು ಆಗೋದಿಲ್ಲ, ಸತ್ಯನಿಷ್ಠೆ ಬಿಡಬೇಡ, ನೀನ್ ಎಷ್ಟು ಮನಸ್ಸು ಚಂಚಲ ಆದ್ರೂ ಅವರು ಗಟ್ಟಿಗರಾದ್ರೂ ನಾನು ದುರ್ಬಲನಾದೆ ಅಂದುಕೊಳ್ಬೇಡ, ಸತ್ಯವೇ ಬಲ, ಧರ್ಮವೇ ಬಲ, ನೀನು ಎಂದೂ ದುರ್ಬಲನಾಗುವುದಿಲ್ಲ, ನಿನಗೆ ಇಂಥ ಚಿಂತೆ ಬೇಡ, ಬೇಕಾದಷ್ಟೆಲ್ಲ ಹೇಳಿ ನಿನ್ನ ಈ ದಾನ ಧರ್ಮ ನಿಷ್ಠೆ ಸತ್ಯ ಭಕ್ತಿ ಯಾವುದಲ್ಲೂ ವ್ಯತ್ಯಾಸ ಮಾಡಬೇಡ, ಈಗೇನು ನೀವು ನಡೀತಿದ್ದರೆ ಇದು ಸರಿಯಾಗಿದೆ ಎಲ್ಲ ಹೇಳಿದಾಗ ಅವನೊಂದು ಪ್ರಶ್ನೆ ಕೇಳ್ತಾನೆ, ದಾನ ಶ್ರೇಷ್ಠವೋ ತಪಸ್ಸು ಶ್ರೇಷ್ಠವೋ ಅಂತ. ಈಗ ದಾನ ಅಲ್ಲಿ ಜಾಸ್ತಿ ಆಗಿದೆ ಅಲ್ಲ, ಅದರ ಭಯಕ್ಕೂ ಇರಬಹುದು ಈ ಪ್ರಶ್ನೆ, ದಾನ ಶ್ರೇಷ್ಠವೋ ತಪಸ್ಸು ಶ್ರೇಷ್ಠವೋ ಅಂತ. ಯಾವ ಕಾಲಕ್ಕೂ ದಾನವೇ ಶ್ರೇಷ್ಠವಪ್ಪ ಅಂತ ಹೇಳಿ ಮುದ್ಗಲ ಋಷಿಗಳ ಒಂದು ಕಥೆಯನ್ನ ಹೇಳ್ತಾರೆ. ಮುದ್ಗಲ ಋಷಿಗಳು ಶಿಲೋಂಚ ವೃತ್ತಿಯವರು. ನಾನು ದ್ರೋಣಾಚಾರ್ಯರ ಬಗ್ಗೆ ಹೇಳಿದೆ. ಶಿಲೋಂಚ ವೃತ್ತಿ ಅಂದ್ರೆ ಎಲ್ಲ ಕಟಾವಾದ್ಮೇಲೆ ಕಾಳು ಉಳಿದದ್ದನ್ನ ಆರಿಸಿ ಬದುಕುವವರು ಅಂತ. ಅದಕ್ಕೆ ಕಪೋತ ವೃತ್ತಿ ಅಂತ ಹೇಳೋದು. ಪಾರಿವಾಳ ಬಿದ್ದದನ್ನ ಆರಿಸಿ ಬದುಕ್ತಲ್ಲ, ಹಾಗೆ ಇವರು ಕೂಡ. ಆದ್ರಿಂದ ಕಪೋತ ವೃತ್ತಿಯನ್ನು, ಈ ಕಪೋತ ವೃತ್ತಿಯಲ್ಲಿ ಬದುಕ್ತಾ ಇರುವ ಮುದ್ಗಲ ಋಷಿಗಳು ಪಕ್ಷಕ್ಕೊಮ್ಮೆ ಅಂದ್ರೆ 15 ದಿವಸಕ್ಕೊಮ್ಮೆ ಇಷ್ಟಯಾಗ ಮಾಡಿ, 15 ದಿವಸ ಊಟ ಇಲ್ಲ, 15 ದಿವಸ ಎಲ್ಲ ಆರಿಸುದು, ಆ ಬಳಿಕ ದೊಡ್ಡ ಯಾಗ ಮಾಡಿ ಬಂದ ಎಲ್ಲ ಅವ್ರು ಯಾರ್ಯಾರನ್ನು ಬ್ರಾಹ್ಮಣರನ್ನು ಅವ್ರು ಇವರನ್ನು ಕರೆದಿರ್ತಾರೆ ಅವ್ರಿಗೆಲ್ಲ ಊಟಕ್ಕೆ ಹಾಕಿ ಅವರು ಉಂಡ ಮೇಲೆ ತಾನು ಉಣ್ಣುವುದು. ಅವರ ಹತ್ರ ಒಂದು ಪಾತ್ರೆ ಇರುತ್ತೆ, ಅದು ಒಂದು ತರ ಅಕ್ಷಯ. ಕೊನೆ ಇವರು ಉಂಡ ಮೇಲೆ ಇಲ್ಲವಾಗ್ತದೆ. ಒಟ್ಟು ಕೊನೆಯಾಗಲು ಮುಗಿಬೇಕು. ಅದರಲ್ಲಿ ಕೊನೆಯಾಗಲು ಮುಗಿಯದಿದ್ರೆ ಅದರಲ್ಲಿ ಊಟ ಇರುತ್ತೆ. ಆ ತರದ ಒಂದು ಪಾತ್ರೆ ಇರುತ್ತೆ. ಮುದ್ಗಲ ಋಷಿಗಳು ಅದನ್ನು ಮಾಡ್ತಾರೆ. ಇಷ್ಟು ಮಾಡಿ ಊಟ ಎಲ್ಲ ಮಾಡ್ತಾ ಇರುವಾಗ ಅವರದ್ದು ಒಂದು ಸಮನೆ ಈಗ ನಡೀತಾ ಇರುವುದನ್ನು ನೋಡಿ ಒಂದ್ ದಿವಸ ದುರ್ವಾಸ ಋಷಿಗಳು ಇವನನ್ನು ಪರೀಕ್ಷಿಸು, ನಾನು ನಿಮಗೆ ಹೇಳಿದೆ ದುರ್ವಾಸರು ಕಾರಣ ಇಲ್ಲದೆ ಬರಲ್ಲ, ನಮ್ ಬಹಳ ಅಹಂಕಾರ ಆದಾಗೆಲ್ಲ ಬರುವುದು ಅಂತ. ಸೊ ದುರ್ವಾಸ ಋಷಿಗಳು ಒಂದ್ ದಿವಸ ಆ ಇಷ್ಟಯಾಗಕ್ಕೆ ಬರ್ತಾರೆ. ಆ ಇಷ್ಟಯಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದುರ್ವಾಸರು ಎಲ್ಲರೂ ಊಟ ಮಾಡುವುದನ್ನ ಕಾದು ಕೊನೆಗೆ ತಾನು ಊಟ ಮಾಡಿ ಪಾತ್ರೆಯಲ್ಲಿ ಒಂದು ಅಗುಳು ಉಳಿಸೋದು ಹೋಗ್ತಾರೆ. ಹಿಂಗಾಗಿ ಸುಮಾರು ಇಂತಹ 6 ಇಷ್ಟಯಾಗಗಳಲ್ಲಿ ಬಂದು ದುರ್ವಾಸರು ಇವನಿಗೆ ಉಪವಾಸ 15 6 90 ದಿವಸ ಅನ್ಕೊಳ್ಳಿ. ಒಂದು ಯಾಗ ಅಂದ್ರೆ 15 ದಿವಸಕ್ಕೊಮ್ಮೆ ಮಾಡ್ತಾರೆ, ಅಂಥದ್ದು 6 ಯಾಗ. ಪ್ರತಿ ಯಾಗಕ್ಕೂ ಇವರು ಊಟ ಖಾಲಿ ಮಾಡಿ ಹೋಗುದು ದುರ್ವಾಸರು. ಮುಖ ಪರೀಕ್ಷೆ ಮಾಡ್ತಾರೆ. ಅಷ್ಟು ಮಾಡಿ ಮುದ್ಗಲರಲ್ಲಿ ಒಂದು ಕೋಪ, ಒಂದು ಸಣ್ಣ ಅಸಮಾಧಾನ, ಈಗ ಹೇಗೆ ಅನ್ನುವ ಚಿಂತೆ, ಹೀಗಾಗಬಾರ್ದಿತ್ತು ಅನ್ನುವ ಯೋಚನೆ ಯಾವುದು ಕಾಣಲ್ಲ. ಪ್ರಸನ್ನವಾಗಿ ಸಂತುಷ್ಟವಾಗಿ ಕಳಿಸ್ತಿರ್ತಾರೆ. ಇವನು ಪರೀಕ್ಷೆ ಮಾಡೋದೇ ಅದನ್ನು. ಯಾವಾಗ ಇವನು ಕೋಪಿಷ್ಠನಾಗ್ತಾನೆ, ತನ್ನ ತಪಸ್ಸಿನ ಬಲದಿಂದ ಕೋಪ ಬಂದ್ಬಿಟ್ರೆ ತಪಸ್ಸು ಕಳ್ಕೋತಾನೆ. ಅದನ್ನೇ ಕಾಯ್ತಾ ಇರೋದು ದುರ್ವಾಸರ ಪರೀಕ್ಷೆ. ಇಲ್ಲ, ನೀನ್ ಕುಪಿತನಾಗ್ಲಿಲ್ಲ, ಇವನಲ್ಲಿ ಯಾವ ವ್ಯತ್ಯಾಸ ಆಗ್ಲಿಲ್ಲ, ಸುಖ ದುಃಖೇ ಸಮೀಕೃತ್ವ, ಲಾಭಾಲಾಭವು ಜಯಾಜಯವು. ಅಷ್ಟರಲ್ಲಿ
ಮುದ್ಗಲರನ್ನು ನೋಡಿ ದುರ್ವಾಸರು ಹೇಳ್ತಾರೆ, ನೀನು ಗೆದ್ದಿಯಪ್ಪ, ನೀನು ನಿಜಕ್ಕೂ ದಾನದಿಂದ ಏನನ್ನು ಸಾಧಿಸಬೇಕೋ ಅದನ್ನು ಸಾಧಿಸಿದೆ. ನಿನ್ನ ದಾನಕ್ಕೆ ಪರಾಕಾಷ್ಠೆ, ಅದು ಇನ್ನೊಂದು ಸಮೀಕರಣ ಇಲ್ಲ. ನಿನ್ನ ದಾನಕ್ಕೆ ಯಾರಾದ್ರೂ ಮೆಚ್ಚಬೇಕು, ನಾನಾದ್ರೂ ಮೆಚ್ಚಿದ್ದೇನೆ. ಆದ್ರೆ ನಿನ್ನ ದಾನಕ್ಕೆ ಈಗ ಇನ್ನು ನಿನಗೆ ಬೇಕಾದ ಲೋಕ ಪ್ರಾಪ್ತಿಯಪ್ಪ, ಅಷ್ಟು ನೀನು ಮುಟ್ಟಿಯಾಯಿತು ಅಂದಾಗ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ದೇವದೂತನ ಜೊತೆಗೆ ರಥ ಬರುತ್ತೆ. ಇನ್ನೇನು ಸ್ವರ್ಗ ಏರಿ ಅಂತ ಹೇಳುವಾಗ ಮುದ್ಗಲರ ಪ್ರಶ್ನೆ, ಎಲ್ಲಿಗೆ ಕರ್ಕೊಂಡು ಹೋಗ್ತಿ, ಯಾವ ಲೋಕ? ಅವ ಹೇಳ್ತಾನೆ, ನಾನು ಸ್ವರ್ಗ ಲೋಕಕ್ಕೆ ಕರ್ಕೊಂಡು ಹೋಗ್ತೇನೆ. ಏನದು, ಅಲ್ಲಿ ಏನಿದೆ ಕೇಳ್ತಾರೆ ಮುದ್ಗಲ. ಅಲ್ಲಿ ಎಲ್ಲ ಒಳ್ಳೆಯವರಿದ್ದಾರೆ, ಸತ್ಪುರುಷರದ್ದೇ ಸಮಾಗಮ, ಒಬ್ರು ಕೆಟ್ಟವರಿಲ್ಲ, ದ್ವೇಷ ಇಲ್ಲ, ಮತ್ಸರ ಇಲ್ಲ, ರೋಗ ರುಜಿನಗಳಿಲ್ಲ, ಹಸಿವಿಲ್ಲ, ಮರಣ ಇಲ್ಲ, ವ್ಯಾಧಿ ಇಲ್ಲ, ನೀವು ಸಾಯುವುದೇ ಇಲ್ಲ. ನಿಮ್ಮ ಸಂತೋಷದ ಲೋಕದಲ್ಲಿ ನೀವು ಇನ್ನಿಲ್ಲದಂತೆ ಬದುಕ್ತೀರಿ. ಒಂದು ಸಂತೋಷದ ಲೋಕಪ್ಪ. ಆಮೇಲೆ ಸಂತೋಷವೆಲ್ಲ ನಿನ್ನ ಫಲಕ್ಕನುಗುಣವಾಗಿ ಮುಗಿದ ಮೇಲೆ ನೀವು ಮತ್ತೆ ಭೂಮಿಗೋ ಮತ್ತೆಲ್ಲಿಗೋ ಹೋಗ್ತೀರಿ. ನಾನು ಇಲ್ಲೇ ಸಂತೋಷದಿಂದಿದ್ದೇನೆ. ಆ ಸಂತೋಷದ ಲೋಕಕ್ಕೆ ಹೋಗಿ ಮತ್ತೆ ಇಲ್ಲಿಗೆ ಬರುವುದಾದರೆ ಆ ಲೋಕ ನನಗೆ ಯಾಕೆ? ಮರಳಿ ಬಾರದ ಲೋಕವಿದ್ದರೆ ಅದನ್ನು ಹೇಳು. ಮುದ್ಗಲರು ಕೇಳುವ ಮಾತು, ಮರಳಿ ಬಾರದ ಲೋಕವಿದ್ದರೆ ಅದನ್ನು ಹೇಳು. ದೇವದೂತ ಹೇಳ್ತಾನೆ, ನನಗೆ ಗೊತ್ತಿರುವ ಹಾಗೆ ಅದು ಒಂದೇ ಲೋಕ, ಭಗವಂತನ ಪಾದ. ಯಾರು ಭಗವಂತನ ಪಾದ ಸೇರುತ್ತಾರಲ್ಲ ಅವರು ಮರಳಿ ಬಂದ ಗುರುತುಗಳಿಲ್ಲ. ಕೂಡಲೇ ಮುದ್ಗಲರು ಹೇಳ್ತಾರೆ, ನನಗೆ ಆ ಭಗವಂತನ ಪಾದ ಸಾಕು, ನಿನ್ನ ರಥ ತೆಗೆದುಕೊಂಡು ಹೋಗು. ಮುದ್ಗಲರ ಆ ನಂತರದಲ್ಲಿ ವೇದವ್ಯಾಸರು ಹೇಳ್ತಾರೆ, ಹಾಗೆ ತನ್ನ ಬದುಕಿನಲ್ಲಿ ದಾನದ ಜೊತೆಗೆ ತಪಸ್ಸಿನ ಅನುಸಂಧಾನ ಮಾಡಿದ ಆ ಮುದ್ಗಲರಿಗೆ ಒಂದು ದಿನ ನಿಜವಾಗಿ ಆಗಬೇಕಾದ ಆತ್ಮ ಸಾಕ್ಷಾತ್ಕಾರವಾಯಿತು. ಅವರು ನಿಜವಾದ ಭಗವಂತನ ಪಾದ ಸೇರಿದರು. ಇದು ದಾನದಿಂದ ಮಾತ್ರ ಸಾಧ್ಯವಪ್ಪ. ಇಷ್ಟಾಗುವಾಗ ಇತ್ತ ಜನಮೇಜಯ ಕೇಳ್ತಾನೆ ವೈಶಂಪಾಯನರ ಹತ್ರ, ಹಿಂದೆ ಪಾಂಡವರ ಹತ್ತಿರನು ಹೀಗೆ ಒಂದು ಅಕ್ಷಯ ಪಾತ್ರೆ ಇತ್ತಲ್ಲ, ಅವರು ಇದನ್ನು ಬಳಸ್ತಿದ್ರ ವನವಾಸದಲ್ಲೆಲ್ಲ? ಅದು ಹೇಗೆ? ಅದೇನಾದ್ರೂ ಮುಂದೆ ಅವರಿಗೆ ಸಲಹುವುದಕ್ಕೆ ಕಾರಣವಾಗಿತ್ತ ಅಂತ. ಆಗ ಆ ಅಕ್ಷಯ ಪಾತ್ರೆ ತುಂಬಾ ಸಹಕಾರ ಕೊಟ್ಟು ಅವರ ಸಾಧನೆಗೆ, ಅವರ ಪ್ರಯಾಣಕ್ಕೆ, ಅವರ ವನವಾಸಕ್ಕೆ ಎಲ್ಲ ಸಹಾಯ ಮಾಡಿದೆ, ಸಹಕರಿಸಿದೆ. ಅದು ಅಂತಿಂಥ ರೀತಿಯಲ್ಲಿ ರಕ್ಷಿಸಲಿಲ್ಲ. ಆದರೆ ಅವರ ಪಾಲಿಗೂ ಒಂದು ದಿನ ಒಂದು ಘಟನೆ ನಡೆಯಿತಪ್ಪ. ಏನದು? ಒಮ್ಮೆ ದುರ್ವಾಸರು ಹೀಗೆ 10,000 ಶಿಷ್ಯರ ಜೊತೆಗೆ ದುರ್ಯೋಧನನ ಬಳಿ ಬಂದರು. ಅವರು ಬಂದರು ಎಂದರೆ ಅವರಿಗೆ ಹೊಟ್ಟೆ ತುಂಬಾ ಊಟ ಕೊಡಬೇಕು, ಅದು ಅವರ ನಿಯಮ. ದುರ್ಯೋಧನ ಇನ್ನಿಲ್ಲದಂತೆ ವೈಭವದ ಭೋಜನ ಸಿದ್ಧಪಡಿಸಿ, ಇವರು ಸ್ನಾನಾಹ್ನಿಕಗಳನ್ನು ಮುಗಿಸಿ ಬರುತ್ತೇನೆ ಎಂದು ಹೇಳಿ ಹೋಗುವವರು ಈಗ ಭೋಜನ ಸಿದ್ಧಪಡಿಸಿ ಬಂದೆ, ಮರಳಿ ಬಂದೆ ಎಂದು ಅಲ್ಲಿ ಹೋಗಿ ಇತ್ತ ಬರುವುದರೊಳಗಾಗಿ ನನಗೆ ನಮ್ಮವರಿಗೆ ಯಾರಿಗೂ ಹಸಿವಿಲ್ಲ, ಊಟ ಚೆಲ್ಲಿ ಅಂದು ಬಿಡುತ್ತಿದ್ದರು. ಊಟ ಚೆಲ್ಲಿದ ಮರುಕ್ಷಣಕ್ಕೆ ಹಸಿವಾಗಿದೆ, ಊಟ ಹಾಕಿ. ಇದು ದುರ್ವಾಸರ ರೀತಿ. 4 ದಿನಗಳ ಕಾಲ ದುರ್ಯೋಧನನ ಜೊತೆಗೆ ಹೀಗೆ ಆಟವಾಡಿದ್ದಾರೆ. ದುರ್ಯೋಧನ ಎಂದಲ್ಲ, ಆ ಕಾಲಕ್ಕೆ ಎಲ್ಲರಿಗೂ ದುರ್ವಾಸರ ರೀತಿ ಗೊತ್ತಿತ್ತು. ಯಾರೂ ಕೋಪಿಸಿಕೊಳ್ಳುವ ಧೈರ್ಯ ಮಾಡುತ್ತಿರಲಿಲ್ಲ. ಅಂಬರೀಷನ ಕತೆ ನಿಮಗೆ ಗೊತ್ತಿದೆ. ಅಂಬರೀಷ ಒಬ್ಬ ಭಗವತ್ ಭಕ್ತ. ಯಾವ ಮಟ್ಟಕ್ಕೆ ವಿಷ್ಣು ಭಕ್ತ ಅಂದ್ರೆ ಸಾಕ್ಷಾತ್ ಚಕ್ರವನ್ನು ಅವನ ರಕ್ಷಣೆಗೆ ಕೊಟ್ಟಿದ್ದ ಅಂತ ಭಗವಂತನಿಗೆ, ನಿನ್ನ ಜೊತೆಗಿರ್ಲಿ ಅಂತ. ಆ ಚಕ್ರ, ಸುದರ್ಶನ ಚಕ್ರದ ಜೊತೆಗಿದ್ದ ಆ ಅಂಬರೀಷನನ್ನು ಒಂದು ದಿನ ಪರೀಕ್ಷಿಸ್ಲಿಕ್ಕೆ ಅವನ ಏಕಾದಶಿ ಮುಗಿಸಿ ಅವನ ದ್ವಾದಶಿ ಪಾರಾಯಣಕ್ಕೆ ಹೋಗುವ ಹೊತ್ತು ಆಗ ಬಂದು, ನಾನು ಈಗ ಬರುವವರೆಗೆ ಏನು ಸ್ವೀಕಾರ ಮಾಡಬೇಡ ಅಂತ ಹೇಳಿ, ಅಥವಾ ಸ್ವೀಕಾರ ಮಾಡಬಾರ್ದು ಅಂತ ಇವನಿಗೆ ಗೊತ್ತಿರುವ ವ್ರತ ಆದ್ರಿಂದ ಆ ದುರ್ವಾಸರು ಬರುವವರೆಗೆ ಕಾಯುವ ಅಂತ ನೋಡಿದೆ, ಅವ್ರು ಬರಲೇ ಇಲ್ಲ. ಇವನಿಗೆ ಪಾರಣೆಯ ಸಮಯ ಅಂತಿದೆ, ದ್ವಾದಶಿಯ ಪಾರಣೆಯ ಸಮಯ ಅಂತ. ಅಷ್ಟರೊಳಗೆ ಮಾಡದಿದ್ರೆ ಮತ್ತೆ ಅದು ಪಾರಣೆಯ ಸಮ ಮೀರಿತು. ಸಮಯ ಮೀರುದ ಇವರನ್ನು ದುರ್ವಾಸನನ್ನು ಕಾಯ್ದ, ಇದು ಪ್ರಶ್ನೆ. ಮುಂದೆ ಊಟ ಮಾಡದೆ ಇದ್ರಾಯ್ತು, ಪಾರಣೆ ಅಂತ ಮಾಡದೆ ಊಟ ಮಾಡದೆ ಇದ್ರಾಯ್ತು, ನೀರು ಕುಡಿದ್ರಾಯ್ತು, ತೀರ್ಥ ತಗೊಂಡ್ರಾಯ್ತು ಅಂತ ಹಾಗೆ ಅವನು ನೀರು ಕುಡಿಯುತ್ತಾನೆ. ನೀರು ಕುಡಿದದ್ದಕ್ಕೆ ದುರ್ವಾಸರು ನನ್ನನ್ನು ಬಿಟ್ಟು ನೀನು ಪಾರಣೆ ಭಂಗ ಮಾಡಿದ್ದಿ ಅಂತ ಅವನ ಮೇಲೆ ಸೇಡು ತೀರಿಸಿಕೊಳ್ಳುವ ಹಾಗೆ ಶಪಿಸ್ಲಿಕ್ಕೆ ಹೋಗ್ತಾರೆ. ಆಗ
ದುರ್ವಾಸರನ್ನು ಚಕ್ರ ಓಡಿಸಿಕೊಂಡು ಹೋಗುವ ಒಂದು ಘಟನೆ ಬರುತ್ತೆ. ಅವರನ್ನು ಬೆನ್ನಟ್ಟಿಕೊಂಡು ಎಷ್ಟು ಹೋಗುತ್ತೆ ಅದು ಅಂದ್ರೆ, ಶಿವನ ಹತ್ರ ಹೋದ್ರೆ ಶಿವ ರಕ್ಷಿಸೋದಿಲ್ಲ, ನಾನ್ ರಕ್ಷಿಸಲ್ಲ, ಅದು ನನ್ನ ವಶ ಅಲ್ಲ ಅಂತ. ಬ್ರಹ್ಮನ ಹತ್ರ ಹೋದ್ರೆ ಬ್ರಹ್ಮ ಹೇಳ್ತಾನೆ ಅದು ನನಗೆ ಗೊತ್ತಿಲ್ಲ, ಅದು ವಿಷ್ಣುವಿನ ಹತ್ರ ಹೋಗುವಂತ. ವಿಷ್ಣುವಿನ ಹತ್ರ ಹೋದ್ರೆ ಅಯ್ಯೋ ಅದು ನನಗೆ ಗೊತ್ತಿಲ್ಲ, ನಾನು ಭಕ್ತನ ವಶ, ನೀನು ಅಂಬರೀಷನ ಬಳಿಯೇ ಬರು ಅಂತ ಹೇಳಿ ದುರ್ವಾಸರು ಮರಳಿ ಬಂದು ಅಂಬರೀಷನನ್ನು ಕ್ಷಮೆ ಕೇಳಿದ್ರು ಅಂತ ಅಂಬರೀಷನ ಕತೆ. ಬಹುಶಃ ಇಡೀ ದುರ್ವಾಸರ ಇತಿಹಾಸದಲ್ಲಿ ಸೋತದ್ದು ದುರ್ವಾಸ ಅಂಬರೀಷ ಒಬ್ಬನಿಗೆ, ಮತ್ತೆ ಎಲ್ಲರನ್ನು ಕೆಡವಿದ್ದಾರೆ ಆ ತರ ದುರ್ವಾಸರು. ಸೊ ಅಂಥದ್ದೊಂದು ನೆನಪಾಗತ್ತೆ ಜನರಿಗೆಲ್ಲ, ಅವನದ್ದು ಕಥೆ ಬೇಡಬೇಡಪ್ಪ, ಅವನ ತಿಕ್ಕೋಪು ಒಂದು ಬೇಡ. ಹೀಗಾಗಿ ದುರ್ಯೋಧನ ಎಲ್ಲವನ್ನು ಚಾಚು ತಪ್ಪದೆ ಚೊಕ್ಕವಾಗಿ ಯಾವ ಮುಖದಲ್ಲಿ ಯಾವ ವ್ಯತ್ಯಾಸ ಸಾಕಷ್ಟು ಕಾಳಜಿಯಿಂದ ಊಟ ಹಾಕ್ತಾನೆ. 4 ದಿನಗಳಾದ್ಮೇಲೆ ನಾನು ಬಹಳ ಸಂತೋಷ ಪಟ್ಟಿದ್ದೇನೆ, ಅನುಗ್ರಹವನ್ನ ನಿನಗೆ ನೀಡಬೇಕು, ಏನು ವರ ಕೊಡ್ಲಿ ಅಂತ ಕೇಳ್ತಾನೆ. ನೀವು ನಿಜವಾಗಿ ನನಗೆ ವರ ಕೊಡುದಾದ್ರೆ, ನನ್ನ ಅಣ್ಣ ಒಬ್ಬ ಇದ್ದಾನೆ ಯುಧಿಷ್ಠಿರ, ಅವನು ಹಿರಿಯ, ಅವನಿಗೂ ಸ್ವಲ್ಪ ನಿಮ್ಮದೊಂದು ಅನುಗ್ರಹ ಆದ್ರೆ ಒಳ್ಳೇದಲ್ಲ, ಅವ್ರ ಮನೆಗೊಂದು ಊಟಕ್ಕೆ ಹೋಗಿ, ಅವ್ರು ಇಂಥಲ್ಲಿ ಇದ್ದಾರೆ, ಅವರನ್ನ ಊಟ ಮಾಡಿಸಿ ಅವರನ್ನೊಂದು ತೃಪ್ತಿಪಡಿಸಿ. ಹಿಂಗಾಗಿ ತವ ಪ್ರೀತ್ಯರ್ಥಂ ಅಂತ ಹೇಳಿ ಹೋಗ್ತಾರೆ, ನಿನ್ನ ಪ್ರೀತ್ಯರ್ಥವಾಗಿ ಹೋಗ್ತೇನೆ, ನನಗೇನು ಬೇಕಾಗಿ ಅಲ್ಲ ಅಂತ ದುರ್ವಾಸರು ಅಂತ ಹೋಗ್ತಾರೆ. ನಿಮಗೆ ಗೊತ್ತಿದೆ ಎಲ್ಲರದ್ದು ಊಟ ಮುಗಿದು, ಆಕ್ಚುಲಿ ದ್ರೌಪದಿಯ ಊಟ ಮುಗಿದ್ಮೇಲೆ ಅಲ್ಲಿ ಏನು ಇರೋದಿಲ್ಲ ಅಕ್ಷಯ ಪಾತ್ರೆಯಲ್ಲಿ, ಅವಳು ಊಟ ಮುಗಿಸಿರುವ ಹೊತ್ತಿಗೆ ಇವರು ಬರ್ತಾರೆ. ಬಂದವರು ಕೂಡಲೇ ಯುಧಿಷ್ಠಿರ ಬನ್ನಿ, ನಮ್ಮ ಅದರ ಆತಿಥ್ಯವನ್ನ ಸ್ವೀಕರಿಸಿ ಭೋಜನಕ್ಕೆ ಸಿದ್ಧಪಡಿಸ್ತೇವೆ ಅಂತ ಹೇಳುವುದನ್ನು ಹೇಳಿ ಆಗಿದೆ. ಇತ್ತ ಅವರು ಸ್ನಾನಾತ್ಮಕಗಳಿಗೆ ನದಿಗೆ ಹೋಗಿದ್ದಾರೆ. ದ್ರೌಪದಿಗೆ ಚಿಂತೆ, ಹೇಗೆ ಮಾಡುವುದು, ಅವಳಿಗೆ ಗೊತ್ತು ತನ್ನಲ್ಲಿ ಏನೂ ಇಲ್ಲ. ಹಾಗಂತ ಗಂಡನಿಗೆ ಹೇಳಿ ಗಂಡಂದಿರ ತಲೆ ಬಿಸಿ ಮಾಡಬಾರದು, ತಾನು ಹೇಗಾದ್ರೂ ನಿಭಾಯಿಸಬೇಕು, ಅದು ಹೇಗೆ ಅಂತ ಯೋಚಿಸ್ತಾಳೆ. ಆಗ ಅವಳಿಗೆ ಹೊಳೆಯುವುದು, ನನ್ನನ್ನು ಯಾವ ಕಾಲಕ್ಕೂ ರಕ್ಷಿಸುವುದು ಕೃಷ್ಣ ಮಾತ್ರ. ಅವಳು ಒಂದೇ ಏಕಚಿತ್ತದಿಂದ ಶ್ರೀಕೃಷ್ಣನನ್ನ ನೆನೆಯುತ್ತಾಳೆ. ಶ್ರೀಕೃಷ್ಣ ಅಲ್ಲಿ ರುಕ್ಮಿಣಿಯ ಜೊತೆಗಿದ್ದ ದ್ವಾರಕೆಯಿಂದ ತಕ್ಷಣ ಇವರ ವನವಾಸದ ಜಾಗಕ್ಕೆ ಬಂದು, ಆಗ ಬೇಕಾದ ಅವಳ ಅವಶ್ಯಕತೆಯನ್ನು ಅರಿತುಕೊಂಡು, ಎಲ್ಲಿ ನಂಗೆ ಹಸಿವಾಗಿದೆ ಊಟ ಕೊಡು ಅಂತ ಬಂದ್ಬಿಡ್ತಾನೆ. ಮೊದಲೇ ಪರೀಕ್ಷೆಗೆ ಬಿದ್ದಿದ್ದೇನೆ ಕೃಷ್ಣ, ನೀನೂ ಬಂದು ಪರೀಕ್ಷಿಸುವುದ, ಸುಮ್ಮನೆ ನನ್ನ ಜೊತೆಗೆ ಹಾಸ್ಯ ಬೇಡ, ಊಟ ಕೊಡು ಅಂದೇನಲ್ಲ, ಪಾತ್ರೆ ಎಲ್ಲ ತೊಳೆದು ಮುಗಿಸಿದ್ದೇನೆ, ಒಂದ ಅಗುಳು ಇಲ್ಲ, ನಾನು ಪಾತ್ರೆ ಕೊಡು ಅಂದಿದ್ದೇನೆ, ಕೊಡು ನನಗೆ ಊಟದ ಪಾತ್ರೆ. ಊಟದ ಪಾತ್ರೆ ಕೊಟ್ರೆ ಹೀಗೆ ಮಾಡಿ ಅದರಲ್ಲೊಂದು ಅಗುಳನ್ನು ತಿಂತಾನೆ. ಇಷ್ಟರಲ್ಲಿ ಅತ್ತ ಸ್ನಾನ ಮಾಡಲಿಕ್ಕೆ ಹೋದ ದುರ್ವಾಸಾದಿಗಳು ನೀರಿನಲ್ಲಿ ಮುಳುಗಿ ಸ್ನಾನದಿಂದ ಎದ್ದವರೆಲ್ಲ ಹೊಟ್ಟೆ ತುಂಬಿದವರ ಹಾಗೆ ಎಲ್ಲರೂ ತೇಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಇದು ಯುಧಿಷ್ಠಿರನಿಗೆ ನಾವು ಹೇಳಿ ಬಂದಿದ್ದೇವೆ ಊಟ ಸಿದ್ಧ ಮಾಡುವಂತ, ಇನ್ನು ಹೋಗಿ ಊಟ ಬೇಡ ಅಂದ್ರೆ ಅವರಿಗೆ ತೊಂದರೆ ಆಗ್ತದೇನಾ, ಈಗ ಮತ್ತೆ ಪುನಃ ನಾವು ಊಟ ಬೇಡ ಅಂದ್ರೆ ಅವರು ಮೊದಲೇ ಕೃಷ್ಣ ಭಕ್ತರು, ಅಂಬರೀಷನ ಗತಿ ನನಗೆ ಮತ್ತೆ ಬರ್ತದೆ ಅನ, ಇವರ ಕೋಪಕ್ಕೂ ಒಳಗಾಗೋದು ಬೇಡ, ಇವರಿಗೆ ಹೇಳೋದೇ ಬೇಡ ಅಂತ ಅಲ್ಲಿಂದ ಪಾರಾಗ್ತಾರೆ. ಇದು ಒಂದು ಘಟನೆ. ಒಂದು ಕೃಷ್ಣ ಒಂದು ಅಗಳುತ್ತಿಂದ ಹಸಿವು ಹೋಯಿತು, ಅಥವಾ ಕೃಷ್ಣ ಕರೆದಾಗ ಬಂದ, ಊಟವೇ ಸಾಕು ಅನ್ನುವ ಭಾವ ಬಂತು. ಸ್ವಲ್ಪ ಇಂಥವುಗಳನ್ನ ನಮ್ಮ ಬದುಕಿನಲ್ಲಿ ನಾವು ಅವರಿವರ ಕಥೆಗಳೆಲ್ಲ ಹೀಗೆ ನಡೀತದ, ನಾವು ಕರ್ಕೊಂಡು ಯಾರಾದ್ರೂ ಬರ್ತಾರ, ನಮ್ಮನ್ನು ರಕ್ಷಿಸ್ತಾರ, ಹಾಗೊಂದು ಉಂಟಾ ಅಂತ ನೀವೆಲ್ಲ ಕೇಳಿದ್ರೆ, ಉತ್ತರ ಕರ್ನಾಟಕದವರಿಗೆ ಸ್ವಲ್ಪ ಗೊತ್ತಿರಬಹುದಾದ್ದು ಹಿರಿಯರಿಗೆ ಗೀತಾ ಕುಲಕರ್ಣಿ ಅಂತ ಒಬ್ರು ಬರಹಗಾರ್ತಿ, ಕಾದಂಬರಿಕಾರ್ತಿ, ಬಹಳ 45ರ ಒಳಗೇನೆ ಕಿಡ್ನಿ ಫೇಲ್ಯೂರ್ ಆಗಿ ಸತ್ತಂತಹ ತಾಯಿ. ನಮ್ಮ ತಂದೆಗೆ ಬಹಳ ಬೇಕಾದ ತಾಯಿ. ಗೀತಕ್ಕ ಅಂತ ನಮ್ಮ ಅಪ್ಪ, ಗೋವಿಂದಣ್ಣ ಅಂತ ಅವಳು ಗೋವಿಂದ ಅಂತ ಅವರು, ತಮ್ಮ ಅಕ್ಕನ ಹಾಗೆ. ಇತ್ತ ಶಿವರಾಮ ಕಾರಂತರ ಹೆಂಡತಿಯ ತಂಗಿ ಲೀಲಾ ಕಾರಂತ್ ಅವರ ತಂಗಿ ಗೀತಾ ಕುಲಕರ್ಣಿ, ಅವರಿಬ್ರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಅವರಿಬ್ರು ಕೂಡ ಅಂದ್ರೆ ಅವರು ಮೂಲತಃ ದಕ್ಷಿಣ ಕನ್ನಡದ ಬಂಟ ಸಮುದಾಯದವರು. ಹಾಗೆ ಗೀತಾ ಕುಲಕರ್ಣಿ ಅವರನ್ನು ಮದುವೆ ಆದ್ರೆ ಅವರು ಕಾರಂತರನ್ನು ಮದುವೆ ಆದ್ರು, ಲೀಲಾ ಅಕ್ಕ. ಈ ಗೀತಾ ಕುಲಕರ್ಣಿ ಅವರ ಮನೆಗೆ ನಾವು ಬಹಳ ಹೋಗಿ ಬರ್ತಿದ್ವಿ. ಗೀತಾ ಕುಲಕರ್ಣಿ ಅವರ ಮನೆಯಲ್ಲಿ ಅವರ 3 ಮಕ್ಕಳು, ನಾವು ಬಹಳ ಒಡನಾಟ. ಒಂದು ಘಟನೆ ಹೇಳ್ತಿದ್ರು ಅವರು. ಅವರ ಮನೆ ಅಂದ್ರೆ ಬಹುಶಃ ಗೊತ್ತಿದ್ದವರಿಗೆ ಗೊತ್ತು, ಧಾರವಾಡದಲ್ಲಿ ಒಂದು ಬೆಟ್ಟದ ಮೇಲೆ ಅವ್ರ ಮನೆ. ಒಂದು 20 ಮೆಟ್ಲು ಹತ್ತಿದ್ರೆ ಮನೆಯ ಮೇನ್ ಎಂಟ್ರೆನ್ಸ್. ಈ ಮೆಟ್ಲು ಹತ್ತುವ ಮೊದಲು ಅವರ ಕಂಪೌಂಡ್ ವಾಲ್ ಶುರುವಾಗುತ್ತೆ, ಇಲ್ಲೇ ಗೇಟ್. ಆ ಪ್ರಥಮ ಮೆಟ್ಲ ಹತ್ರ ನಾವು ಬೆಲ್ ಹಾಕುದು. ಈ ಮೆಟ್ಲು ಹತ್ತುದ್ರೊಳಗೆ ಆ ತಾಯಿ ಓಡಿ ಬಂದು ನಮ್ಮನ್ನ ಸ್ವೀಕರಿಸ್ತಿದ್ವಿ. ಬಹಳ ವಿಶೇಷ ಪ್ರೀತಿಯ ತಾಯಿ.
ಈ ಗೀತಾ ಕುಲಕರ್ಣಿಗೆ ಒಬ್ರು ಅವಧೂತರು ಬಂದು ಹೋಗ್ತಿದ್ರು ಅಂತ ಮನೆಯವರು ಹೇಳಿದ ಕಥೆ. ಅವ್ರು ಬರೋದು ಗೊತ್ತೇ ಆಗ್ತಿರ್ಲಿಲ್ಲ, ಯಾವಾಗ ಬರ್ತಾರೆ ಹೇಳ್ತಿರ್ಲಿಲ್ಲ, ಎಲ್ಲಿರ್ತಾರೆ ನಮಗೆ ಇವತ್ತಿಗೂ ಗೊತ್ತಿಲ್ಲ ಅಂತಿದ್ರು ಅವಾಗ ಆ ಮಕ್ಕಳು. ಅವರು ಎಲ್ಲಿರ್ತಾರೆ ನಮಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಅಮ್ಮ ನೆನೆದಾಗ ಬರ್ತಾರೆ. ಮತ್ತೆ ಅವರು ಬಂದ್ರು ಅಂತ ನಮ್ಮ ಅಮ್ಮ ಅವ್ರು ಗೇಟ್ ಬೆಲ್ ಮಾಡ್ತಿರ್ಲಿಲ್ಲ, ಅವ್ರು ಬಂದ್ರು ಅಂತ ನಮ್ಮ ಅಮ್ಮ ಮನೆ ಒಳಗ್ ಕೂತು ಹೇಳ್ತಿದ್ರು, ಹೋಗು ಹೋಗು ಅಪ್ಪ ಬಂದಿದ್ದಾನೆ. ಹೇಗೆ ಗೊತ್ತಾಗ್ತಿತ್ತು? ಅವನಿಗೆ ಬಂದಾಗ ಒಂದು ಸುಗಂಧ ಬರ್ತಿತ್ತು, ಆ ಸುಗಂಧ ಅಮ್ಮನಿಗೆ ಗೊತ್ತಾಗ್ತಿತ್ತು, ನಮಗ್ ಗೊತ್ತಾಗ್ತಿರ್ಲಿಲ್ಲ. ಆ ಸುಗಂಧ ಬಂದ್ಕೊಳ್ಳೆ ಅಮ್ಮ ಹೇಳ್ತಿದ್ರು, ನೋಡು ನೋಡು ಅವನ ಅಪ್ಪ ಬರ್ತಿದ್ದಾನೆ, ಬಾಗಿಲು ತೆಗಿ. ನೋಡಿದ್ರೆ ಅವಧೂತರು ಬಂದಿರ್ತಿದ್ರು. ಈ ಮಕ್ಕಳು ಹೇಳ್ತಿದ್ರು ನನ್ನ ಹತ್ರ, ಅದು ಎಷ್ಟು ಅವಧೂತರ ಪರಿಮಳ ಅಥವಾ ಆ ಸುಗಂಧ ಎಷ್ಟು ದಿವಸ ಇರ್ತಿತ್ತು ಅಂದ್ರೆ, ಅವರೇನಾದ್ರು ಆ ಮನೆಯಲ್ಲಿಟ್ಟ ಗಡಿಗೆಗೆ ತಾನು ಕೈ ಹಾಕಿ ನೀರು ಕುಡಿದ್ರೆ ಆ ನೀರು ಎಷ್ಟೋ ದಿವಸ ಆ ಘಮವನ್ನ ಆ ಸುಗಂಧವನ್ನ ಉಳಿಸಿಕೊಳ್ಳುವ ಹಾಗೆ ಇತ್ತು ಅಂತ. ಈ ಗೀತಾ ಕುಲಕರ್ಣಿ ಒಮ್ಮೆ ಪುತ್ತೂರಿಗೆ ಹೋಗ್ಬೇಕಾಗಿ ಬರುತ್ತೆ ಶಿವರಾಮ್ ಕಾರಂತರ ಒಂದು ಕಾರಣಕ್ಕಾಗಿ. ಅವರು ಧಾರವಾಡದಿಂದ ಕಾರ್ ಮಾಡಿಕೊಂಡು ರಾತ್ರಿ ಪ್ರಯಾಣ, ದಾರಿಯಲ್ಲಿ ಘಾಟ್ ಇಳಿಬೇಕು. ಅಂಕೋಲದ ಹತ್ರ ಇಳಿದು ಎಲ್ಲೋ ಇನ್ನು ಭಟ್ಕಳ ಆತರ ಎಲ್ಲೋ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಅವರ ಕಾರ್ ನಿಲ್ಲುತ್ತೆ ಮಧ್ಯರಾತ್ರಿ 2:30 ಗಂಟೆಗೆ. ಡ್ರೈವರ್ ಬಾಡಿಗೆ ಕಾರು, ಡ್ರೈವರ್ ಇಳಿತಾನೆ, ಅವನಿಗೆ ಗೊತ್ತು ಅವನ್ ಏನೇನ್ ನೋಡ್ಬೇಕು ಅದೆಲ್ಲ ನೋಡ್ತಾನೆ. ಬ್ಯಾನೆಟ್ ತೆಗೆದು ಎಲ್ಲ ನೋಡಿದ್ರೆ ಅವನ್ ಹೇಳ್ತಾನೆ, ಅಮ್ಮ ಅದೇನು ಗೊತ್ತಿಲ್ಲ, ಎಲ್ಲ ಸರಿ ಇದೆ, ಗಾಡಿ ಸ್ಟಾರ್ಟ್ ಆಗುದಿಲ್ಲ. ಇದು ನಡೆದ ಘಟನೆಯನ್ನು ಹೇಳಿರೋದನ್ನ ನಾನು ನಿಮ್ಮ ಮುಂದೆ ಇಡ್ತಿರೋದು. ಗಾಡಿ ಸ್ಟಾರ್ಟ್ ಆಗುದಿಲ್ಲ ಅಂದ್ರೆ ಅದನ್ನ ನೋಡು ಇದನ್ನ ನೋಡು ಎಲ್ಲಾ ನೋಡಿದೀನಿ, ಯಾವುದೂ ಸರಿ ಇಲ್ಲ, ಎಲ್ಲವೂ ಏನೂ ತೊಂದರೆಗಳಿಲ್ಲ, ಆದ್ರೆ ಚಾಲು ಆಗುದಿಲ್ಲ. 2-3 ಬಾರಿ ಅವನು ಸ್ಟಾರ್ಟ್ ಮಾಡ್ಲಿಕ್ಕೆ ನೋಡ್ತಾನೆ. ಮಧ್ಯರಾತ್ರಿ, ಕರೆಂಟ್ ಕೂಡ ಇಲ್ಲದ ಘಾಟ್ಸ್ ರಸ್ತೆಯಲ್ಲಿ, ಯಾರು ಪಕ್ಕಕ್ಕೆ ಗ್ಯಾರೇಜ್ಗಳು ಸಿಕ್ಕುವ ಸಾಧ್ಯತೆಗಳಿಲ್ಲ, ಹೆಣ್ಮಕ್ಳೇ ಇದ್ದಾರೆ ಕಾರ್ನಲ್ಲಿ. ಇವ್ರು ಬೇಕಾದಷ್ಟು ಪ್ರಯತ್ನ ಪಡ್ತಾನೆ ಡ್ರೈವರ್, ಅದೇನು ಆಗೋದಿಲ್ಲ. ಗೀತಕ್ಕ ಹೇಳ್ತಾರೆ, ಮಲ್ಕೊಂಡ್ಬಿಡೋಣ, ಮತ್ತೇನ್ ಮಾಡೋದು, ಬೆಳಗಾಗುವ ತನಕ ಗಾಡಿಗೆ ಗ್ಲಾಸ್ಗೆ ಸೇರಿಸಿ ಮಲ್ಕೊಂಡ್ಬಿಡೋಣಪ್ಪ ಅಂತ. 1-2-3 ತಾಸು ಬೆಳಗಾಗುವವರೆಗೆ ಮಲ್ಕೋತಾರೆ ಅವರು. ಮಲ್ಗಿ 5-5:30 ಎದ್ದು ಇನ್ನೊಂದ್ಸಾರಿ ಸ್ಟಾರ್ಟ್ ಮಾಡಿ ನೋಡ್ತಾನೆ. ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಯಾವ್ದಾರು ಗಾಡಿ ಕೈ ಮಾಡಿ ಗ್ಯಾರೇಜ್ನವ್ರ ಹತ್ರ ಹೋಗ್ತೀನಿ ಅಂತ ಡ್ರೈವರ್ ಸ್ಟಾರ್ಟ್ ಮಾಡ್ತಾನೆ, ಗಾಡಿ ಸ್ಟಾರ್ಟ್ ಆಗುತ್ತೆ. ಅವ್ರು ಮುಂದೆ ಹೋಗ್ತಾರೆ, ಮತ್ತೆ ಏನೂ ತೊಂದರೆಗಳೇ ಇಲ್ಲ, ಅವ್ರು ಪುತ್ತೂರು ತಲುಪ್ತಾರೆ. ಏತನ್ ಮಧ್ಯೆ ಒಂದಿಷ್ಟು ಕಾಲಾನಂತರ ಗೀತಕ್ಕ ಮನೆಗ್ ಬಂದು ಎಷ್ಟೋ ಕಾಲ ಆಗಿದೆ. ಈ ಅವಧೂತರು ಬರ್ತಾರೆ, ಬಂದು ಹೇಳ್ತಾರೆ, ಏನೋ ಅವತ್ತು ರಾತ್ರಿ ಗಾಡಿ ಬಹಳ ಹೋಗ್ಬೇಕು ಅಂತ ಒದ್ದಾಡಿದ್ದಿ. ತಕ್ಷಣ ಇಲ್ರಿಪ್ಪ, ಅವತ್ತು ಹೊರಟಿದ್ದೆಲ್ಲ ರಾತ್ರಿ ಕಾಡ್ ಮಧ್ಯೆ ನಿಂತಿತ್ತಲ್ಲ, ಎಷ್ಟು ಹೋಗ್ಲಿಲ್ಲ ಅಂತ ಭಾರಿ ಅದನ್ನು ಚಾಲು ಮಾಡು ಇದನ್ನು ಚಾಲು ಮಾಡು ಬೇಕಾದಷ್ಟು ನೋಡಿದ್ದಿ, ಗಾಡಿ ನಿಂತೇ ಬಿಡ್ತಲ್ವಾ. ತಕ್ಷಣ ಹೌದ್ರಿಪ್ಪ, ಅದ್ ಯಾಕೆ ಹಂಗಾಯ್ತು? ಇರ್ಲಿ ಬಿಡು, ಹೋಗಿದ್ರೆ ಏನಾಗ್ತಿತ್ತು ಅಂತ ನಿನಗ್ ಗೊತ್ತಿದ್ರೆ ನೀನ್ ಹೇಳ್ತಿದ್ದಿ, ಹೋಗಿದ್ರೆ ಏನಾಗ್ತಿತ್ತು ಅಂತ ನನಗ್ ಗೊತ್ತಿತ್ತು, ಅದಕ್ಕೆ ನಿಲ್ಲಿಸಿದೆ. ಇದು ಒಬ್ಬ ಅವಧೂತರು ಆಗ ಹೀಗೆ ಬಂದು ಕಾದದ್ದನ್ನ ಇತ್ತೀಚಿನ ನಮ್ಗೆ 1980 ದಶಕದ ಭಾಗ ನಾನು ಕೇಳಿದ್ರು. ಬಹಳ ಹಿಂದಿನದ್ದೇನಲ್ಲ, ಒಂದು 30-40 ವರ್ಷ ಹಿಂದಿನ ಕಥೆ. ಅಂದ್ರೆ ಒಬ್ಬ ಅವಧೂತರು ಹೀಗ್ ಮಾಡ್ತಾರೆ ಅಂತಾದ್ರೆ ಆ ಕಾಲಕ್ಕೆ ದ್ರೌಪದಿಗೆ ಯಾಕೆ ಸಾಧ್ಯ ಇಲ್ಲ? ಮತ್ತೆ ಮನಸ್ಸು ಓಪನ್ ಇದ್ರೆ ನನ್ನನ್ನು ಯಾವುದೋ ಒಂದು ರಕ್ಷಿಸ್ತದೆ, ಯಾರಾದ್ರೂ ನನ್ನ ರಕ್ಷಣೆಗೆ ಬರ್ತಾರೆ ಅಂತ ನಮಗೆ ಖಚಿತವಾಗಿ ನಂಬಿಕೆ ಇದ್ರೆ ಖಂಡಿತ ಯಾವ್ದಾದ್ರೂ ಒಂದು ರೂಪದಲ್ಲಿ ಏನಾದ್ರೂ ಬಂದಿತ್ತು. ನಮಗೆ ನಂಬಿಕೆನೇ ಇಲ್ಲದೆ ಇದ್ರೆ ಅವಾಗ ಏನು ಮಾಡ್ಲಿಕ್ಕೆ ಬರೋದು? ಹಾಗೆ ಅದು ಅನಿವಾರ್ಯವಾಗಿ ನಾವೇ ರಕ್ಷಿಸುವುದು ನಮ್ಮನ್ನು, ನಮ್ಮದೇ ಬಲ ಹೆಚ್ಚು, ನಾವೇ ದೊಡ್ಡವರನ್ನೋರಿಗೆ ಅವರೇ ಅವರ ಬಲ ಅಷ್ಟೇ. ಹೀಗೆ ಕೃಷ್ಣನ ಈ ಘಟನೆ ಆ ಕಾಲಕ್ಕೆ ಕೃಷ್ಣನನ್ನು ಸ್ಮರಿಸಿದ್ದಕ್ಕೆ ದ್ರೌಪದಿಗೆ ಸಿಕ್ಕ ಉಡುಗೊರೆಯಾಗಿ ದಾಖಲೆ ಮಾಡ್ತಾರೆ ವೇದವ್ಯಾಸರು. ಇತ್ತ ಇಷ್ಟೆಲ್ಲ ಆಗುವಾಗ ಒಂದು ದಿನ ಯುಧಿಷ್ಠಿರನಿಗೆ ಕನಸು ಬೀಳ್ತದೆ. 2 ಜಿಂಕೆಗಳು ಬಂದು ಹೀಗೆ ಕೈ ಹಿಡ್ಕೊಂಡು ಅಳುವು ಕನಸು, ಕಣ್ಣೀರ್ ಹಾಕೊಂಡು ಅಳ್ತಾವ ಕೈ ಮುಗಿದು. ಯುಧಿಷ್ಠಿರ ಕಣ್ಮುಚ್ಚಿ ಅಳುವುದಕ್ಕೆ ಏನ್ ಕಾರಣ, ಯಾಕೆ ಅಳ್ತೀರಿ ಕೇಳ್ತಾನೆ. ಇಲ್ಲೆಲ್ಲ ನಮ್ ಸಂತಾನ ನಾಶ ಆಗ್ತಾ ಇದೆ, ನೀವು ಬೇಟೆ ಆಡಿ ಆಡಿ, ಇಲ್ಲಿಂದ ಹೊರಡಿಪ್ಪ, ಬೇರೆ ಜಾಗಕ್ಕೆ ಹೋಗಿ ಅಂತ ಕೂಗಿಕೊಂಡ ಹಾಗೆ ಕನಸು ಬೀಳ್ತದೆ. ಅದಕ್ಕೆ ಸರಿಯಾಗಿ ಅತ್ತ
ಈ ಕೌರವರ ಯಾಗ, ಅವರ ಗಲಾಟೆ, ಕರ್ಣನ ಪ್ರತಿಜ್ಞೆ ಅದು ಕೂಡ ತಲೆಯಲ್ಲಿ ತೂಗ್ತಿರ್ತದೆ. ಅವನು ಹೇಳ್ತಾನೆ, ಸಾಕು, ಇಲ್ಲಿ 1 ವರ್ಷ 8 ತಿಂಗಳಾಯ್ತು ಬಂದು, ಸ್ವಲ್ಪ ಕಾಮ್ಯಕವನಕ್ಕೆ ಹೋಗೋಣ. ಮರಳಿ ಕಾಮ್ಯಕವನಕ್ಕೆ ಹೋಗುವುದು. ಒಟ್ಟು ಆ ಲೆಕ್ಕ ನೋಡಿದ್ರೆ ಪ್ರಥಮದಲ್ಲಿ 13 ತಿಂಗಳು, 5 ವರ್ಷ ಅರ್ಜುನನನ್ನು ವೇಟ್ ಮಾಡ್ಕೊಂಡು ಶ್ವೇತ ಪರ್ವತಕ್ಕೆ ಬಂದದ್ದು. ಶ್ವೇತ ಪರ್ವತಕ್ಕೆ ಬಂದ್ಮೇಲೆ 4 ವರ್ಷ ಕಳೀತು ಅಂತ ಒಂದು ಮಾತು ಬಂತು ನಡುವೆ, ನಾನು ಹೇಳಿದ್ದೆ ನಿಮಗೆ. ಈಗ ಪುನಃ 1 ವರ್ಷ 8 ತಿಂಗಳು ಅಂತಾರೆ. 11 ವರ್ಷ 8 ತಿಂಗಳಾಗಿದೆ. ಇನ್ನು 4 ತಿಂಗಳಾದ್ರೆ ಅವರು ಅಜ್ಞಾತವಾಸಕ್ಕೆ ಹೋಗುವ ಹಾಗೆ ಲೆಕ್ಕ ಕಾಣ್ತದೆ. ಸೊ ಇನ್ನು 4 ತಿಂಗಳಿಗಾಗಿ ಕಾಮ್ಯಕವನಕ್ಕೆ ಬಂದ್ರೋ ಏನೋ, ಕಾಮ್ಯಕವನಕ್ಕೆ ಬರ್ತಾರೆ. ಹೀಗೆ ಕಾಮ್ಯಕವನದಲ್ಲಿ ಇದ್ದಾರೆ. ಬೇಸರ, ಧೌಮ್ಯರು ಇದ್ದಾರೆ, ಬೇರೆ ಬೇರೆ ಬ್ರಾಹ್ಮಣರಿದ್ದಾರೆ, ಮಾರ್ಕಂಡೇಯರು ಇದ್ದಾರೆ. ಎಲ್ಲರೂ ಇರುವಾಗ ಒಂದಿಷ್ಟು ತಿರುಗಾಡಿ ಬರೋಣ, ಬೇಟೆಯಾಡಿ ಬರೋಣ, ಕೂತಲ್ಲೇ ಕೂತಿದ್ದೇವೆ ಅಂತ ಅನ್ನಿಸುವ ಹಾಗೆ ಪಾಂಡವಾದಿಗಳು ನಿರ್ಣಯ ಮಾಡ್ತಾರೆ, ನಾವು 4 ದಿಕ್ಕಿಗೆ ಬೇಟೆಗೆ ಹೋಗೋಣ. ಅವ್ರು 4 ದಿಕ್ಕು ಬೇಟೆಗೆ ಹೋಗೋದಕ್ಕೆ ಧೌಮ್ಯರ ಅನುಮತಿ ತಗೊಳ್ತಾರೆ. ಧೌಮ್ಯರು ಹೇಳ್ತಾರೆ, ಏನು ತೊಂದರೆ ಇಲ್ಲ, ಹೋಗೋಣ. ಹಾಗಾದ್ರೆ ದ್ರೌಪದಿ ನಿಮ್ಮ ಉಸ್ತುವಾರಿಯಲ್ಲಿ ಇರ್ತಾಳೆ, ನಾವು ಹೋಗ್ತೇವೆ ಅಂತ ಅವರು 4 ದಿಕ್ಕಿಗೆ ಹೋಗ್ತಾರೆ. ಪೂರ್ವಕ್ಕೆ ಯುಧಿಷ್ಠಿರ, ಭೀಮ ದಕ್ಷಿಣಕ್ಕೆ, ಅರ್ಜುನ ಪಶ್ಚಿಮಕ್ಕೆ, ನಕುಲ ಸಹದೇವರು ಉತ್ತರಕ್ಕೆ. ಹಾಗೆ ಅವ್ರು ಹೋದ್ಮೇಲೆ ಇವಳು ತನ್ಪಾಡಿಗೆ ಇದ್ದಾಳೆ. ಇತ್ತ ಸಿಂಧು ವೀರದ, ಸಿಂಧೂ ದೇಶದ ದೊರೆ ಜಯದ್ರಥ ಯಾವುದೋ ಒಂದು ವಿವಾಹ ಸಮಾರಂಭಕ್ಕೆ ಕಾಮ್ಯಕವನದ ದಾರಿಯಲ್ಲಿ ಹೋಗುವವನು. ಅವನು ವೃದ್ಧಕ್ಷತ್ರ ಅನ್ನುವವನ ಮಗ. ಈ ದಾರಿಯಲ್ಲಿ ಹೋಗುವಾಗ ಈ ಕಾಮ್ಯಕವನದಲ್ಲಿ ಒಂದು ಸುಂದರ ಹೆಣ್ಣನ್ನು ನೋಡ್ತಾನೆ. ಅವನು ಜೀವನದಲ್ಲಿ ಇಷ್ಟರವರೆಗೆ ಅಂತ ಹೆಣ್ಣು ನೋಡಿರೋದು. ಅವನು ತನ್ನ ರಥವನ್ನು ನಿಲ್ಲಿಸ್ತಾನೆ. ಅವನ ಜೊತೆಗೆ 12 ಜನ ರಾಜಕುಮಾರರಿದ್ದಾರೆ. ಅತಿರಥರು ಒಂದು 6,000 ಜನ ಇದ್ದಾರೆ. ಪದಾತಿಗಳು ಎಷ್ಟೋ ಸಂಖ್ಯೆಯಲ್ಲಿದ್ದಾರೆ. ಸಾಕಷ್ಟು ಜನರನ್ನ ಅವನು ತನ್ನ ವೈಭವದ ರಥದ ಜೊತೆಗೆ ಅನೇಕ ಸಾಮಗ್ರಿಗಳ ಒಟ್ಟಿಗೆ ಹೋಗ್ತಿದ್ದಾನೆ ಮದುವೆಯ ವೈಭವಕ್ಕೆ. ಅಂತ ಹೊತ್ತಿನಲ್ಲಿ ಕಾಮ್ಯಕವನದ ಈ ಒಂದು ಸಣ್ಣ ಆಶ್ರಮದಲ್ಲಿ ಒಬ್ಬಳು ನಿತ್ಯ ಕನ್ಯೆಯನ್ನು ಕಣ್ಣು ಮಿಟಿಕ್ಸದೆ ನೋಡ್ಕೊಂಡು, ಇವಳು ಯಾರು, ಇವಳೇನು ದೇವತೆನ, ಏನು ಗಂಧರ್ವ ಸ್ತ್ರೀಯ, ಏನು ಮಾಯಾ ಕನ್ಯೆಯ, ಅಥವಾ ಯಾರು ಇವಳು? ನನಗೆ ಇಲ್ಲಿಯವರೆಗೆ ಒಂದು ಸ್ತ್ರೀ ಕುಲದಲ್ಲಿ ಒಬ್ಬಳಿಗೆ ಹುಟ್ಟಬಹುದು ಅಂತ ನಾನು ನೋಡಿಲ್ಲ ಮಾರೆ, ಇದು ಯಾರು ಇವಳು ಅಂತ ಕೋಟಿಕ ಅಂತ ಒಬ್ಬ ರಾಜಕುಮಾರ ಇರ್ತಾನೆ ಅವನ ಹತ್ರ. ಅವನು ಹೇಳ್ತಾನೆ, ನನ್ಗೆ ಅವಳಿಂದ ಕಣ್ಣು ಕೇಳಲಿಕ್ಕೆ ಆಗ್ತಿಲ್ಲ, ನೀನು ಹೋಗು, ಆ ಕನ್ಯೆ ಯಾರು, ಅವಳು ಆ ಹೆಣ್ಣು ಯಾರು ತಿಳ್ಕೊಂಡು ಬಾ, ಅವಳಿಗೆ ಮದುವೆ ಆಗಿದೆಯಾ ಕೇಳು, ಮದುವೆ ಆಗಿದ್ರೆ ಅವಳ ಗಂಡಂದ್ರ ಹೆಸರನ್ನು ಕೇಳಿಕೊಂಡು ಬಾ, ಮತ್ತು ಅವಳ ಪೂರ್ವಾಪರಗಳನ್ನು ತಿಳ್ಕೊಂಡು ನಾವು ಯಾರು ಅನ್ನೋದನ್ನು ಹೇಳಿ ಬಾ. ಕೋಟಿಕ ಹೋಗ್ತಾನೆ. ಕೋಟಿಕ ಹೋಗುವಾಗ ಇವಳೊಂದು ಮರದ ರೆಂಬೆಯ ಮೇಲೆ ಹೀಗೆ ಕೈ ಇಟ್ಕೊಂಡು ತನ್ಪಾಡಿಗೆ ಏನೋ ಗುಂಗಿನಲ್ಲಿದ್ದಾಳೆ. ಅಷ್ಟರಲ್ಲಿ ಇವನು ಹೋದ ತಕ್ಷಣ ಅವಳು ತಾನು ಇರುವ ರೀತಿಯನ್ನೆಲ್ಲ ಸರಿಪಡಿಸಿಕೊಂಡು, ಸೆರಗು ಮೊದಲಾದವುಗಳನ್ನು ಸರಿಪಡಿಸಿ, ತಲೆ ಬಗ್ಗಿಸಿ, ಬನ್ನಿ ಯಾರು ಅಂತ ಕೇಳ್ತಾಳೆ. ಈ ಕೋಟಿಕ ತಮ್ಮನ್ನೆಲ್ಲ ಪರಿಚಯಿಸ್ತಾನೆ. ಸಿಂಧುವೀರ ದೊರೆ ಬಂದಿದ್ದಾನೆ, ನೋಡಲು ಕಾಣ್ತಾನಲ್ಲ ಅವನೇ, ಅವನೊಟ್ಟಿಗಿದ್ದಾನೆ ನೋಡು ಸುಬಲನ ಮಗ, ಆಚೆಗಿದ್ದಾನಲ್ಲ ಕುಲಿಂಗ ರಾಜ, ಅಲ್ಲಿದ್ದಾರಲ್ಲ 12 ಜನ ಅವರು ರಾಜಕುಮಾರರು, ಸಿಂಧುವೀರ ದೇಶದ ದೊರೆ ಜಯದ್ರಥ ವೃದ್ಧಕ್ಷತ್ರನ ಮಗ, ಹೀಗೆಲ್ಲ ಪರಿಚಯ ಮಾಡಿ, ಅವರಿದ್ದಾರೆ ನೋಡು, ಅವ್ರು 6,000 ಜನ ಅತಿರಥರು. ಆಮೇಲೆ ತಮ್ಮ ಇಡೀ ವೈಭವ ಎಲ್ಲ ಹೇಳ್ತಾರೆ. ದ್ರೌಪದಿಯನ್ನ ಕೇಳ್ತಾನೆ. ಮತ್ತೆ ನಾನು ಕೋಟಿಕ ಅಂತ ತನ್ನನ್ನು ಪರಿಚಯ ಮಾಡ್ತಾನೆ, ನಾನು ರಾಜಕುಮಾರ ಅಂತ. ಆಮೇಲೆ ನೀನು ಯಾರು, ನಿನಗೆ ಮದುವೆ ಆಗಿದೆಯಾ, ಮದುವೆ ಆಗಿದ್ರೆ ನಿನ್ನ ಗಂಡಂದ್ರೆ ಹೇಳಿದ್ದಾರೆ ಎಲ್ಲ ಕೇಳ್ತಾನೆ. ಮೊದಲನೇ ವಾಕ್ಯ ಅವಳದ್ದು, ನಿಜವಾಗಿ ಈ ಹೊತ್ತಿನಲ್ಲಿ ನನ್ನ ಗಂಡಂದಿರಿದ್ದರೆ ನಾನು ಮಾತನಾಡಬಾರದಿತ್ತು. ಆದರೆ ನನ್ನ ಗಂಡಂದಿರಿಲ್ಲವಾದ ಕಾರಣ ನಾನು ಬಂದ ಅತಿಥಿಗೆ ಉತ್ತರ ಕೊಡದೇ ಇರುವುದು ಸೌಜನ್ಯವಲ್ಲ ಎಂಬ ಕಾರಣಕ್ಕಾಗಿ ನಿನಗೆ ಉತ್ತರಿಸುತ್ತಿದ್ದೇನೆ. ನಾನು ಇಂಥವಳು, ನಾನು ದ್ರುಪದ ರಾಜನ ಮಗಳು, ಮದುವೆಯಾಗಿ ಪಾಂಡವರ ಮನೆಯ ಸೊಸೆ, ಕುಂತಿ ನನ್ನ ಅತ್ತೆ. ನನಗೆ ಪಾಂಡವರು 5 ಜನ ನನ್ನ ಗಂಡಂದಿರು. ಅವರು ಇಂತಿಂಥ ದಿಕ್ಕಿಗೆ ಬೇಟೆಗಾಗಿ ಹೋಗಿದ್ದಾರೆ. ಬನ್ನಿ, ಆಶ್ರಮಕ್ಕೆ ಅಷ್ಟೂ ಜನರನ್ನು ಕರೆದುಕೊಂಡು ಬನ್ನಿ. ದಾರಿ ಹೋಕರಿಗೆ ಊಟಕ್ಕೆ ಬಡಿಸಿ ಅವರನ್ನು ಸಂತೃಪ್ತಿಗೊಳಿಸಿ ಅವರಿಗೆ ದಾರಿಗೆ ಬೇಕಾದ ಬುತ್ತಿಯನ್ನೂ ಕಟ್ಟಿಕೊಡುವುದು ನಮ್ಮ ಸಂಪ್ರದಾಯ. ನಾನು ಅದಕ್ಕೆ ಸಿದ್ಧತೆ ಮಾಡುತ್ತೇನೆ, ಅವರೆಲ್ಲರನ್ನು ಬರ ಹೇಳುವಂತ ಅವಳು ಒಳಗೆ ಹೋಗ್ತಾಳೆ. ಇಷ್ಟರಲ್ಲಿ ಅವನೊಂದು 6 ಜನ ರಾಜಕುಮಾರರ ಜೊತೆಗೆ ಅವನು ಬರ್ತಾನೆ. ಬಂದು ತಾನು ಮೊದಲೇ ಎಲ್ಲ ತನ್ನನ್ನ
ರಾಜಕುಮಾರ ನಿನಗೆ ಪರಿಚಯಿಸಿದ್ದಾನೆ, ನಿನಗೆ ಗೊತ್ತು ಅಂತೆಲ್ಲ ಹೇಳಿ, ನಾನು ನಿನ್ನನ್ನು ನೋಡಿ ಸೋತು ಹೋಗಿದ್ದೇನೆ, ಇಂಥ ಕಾಡುವಾಸ ಯಾಕೆ ಮಾಡ್ತಿ, ಆ ಗಂಡಂದರಿಗಾಗಿ ಯಾಕೆ ದಾರಿ ಕಾಯ್ತಿ, ಬಾ ರಥ ಏರು ಅಂತ. ರಥ ಮಾರೋಹ. ಅವಳು ಕೂಡ್ಲೆ ಹೇಳ್ತಾಳೆ, ನೀನು ಮಾತನಾಡುತ್ತಿರುವುದು ಸರಿಯಾದ ಕ್ರಮವಲ್ಲ. ಅತಿಥಿಯಾಗಿ ಬಂದವನು ಅತಿಥಿಯ ಗೌರವಕ್ಕೆ ಅನುಗುಣವಾಗಿ ನಡೆದುಕೊಂಡು ನನ್ನ ಆತಿಥ್ಯ ಸ್ವೀಕರಿಸಿಕೊಂಡು ಹೋಗು, ಉಳಿದ ಯಾವ ಮಾತುಗಳು ಈಗ ಸಲ್ಲದು. ಅವನು ಕೇಳಲ್ಲ. ಪರಸ್ಪರ ಎಳೆದಾಡುವ ಹಂತಕ್ಕೆ ಬಂದಾಗ ದ್ರೌಪದಿಗೂ ನಿಮಗೂ ಸೀತೆಗೂ ಏನು ವ್ಯತ್ಯಾಸ ಎಲ್ಲ ಗೊತ್ತಾಗತ್ತೆ. ಬಹಳ ವಿಶೇಷವಾದ ಒಂದು ಕಠೋರ ರೀತಿಯನ್ನ ತೋರಿಸ್ತಾರೆ. ಆಮೇಲೆ ತೆಗೆದು ಅವಳು ದೂಡಿದಾಗ ಜಯದ್ರಥ ಬೇರು ಸಹಿತ ಕಿತ್ತ ಮರದ ಹಾಗೆ ಬಿದ್ದ ಅಂತ. ದ್ರೌಪದಿ ದೂಡಿದ ಆ ಒಂದು ಬಲಕ್ಕೆ ಮತ್ತೆ ಎರಡನೇ ಬಾರಿ ನನ್ನನ್ನು ಮುಟ್ಟಬೇಡ, ಮುಟ್ಟಿ ಅಪವಿತ್ರಗೊಳಿಸಬೇಡ ಅಂತೂ ಹೇಳ್ತಾಳೆ. ಅವನು ಕೇಳಲ್ಲ. ಮತ್ತೂ ಮುಟ್ಟಿದಾಗ ನಡೆ ಹಾಗಾದ. ನೋಡಿ, ಈ ವ್ಯತ್ಯಾಸ ಇದೆ. ಹೊತ್ಕೊಂಡು ಹೋಗೋದಲ್ಲ, ನಡೆ ಹಾಗಾದ, ರಥ ಏರು. ಧೌಮ್ಯರನ್ನ ಕೂಗ್ತಾಳೆ. ಧೌಮ್ಯರಿಗೆ ಕೂಡಲೇ ಗೊತ್ತಾಗ್ಬೇಕಂತ ಅದೊಂದು ಕೂಗಿ ಹೇಳ್ತಾಳೆ. ಧೌಮ್ಯರು ಓಡಿ ಬಂದಿರ್ತಾರೆ. ಧೌಮ್ಯರು ಬರುವುದರೊಳಗಾಗಿ ಇವಳು ಕೂಗಿಕೊಂಡು ಬಾ ನಡೆ ರಥವನ್ನ ಏರು. ತಾನೇ ರಥ ಏರಿ ಕೂತ್ಕೊಂಡು ಧೌಮ್ಯರು ಕೂಡ ಓಡಿ ಬಂದು ರಥ ಏರಿ ಜೊತೆಗೆ, ನೋಡು ಇದು ಸರಿಯಲ್ಲ, ಅಂದು ಏನಾಗಿದೆ ನೋಡು, ಹಿಂದೆ ಜಟಾಯುವಿನಂಥ ಒಬ್ಬ ವೃದ್ಧ ಪಕ್ಷಿ ಆಗ ಅದು ಪ್ರತಿಭಟಿಸಿದೆ, ಇದು ಸರಿಯಾದ ಕ್ರಮವಲ್ಲ, ಎಲ್ಲ ಕೂಗಿ ಕೂಗಿ ಹೇಳ್ತಾರೆ. ಅವ್ರು ಯಾರು ಕೇಳೋದಿಲ್ಲ. ರಥವನ್ನ ನಡೆಸಿಕೊಂಡು ಹೊರಡ್ತಾರೆ. ನೀನು ಹೊರಡುವ ಮಾರ್ಗದಲ್ಲಿ ನಿನಗೆ ಬಹಳ ಕೇಡುಗಳಿವೆ. ನೀನು ನಿನ್ನ ಅನಾಹುತವನ್ನು ನೀನೇ ಮಾಡಿಕೊಳ್ಳುತ್ತಿ. ನಿನಗೆ ಇನ್ನು ಬರಲಿಕ್ಕಿರುವ ಕಂಟಕಗಳು ಏನು ಎಂಬುದು ಗೊತ್ತಿಲ್ಲ. ನನ್ನ ಗಂಡಂದಿರ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ಕೊಂಡು ಹೋಗ್ತಿದ್ದಾರೆ. ಇತ್ತ ಯುಧಿಷ್ಠಿರನಿಗೆ ಮತ್ತೆ ಯಥಾ ಪ್ರಕಾರ ಸೂಚನೆಗಳಾಗ್ತವೆ. ಅವ್ರು 4 ಜನ ಬೇರೆ ಬೇರೆ ದಿಕ್ಕಿನಿಂದ ಒಂದಾಗಿ ಬಂದು ಒಂದ್ ಕಡೆ ನಿಂತಿದ್ದಾರೆ. ಅವನಿಗೆ ಸೂಚನೆ ಆಯ್ತು. ಅವನು ತಕ್ಷಣ ಏನೋ ಕೇಡಿನ ಸೂಚನೆ ಇದೆ, ಕೆಲವು ಉತ್ಪಾತಗಳು ನಡೆಯುತ್ತಿವೆ, ನರಿ ಊಳಿಡ್ತದೆ, ಇತ್ಯಾದಿ ಇತ್ಯಾದಿ ಯಥಾ ಪ್ರಕಾರ ಹೇಳ್ತಾನೆ. ತಕ್ಷಣ ಆಶ್ರಮಕ್ಕೆ ಹೊರಡೋಣ. ಆಶ್ರಮಕ್ಕೆ ಬಂದ್ರೆ ಧಾತ್ರಿ ಅನ್ನುವ ಒಬ್ಬ ಸಖಿ ಇಮಿಡಿಯೇಟ್ ಎದುರು ಬಂದು ಹೇಳ್ತಾಳೆ, ಹೀಗೆ ಹೀಗೆ ದ್ರೌಪದಿಯನ್ನು ಅವನು ಕರ್ಕೊಂಡು ಹೋದ. ಯಜ್ಞಕ್ಕೆ ಮಾಡಿಟ್ಟ ಹವಿಸ್ಸನ್ನು ನಾಯಿ ತಿಂದಂತೆ, ಸಿದ್ಧವಾದ ಸೋಮರಸವನ್ನು ಹಂದಿ ಕುಡಿದಂತೆ, ಅದು ಯಾವುದೋ ಅರ್ಪಿಸಲಿಕ್ಕೆ ಆ ಯಜ್ಞದ ಆಹುತಿ ಕೊಡಬೇಕಾದ ಆಹಾರವನ್ನು ಭಸ್ಮವಾದ ಬೂದಿಗೆ ಹಾಕಿದಂತೆ ಎತ್ತಿಕೊಂಡು ಹೋಗಿದ್ದಾರೆ. ಎಲ್ಲ ಕೇಳಿ ಇಮಿಡಿಯೇಟ್ ಇವರು ಯುಧಿಷ್ಠಿರ ಹೇಳ್ತಾನೆ, ತಕ್ಷಣವೇ ಹೊರಡಿ ಅವರನ್ನ ಹಿಡಿದುಕೊಂಡು ಬನ್ನಿ. ಇತ್ತ ಭೀಮಾರ್ಜುನರು ಬೆನ್ನಟ್ಟಿ ಹೋಗ್ತಾರೆ. ಹೊರಡುವಾಗ ಮತ್ತೆ ಸೂಚನೆ ಕೊಡ್ತಾನೆ, ಜಯದ್ರಥ ಕರ್ಕೊಂಡು ಹೋದವ ಅಂತ ಹೆಸರು ಎಲ್ಲ ಹೇಳಿದ್ದಾನಲ್ಲ. ಇವಳು ಹೇಳ್ತಾಳೆ, ಯುಧಿಷ್ಠಿರ ಹೇಳ್ತಾನೆ, ನೆನಪಿಟ್ಟುಕೋ, ಬಂದವನು ಜಯದ್ರಥ, ದುಶ್ಶಲೆಯ ಗಂಡ, ನಮ್ಮ ತಂಗಿಯ ಗಂಡ, ಹಾಗಾಗಿ ಕೊಲ್ಲುವುದಲ್ಲ. ಭೀಮನಿಗೆ ಹಣೆ ಹಣೆ ಗಟ್ಟಿಸ್ಕೊತಾನ. ವಾಸ್ತವಕ್ಕೆ ಇನ್ನೊಂದ್ ಕಡೆ ರಾಜಸೂಯ ಯಾಗದ ಹಾಗೆ ಅವರೊಂದು ಮಹಾಯಾಗ ಮಾಡ್ತಾರಲ್ಲ, ಆ ಮಹಾಯಾಗಕ್ಕೆ ದುಶ್ಯಾಸನ ಪಾಂಡವರಿಗೆ ಹೇಳಿ ಕಳಿಸ್ತಾನೆ ದೂತನ್ ಕೊಟ್ಟು. ರಾಜದೂತ ಬಂದು ಆಶ್ರಮದಲ್ಲಿರುವ ಪಾಂಡವರಿಗೆ ಹೇಳ್ತಾನೆ, ಯುಧಿಷ್ಠಿರಾದಿಗಳಿಗೆ ರಾಜನ ಕರೆಯೋಲೆ ಇದೆ, ನೀವು ನಾಳಿದ್ದು ಇಂಥ ದಿನ ಅವರು ಮಾಡುವ ಮಹಾಯಾಗಕ್ಕೆ ಬರಬೇಕಂತೆ ಅಂತ. ಆಗ ಭೀಮ ಇಲ್ಲಿ ಯುಧಿಷ್ಠಿರ ಕೈ ಮುಗಿದು ಹೇಳ್ತಾನೆ, ನಾನು ಪ್ರತಿಜ್ಞೆ ಮಾಡಿ ವನವಾಸಕ್ಕೆ ಬಂದವ, ವನವಾಸ ಮುಗಿಯುವವರೆಗೆ ನಾನು ಹಸ್ತಿನ ಪಟ್ಟಣಕ್ಕೆ ಕಾಲಿಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದೇನೆ. ಹಾಗಾಗಿ ನಾನು ಬರಲಿಕ್ಕೆ ಆಗಲಿಕ್ಕಿಲ್ಲ. ಆದ್ರೆ ನನ್ನ ಹರಕೆ ಆಶೀರ್ವಾದ ಇಲ್ಲಿಂದಲೇ ಇದೆ, ನಾನು ಒಳಿತಾಗಲಿ ಎಂದು ಹಾರೈಸುತ್ತೇನೆ. ನನ್ನ ಅನುಪಸ್ಥಿತಿಯನ್ನು ಮನ್ನಿಸಿ ಅಂತ ಯುಧಿಷ್ಠಿರ ಬಹಳ ಸೌಮ್ಯವಾಗಿ. ರಾಜದೂತನಿಗೆ ಭೀಮ ಹೇಳ್ತಾನೆ, ಹೋಗು ನಿನ್ನ ದೊರೆಗೆ ಹೇಳು, ನಾವು ಈಗ ಬರುವುದಿಲ್ಲ, ಮುಂದೊಂದು ದಿನ ನನ್ನ ಅಣ್ಣನ ಕೋಪವೇ ತುಪ್ಪವಾಗಿ ಆ ಎಲ್ಲರೂ ಯಜ್ಞ ಪಶುಗಳಾಗಿ ಒಂದು ದೊಡ್ಡ ರಾಜಸೂಯ ಯಾಗ ನಡೆಯಲಿಕ್ಕಿದೆ ಅಲ್ಲ, ಆಗ ನಾನು ಬರುತ್ತೇನೆ ಎಂದು ಹೇಳು. ಭೀಮನ ಸಿಟ್ಟೆ ಹಾಗೆ.
ಭೀಮನ ನೀವು ನೋಡಿದ್ರೆ ಅವನು ಧರ್ಮಿಷ್ಠ ಅಲ್ಲ, ಆದ್ರೆ ಅವನು ಯಾವ ಧರ್ಮ ಅಂತ ಯುಧಿಷ್ಠಿರ ಹೇಳ್ತಾರೆ ಆ ಧರ್ಮಿಷ್ಠ ಅಲ್ಲ. ಅವನು ಯಾವ ಧರ್ಮಿಷ್ಠ ಅಂದ್ರೆ ಟ್ರೂ ಟು ನೇಚರ್, ಸಹಜ ಧರ್ಮಿ. ನೇಚರ್ ಹೇಗೆ, ನೇಚರ್ ಏನ್ ಹೇಳಿಸ್ತೋ ಅದನ್ನ ಹೇಳಿಬಿಡವ, ಆ ನೇಚರ್ ಏನ್ ಹೇಳ್ತದೋ ಅದನ್ನ ಹೇಳ್ತಾರಲ್ಲ ಅವ್ರು ಯಾವತ್ತು ಸತ್ಯಕ್ಕೆ ಹತ್ರದವರು, ಯಾಕೆ ನೇಚರ್ ಸುಳ್ಳು ಹೇಳಿಸಲ್ಲ. ಆದ್ರಿಂದಲೇ ನೋಡಿ ಅವನು ಹೇಳಿದ, ದ್ರೌಪದಿ ಹೇಳಿದ ಕೂಡಲೇ ಹೋದ, ಕುಬೇರರನ್ನು ಹೊಡೆದಾಡಿದ. ದ್ರೌಪದಿ ಇನ್ನೊಂದ್ಸರಿ ಹೋಗು ಅಂತ ಹೇಳಿದ ಕೂಡಲೇ ಮತ್ತೊಮ್ಮೆ ಕುಬೇರರನ್ನು ಹೊಡೆದಾಡಿದ. ಭೀಮನನ್ನು ಎಲ್ಲರೂ ನಿಂದಿಸಿದ್ರು, ನೀನು ಹುಂಬತನ ಮಾಡಬೇಡ ಕಣಯ್ಯ, ಕಂಡ್ಕಂಡಲ್ಲೆಲ್ಲ ಹೋಗಿ ಹೋರಾಟ ಮಾಡಿ ಕೊಲ್ಲೋದಲ್ಲ ಅಂತ ಬೈತಾರೆ. ಆದ್ರೆ ಕುಬೇರ ಏನ್ ಹೇಳಿದ, ನನಗೆ ಹೀಗೊಂದು ಅಗಸ್ತ್ಯರ ಶಾಪ ಇತ್ತು, ಆ ಶಾಪ ಮೋಕ್ಷ ಆಗ್ಲಿಕ್ಕಿತ್ತು, ಆದ್ರಿಂದ ನಾನು ಏನು ಗಲಾಟೆ ಮಾಡ್ಲಿಲ್ಲ, ಭೀಮ ಮಾಡಿದ್ ಒಳ್ಳೇದಾಯ್ತು ಅಂತ ಹೇಳಿದ. ನೇಚರ್ ಅನ್ನ ನಡೆಸ್ತದೆ ಭೀಮನ ಮುಖಾಂತರ. ಭೀಮ ಏನ್ ಮಾಡಿದ್ರು ಅದಕ್ಕೆ ಕಾರಣ ದ್ರೌಪದಿ. ನೋಡಿ, ದ್ರೌಪದಿ ಮತ್ತೆ ನೇಚರ್. ಭೀಮನ ಎಲ್ಲಾ ಕ್ರಿಯೆಗಳು ಥ್ರೂ ನೇಚರ್. ಅವನು ಈಗ ಶಾಸ್ತ್ರದಲ್ಲಿ ಬರೆದ ಧರ್ಮ ನೋಡುವವನಲ್ಲ. ನನ್ನ ನೇಚರ್ ಏನ್ ಹೇಳ್ತದೆ, ಅಂತರಾತ್ಮ ಏನ್ ಹೇಳ್ತದೆ, ಅದು ಟ್ರೂ ಟು ನೇಚರ್. ನಾನು ಸಹಜ ಧರ್ಮಿಯಪ್ಪ, ನನ್ಗೆ ಹೀಗ್ ಮಾಡ್ಬೇಕನ್ಸದ್ ನಾನು ಮಾಡ್ತೇನೆ. ಅವ ಹೇಳ್ತಾನೆ, ನಾನು ಅವನನ್ನು ಮುಗಿಸಿ ಬರ್ತೇನೆ ಅಂತ ಭೀಮ ಹೊರಟಿರ್ತಾನೆ. ಇವನು ಹೀಗೆ ಹೇಳಿದ ಕೂಡಲೇ ತಕ್ಷಣ ಅರ್ಜುನ ಹೇಳ್ತಾನೆ, ಅಣ್ಣ ನಾವು ನಿನ್ನ ಮಾತನ್ನು ಮೀರುವುದು, ನೀನು ಹೇಳಿದಂತೆ ಮಾಡುತ್ತೇವೆ ಅಂತ ಹೇಳಿ ಹೊರಡ್ತಾರೆ. ಹೋಗಿ ಬೆನ್ನಟ್ತಾರೆ. ಬೆನ್ನಾಡುವಾಗ ಇವರು ಇದ್ದಾನೆ, ಯುಧಿಷ್ಠಿರಾದಿಗಳು ಇದ್ದಾರೆ, ಎಲ್ಲರೂ ಬೆನ್ನಟ್ಟಿಕೊಂಡು ಹೋದರು. ಇನ್ನೇನು ದಾರಿಯಲ್ಲಿ ಆ ರಥಕ್ಕೆ ಹತ್ತಿರ ಆದಾಗ ದ್ರೌಪದಿಯ ಮುಂದೆ ಸುತ್ತುವರೆದಿದ್ದಾರೆ. ಇವನಿಗೆ ಗೊತ್ತಾಗುತ್ತೆ ಜಯದ್ರಥನಿಗೆ, ಇಲ್ಲಿಂದ 4 ಸುತ್ತು ಇದ್ದಾರೆ, ಇವರಿಂದ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸ್ವಲ್ಪ ಆಚೆ ಈಚೆ ಅವಕಾಶಗಳನ್ನು ಅಲ್ಲಿ ಇಲ್ಲಿ ಯಾರ್ಯಾರು ಬೇರೆ ಬೇರೆ ಕಡೆ ಯುದ್ಧ ಮಾಡುವ ಹಾಗೆ ಇರುವಾಗ ತಾನು ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ, ಪಲಾಯನ ಮಾಡ್ತಾನೆ. ಇತ್ತ ಯುಧಿಷ್ಠಿರ ನಕುಲ ಸಹದೇವರನ್ನು ಧೌಮ್ಯ ದ್ರೌಪದಿಯ ಜೊತೆಗೆ ಆಶ್ರಮಕ್ಕೆ ಹೋಗಿ ಅಂತ ಹೇಳಿ ಭೀಮಾರ್ಜುನರು ಮಾತ್ರ ಉಳಿತಾರೆ. ಭೀಮ ಒಂದೇ ಸಮನೆ ಓಡಿ ಹೋಗುವ, ಪಲಾಯನ ಮಾಡುವ ಎಲ್ಲ ಸೇನೆಯ ಯೋಧರನ್ನು ಬೆನ್ನಟ್ಟುತ್ತಾನೆ. ಅರ್ಜುನ ಹೇಳ್ತಾನೆ, ನಮಗೆ ಸೇನೆಯನ್ನು ಬೆನ್ನಟ್ಟಿ ಏನು ಆಗಲಿಕ್ಕಿಲ್ಲ ಅಣ್ಣ, ಅವರನ್ನು ಬಿಟ್ಟು ಬಿಡೋಣ, ನಮ್ಮ ವೈರಿಯನ್ನು ಹಿಡಿಯುವುದಷ್ಟೇ ಕೆಲಸ. ಪಾಪ ಓಡಿ ಹೋಗುವ ಪಲಾಯನವಾದಿಗಳನ್ನು ಹಿಡಿಯಬಾರದು, ಓಡಿ ಹೋಗುವ ದೂರ್ತ ಕೆಲಸ ಮಾಡಿದ ಜಯದ್ರಥನನ್ನು ಹಿಡಿಯೋಣ. ಹುಡುಕ್ತಾ ಹೋಗ್ತಾರೆ. ಅವನು 2 ಕ್ರೋಶದಷ್ಟು ದೂರದಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಇನ್ನೇನು 1 ಕ್ರೋಶ ದೂರದಲ್ಲಿರುವಾಗ ಅರ್ಜುನ ತನ್ನ ದಿವ್ಯಾಸ್ತ್ರವನ್ನು 1 ಕ್ರೋಶ ದೂರಕ್ಕೆ ಪ್ರಯೋಗ ಮಾಡುವಷ್ಟು ಸಾಮರ್ಥ್ಯ ಇರೋದ್ರಿಂದ ಅವನ ರಥ ಬೀಳುತ್ತೆ. ಅವನು ಆ ರಥದಿಂದ ಇಳಿದು ಇನ್ನು ಓಡಬೇಕು, ಬೇರೆ ದಾರಿ ಇಲ್ಲ ಅನ್ನುಕೊಳ್ಳೋದ್ರೊಳಗಾಗಿ ಭೀಮ ಬೆನ್ನಟ್ಟಕ್ ಪ್ರಾರಂಭ ಮಾಡ್ತಾನೆ. ಹೋಗಿ ಹೋಗಿ ಜಯದ್ರಥನಿಗೆ ಹೇಳ್ತಾನೆ, ಏ ಅಲ್ಪ ಬಲದವನೇ, ನಾನಿಲ್ಲದ ಹೊತ್ತಿಗೆ ಬಂದು ಪರರ ಹೆಂಡತಿಯನ್ನು ಅಪಹರಿಸಿದ್ದೀಯ. ಪರರ ಹೆಂಡತಿಯನ್ನು ಅಪಹರಿಸಿದವನಿಗೆ ಬಲವೇ ಇಲ್ಲ ಎಂದ ಮೇಲೆ ಹೀಗೆ ಓಡಿ ಹೋಗುವವನು ಅದು ಹೇಗೆ ಬೇರೆಯವರ ಹೆಂಡತಿಯನ್ನು ಅಪಹರಿಸಿದ್ದಿ? ನಿಲ್ಲು, ಸಾಮರ್ಥ್ಯವಿದ್ದರೆ ಮುಖಾಮುಖಿ ಆಗು ಅಂತ ಹೇಳ್ಕೊಂಡು ಓಡ್ತಾನೆ. ಇವನು ಓಡುವುದ್ರಲ್ಲಿದ್ದಾನೆ. ಭೀಮ ಹೋಗಿ ಅವನ ಬೆನ್ನಿನ ಕಡೆಯಿಂದ ಹೋಗಿ ಅವನ ತಲೆ ಕೂದಲನ್ನೇ ಹಿಡಿತಾನೆ. ಹಿಡಿದು ಭೀಮನಿಗೆ ಸಿಕ್ಕರೆ ಸಾಕು ಅವನ ಕೈಗೆ, ಅವನು ಇನ್ನೇನು ಚೆಂಡಾಡಿ ಬಿಡಬೇಕು. ಹಾಗೆ ಅವನನ್ನ ಅಂದ್ರೆ ತನ್ನ ಎಲ್ಲ ಬಲಗಳಿಂದ ದುರ್ಬಲಗೊಳಿಸಿ ನೆಲಕ್ಕೆ ತೆಗೆದು ಅಪ್ಪಳಿಸ್ತಾನೆ. ಅಪ್ಪಳಿಸಿದ ಹೊತ್ತಿಗೆ ಒಂದು ಸಲ ಅಪ್ಪಳಿಸಿದವನ ಮುಖ ಕೆಳಗಾಕಿ ಬಿದ್ದವನು ಒಂಚೂರು ಮೇಲೆ ಎತ್ತುವಾಗ ಮತ್ತೆ ಜುಟ್ಟೆತ್ತಿ ಮತ್ತೆ ಅಪ್ಪಳಿಸ್ತಾನೆ. 2ನೇ ಬಾರಿ ಅಪ್ಪಳಿಸಿದ ಫೋರ್ಸಿಗೆ ಇವನು ಹೋದ, ಇವನಿಗೆ ಪ್ರಜ್ಞೆ ಹೋಯ್ತು ಅನ್ನುವಾಗ ಮತ್ತೆ ಅವನ ಮುಖ ಎತ್ತಿದ್ರೆ ಅವನನ್ನ ತಿರುಗಿಸಿ ಅವನ ಮೇಲೆ ಕೂತು ಮೊಣಕಾಲೂರಿ ಕೂತು ತನ್ನ ಮುಂಗೈಯ ಮೊಣಕೈಗಳಿಂದ ಚೆನ್ನಾಗಿ ಪ್ರಹರಿಸಿದ ಅಂತ. ಇಷ್ಟು ಪ್ರಹರಿಸಿದ ಹೊತ್ತಿಗೆ ಅಣ್ಣ, ನಮ್ಮ ದೊಡ್ಡ ಅಣ್ಣ ಯುಧಿಷ್ಠಿರನ ಮಾತು ನೆನಪಿರಲಿ, ನಾವು ಕೊಲ್ಲುವ ಹಾಗಿಲ್ಲ, ಏನು ಮಾಡುವುದು, ಇದೊಂದು ನಮ್ಮ ಅಣ್ಣನಿಗೆ ಮಿತ್ರು ಶತ್ರು ಈ ಭೇದಗಳೇ ಗೊತ್ತಿಲ್ಲ ಧರ್ಮದ ಭರಾಟೆಯಲ್ಲಿ. ನೀನಾದರೂ ಬಾಲಕ, ರಾಜನೀತಿ ಗೊತ್ತಿಲ್ಲ, ಕೈಗೆ ಸಿಕ್ಕ ಶತ್ರುವನ್ನು ಬಿಡಬಾರದು. ಆದರೇನು ಮಾಡುವುದು? ನನ್ನ ಕೈಯಲ್ಲಿ ಅಷ್ಟು ಶಕ್ತಿಗಳಿದ್ದಾಗಲೂ ನಾನು ನನ್ನ ಅಣ್ಣನನ್ನು ಗೌರವಿಸಬೇಕು, ಅಣ್ಣ ಹೇಳಿದ ಹಾಗೆ ಕೇಳಬೇಕು, ಅದೆಂದು ನನ್ನ ಅಣ್ಣನ ಆಜ್ಞೆ.
ಹೌದು ಎಂಬ ಉತ್ತರ ಕೊಟ್ಟು ನನ್ನ ಈ ಕೈಯ ಬಲಗಳಿಗೆ ಪುರುಷಾರ್ಥ ಕೊಡುತ್ತದೋ ಗೊತ್ತಿಲ್ಲ ಅಂತ ಅಸಹಾಯನಾಗಿ ಆದರೂ ಸಮಾಧಾನ ಆಗುವುದಿಲ್ಲ. ಅವನನ್ನು ಎಬ್ಬಿಸಿ ಕೂಡಿಸಿ ತನ್ನಲ್ಲಿರುವ ಒಂದು ಧನುಸ್ಸಿನಲ್ಲಿ ಅರ್ಧ ಚಂದ್ರಾಕೃತಿಯ ಒಂದು ಬಾಣ ತಗೊಂಡು ಅಲ್ಲಿ ಇಲಿ ತಿಂದ ಹಾಗೆ 5 ಕಡೆ ಕೂದಲು ಕತ್ತರಿಸಿ ಬಿಡ್ತಾನೆ ಜಯದ್ರಥನ ಧಿಕಾರ ಮಾಡಿ. ಮಹಾಪೌರುಷ ಇರುವ ಧೀರನಿಗೆ ಒಂದು ದೊಡ್ಡ ಅವಮಾನ ತಲೆ ಬೋಳಿಸುವುದು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಅಶ್ವತ್ಥಾಮನ ತಲೆ ಬೋಳಿಸ್ತಾನೆ ಅರ್ಜುನ ಯುದ್ಧ ಸಂದರ್ಭದಲ್ಲಿ ಕೊನೆ. ಹಾಗೆ ಈ ತಲೆ ಬೋಳಿಸುವ ಅವಮಾನ ಆದ್ರೂ ಮಾಡ್ಬೇಕು ಅಂತ ಇವನಿಗೆ ಬೇರೆ ಮಾಡಕ್ ಅವಕಾಶ ಇಲ್ಲಲ್ಲ. ಯುಧಿಷ್ಠಿರ ಬಿಡಲ್ಲ. ಈ ಧರ್ಮ ಅವನ ಮಾತುಗಳನ್ನು ನೆನಪಿಟ್ಟುಕೊಂಡ್ರೆ ನೋಡಿ, ಒಮ್ಮೆ ಕೈಗೆ ಸಿಕ್ಕ ಶತ್ರುಗಳನ್ನು ಬಿಡುವುದು ರಾಜನೀತಿ ಅಲ್ಲ. ಅವರು ಮತ್ತೆ ಬಲಿಷ್ಠರಾಗಿ ಬರುತ್ತಾರೆ. ಅಭಿಮನ್ಯುವಿನ ವಧೆಗೆ ಮುನ್ನುಡಿ ಆಯ್ತು. ಜಯದ್ರಥ ಎಂಥ ಕ್ರೂರಿ ಆಗ್ತಾನೆ ಮುಂದೆ ನೋಡಿ. ಇದೆಲ್ಲ ಅವನು ಮಾತಾಡಿದ್ರಲ್ಲಿ ಇದೆ. ಭೀಮ ಟ್ರೂ ಟು ನೇಚರ್. ಹಿಂಗಾಗುತ್ತೆ. ಮಾರೀಚನನ್ನು ಕೊಲ್ಲದೆ ಬಿಡಬೇಡ, ಹಾಗೆ ಯಾರನ್ನೂ ಸಿಕ್ಕ ರಾಕ್ಷಸರನ್ನು ಕೊಲ್ಲದೆ ಬಿಡಬೇಡ ಅಂತ ವಿಶ್ವಾಮಿತ್ರರು ರಾಮನಿಗೆ ಬೋಧಿಸ್ತಾರೆ. ಆದ್ರೂ ಇವನೊಂಥರ ಕರುಣೆಯಿಂದ ಮಾರೀಚನಿಗೆ ಹೊಡೆದ ಬಾಣ ಹೆಚ್ಚು ಘನ ಗಾಯ ಮಾಡದೆ ಅವನನ್ನು ತಗೊಂಡೋಗಿ ಎಲ್ಲ ಸಮುದ್ರದ ಆಚೆಗೆ ಹಾಕಿತು. ಮುಂದೆ ಮಾರೀಚ ಬಂದ ಮಾಯಾಜಿಂಕಿಯ. ಸೊ ಇದೆಲ್ಲ ಶತ್ರುಗಳು ಸಿಕ್ಕಾಗ ಬಿಡಬಾರದು. ಅದನ್ನ ನೆನ್ಪಿಟ್ಕೊಂಡು ಭೀಮ ಹೇಳ್ತಾನೆ. ಆದ್ರೆ ಏನ್ ಮಾಡೋದು, ಆಗಲೇ ಅಂತ ಹೇಳಿ ಚೆನ್ನಾಗಿ ಅವನನ್ನ ಕಟ್ಟಿ ಬಂಧಿಸಿ ಒಳ್ಳೆ ಒಂದು ಸಾಮಾನು ಮಾಡಿದ ಹಂಗೆ ವಸ್ತುವಿನ ಹಂಗೆ ಒಗಿತಾನೆ. ರಥದಲ್ಲಿ ಒಗದು ಕರ್ಕೊಂಡು ಹೋಗ್ತಾನೆ. ಹೋಗಿ ಯುಧಿಷ್ಠಿರನ ಮುಂದೆ ಇಳಿಸುವಾಗ ಮೊದಲನೆಯ ಮಾತು ಯುಧಿಷ್ಠಿರ ಹೇಳೋದು, ಹೊರಡುವಾಗ ಅವನನ್ನು ಕೊಲ್ಲಬೇಡಿ ಅಂತದಕ್ಕೆ ದ್ರೌಪದಿದೊಂದು ಮಾತಿದೆ, ಅವನನ್ನು ದಂಡಿಸಿಯೇ ತೀರಬೇಕು, ಅವನ ದಂಡನೆಯೇ ನನಗೆ ಸಿಕ್ಕುವ ಪ್ರಶಸ್ತಿ ಅಂದಿರ್ತಾಳೆ. ಇದನ್ನು ಭೀಮ ಕೇಳಿರ್ತಾನೆ. ಬಂದ ಯುಧಿಷ್ಠಿರನ ಮುಂದೆ ಮತ್ತೆ ವಸ್ತುವನ್ನೆಗೆದ ಹಾಗೆ ಒಗದ ಕಟ್ಟಿಟ್ಟ ಜಯದ್ರಥನನ್ನು. ಯುಧಿಷ್ಠಿರ ಮೊದಲು ಅವನನ್ನು ಬಂಧನದಿಂದ ಬಿಡಿಸು. ದ್ರೌಪದಿ ನನಗೆ ಹೇಳಿದ್ದಾಳೆ ಅವನಿಗೆ ದಂಡನೆ ಆಗಬೇಕು ಎಂದು. ಅವಳು ಹೇಳಲಿ, ಆ ಬಳಿಕ ಮಾಡು. ಭೀಮ, ನಿನಗೆ ನನ್ನ ಬಗ್ಗೆ ಗೌರವವಿದ್ದರೆ, ನಾನು ಗೌರವ ಸ್ಥಾನದವ ಎಂದು ಅಣ್ಣನೆಂದು ನೀನು ಗೌರವಿಸುವುದಾದರೆ, ನನ್ನ ಮಾತು ನಿನಗೆ ಪ್ರಮಾಣ ಎಂದು ನಂಬಿಕೆ ಇದ್ದರೆ ನೀನು ಬಂಧನದಿಂದ ಬಿಡಿಸು. ಅಷ್ಟೊತ್ತಿಗೆ ದ್ರೌಪದಿ ಇದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಅಣ್ಣ ತಮ್ಮಂದ್ರ ಮಧ್ಯೆ ಏನು ಬರಬಾರ್ದಲ್ಲ, ತಕ್ಷಣ ಬ್ಯಾಲೆನ್ಸ್ ಮಾಡಲಿಕ್ಕೆ ದಂಡನೆ ಆಗಿದೆ. ಅವನ ತಲೆಯನ್ನು ಹಾಗೆ ವಿಕರಾಳವಾಗಿ ಬೋಳಿಸಿ ಅವನ ಆಕಾರವನ್ನ ಇಲ್ಲವಾಗಿಸಿದ್ದೆ. ಅವನಿಗೆ ದಂಡನೆ ಸಿಕ್ಕಿದೆ, ಬಂಧನ ಬಿಡಿಸು. ನನಗೆ ದ್ರೌಪದಿ ಬಿಡಿಸು ಎಂದಿದ್ದಾಳೆ ಅನ್ನುವ ಹಾಗೆ ಬಿಡಿಸ್ತಾನೆ. ಬಿಡಿಸಿ ಹಾಕಿದ ಮೇಲೆ ಜಯದ್ರಥನಿಗೆ ಮತ್ತೆ ಧರ್ಮರಾಯನ ಬೋಧನೆ, ಅಧರ್ಮದಲ್ಲಿ ನಡೆಯಬೇಡ. ಇನ್ನೊಂದು ಹೇಳ್ತಾನೆ ಭೀಮ, ನಿನ್ನನ್ನು ಕೊಲೆ ಮಾಡಬೇಡ ಎಂದು ನನಗೆ ಅರ್ಜುನ ಹೇಳುತ್ತಿದ್ದಾನೆ. ಯುಧಿಷ್ಠಿರನ ಮಾತು ಇದೆ, ಆದರೆ ನಾನು ನಿನ್ನನ್ನು ಹಾಗೆ ಬಿಡುವುದಿಲ್ಲ. ನೀನು ಸಾರ್ವಜನಿಕವಾಗಿ ನಿನ್ನ ಸಭೆಯಲ್ಲಿ ಹೋಗಿ ನಾನು ಪಾಂಡವರ ದಾಸಾನುದಾಸ ಎಂದು ಘೋಷಿಸಬೇಕು. ಹಾಗೆ ಘೋಷಿಸಿದೆ ಆದರೆ ಮಾತ್ರ ಬಿಡುತ್ತೇನೆ. ಆಗಲಿಂತಾನು ಪಾರಾದ್ರೆ ಸಾಕಿರ್ತೇನೆ, ಆಯ್ತು ಅಂತ ಹಾಗೆ ಒಪ್ಪಿಕೊಂಡದಕ್ಕೆ ಕಟ್ಟಿಕೊಂಡು ಬಂದಿರೋದು. ಇಲ್ಲಿ ಹಗ್ಗ ಬಿಡಿಸುವಾಗ ಹೇಳ್ತಾನೆ, ನಾನು ಇವನಿಗೆ ಅವನು ಸಕಲ ಸಭೆಯ ಮುಂದೆ, ಅವನ ರಾಜಸಭೆಯ ಮುಂದೆ ನಾನು ಪಾಂಡವರ ದಾಸಾನುದಾಸ ಎಂದು ಘೋಷಿಸಲು ಹೇಳಿದ್ದೇನೆ ಅಣ್ಣ. ಆದ್ದರಿಂದ ಅವನನ್ನು ಇವತ್ತು ಬಂಧನದಿಂದ ಬಿಡಿಸುತ್ತಿದ್ದೇನೆ. ಬಿಡಿಸಿದ. ಯುಧಿಷ್ಠಿರನ ಮೊದಲನೇ ವಾಕ್ಯ, ಅವನು ಹಗ್ಗದ ಬಂಧನದಿಂದ ಬಿಡಿಸಿದ ಹಾಗೆ ನಾನು ನಿನ್ನನ್ನು ಪಾಂಡವರ ದಾಸ್ಯದ ಬಂಧನದಿಂದ ಬಿಡುಗಡೆ ಮಾಡಿದ್ದೆ. ನೀನು ಮೊದಲಿನಂತೆಯೇ ನಿರಂಕುಶ ದೊರೆಯಾಗಿ ಸೌವೀರ ದೇಶವನ್ನು ಆಡಿಕೊಂಡಿರು. ನಿನಗೆ ನಮ್ಮಿಂದ ಯಾವ ಅಡ್ಡಿಗಳಿಲ್ಲ. ಆದ್ರೆ ನೆನಪಿಟ್ಟುಕೋ, ನೀನು ನಮಗೆ ಸಂಬಂಧಿ ಎಂದು ಮಾತ್ರವಲ್ಲ, ಯಾವ ಕಾರಣಕ್ಕೂ ಅಧರ್ಮದ ದಾರಿಯಲ್ಲಿ ಕೀರ್ತಿಯನ್ನು ಕಳೆದುಕೊಳ್ಳುವ ಕೆಲಸ ಮಾಡಬೇಡ. ಧರ್ಮಿಷ್ಠನಾಗಿ ಸತ್ಯನಿಷ್ಠೆಯಿಂದ ಮುಂದಿನ ದಾರಿ ನಡೆ. ಹೋಗಿ ಬಾ, ನಿನಗೆ ಒಳಿತಾಗಲಿ. ಹೋಗ್ತಾನೆ. ಮದುವೆಯ ವಿಚಾರ ಬಿಡ್ತಾನೆ. ನೇರ ಹರಿದ್ವಾರಕ್ಕೆ ಹೋಗ್ತಾನೆ.
ತಪಸ್ಸಿಗೆ ಕೂತ್ಕೊಳ್ತಾನೆ. ಇನ್ನಿಲ್ಲದಂತಹ ತಪಸ್ಸು, ಹೇಳೋದಿಲ್ಲ, ಎಷ್ಟೋ ದಿನಗಳ ಕಾಲ. ಶಿವ ಪ್ರತ್ಯಕ್ಷನಾಗ್ತಾನೆ. ಏನಾಗಬೇಕು? ನಾನು 5 ಜನ ಪಾಂಡವರನ್ನು ಗೆಲ್ಲುವಂತಾಗಬೇಕು. ಶಿವ ಹೇಳ್ತಾನೆ ಅದು ಅಸಾಧ್ಯ. ಯಾಕೆ? ಅದಕ್ಕೆ ಕಾರಣ ಹೇಳ್ತಾನೆ. ನಿನಗೆ ನಾನು 1 ದಿನದ ಮಟ್ಟಿಗೆ 4 ಜನ ಪಾಂಡವರನ್ನು ಗೆಲ್ಲುವ ಅನುಗ್ರಹ ಮಾಡುತ್ತೇನೆ, ಒಂದೇ ದಿನದ ಮಟ್ಟಿಗೆ. ಅದರಲ್ಲಿ ಅರ್ಜುನ ಇರುವುದಿಲ್ಲ. ಅರ್ಜುನ ಯಾವಾಗಲೂ ಅಜಯ್ಯ. ಅದಕ್ಕೆ ಬೇಕಾಗಿ ಅವನು ಬೇಕಾದಷ್ಟು ತಪಸ್ಸು ಮಾಡಿದ್ದಾನೆ. ನನ್ನ ಅನುಗ್ರಹವಿದೆ, ಇಂದ್ರನಿಂದ ಸಾಕಷ್ಟು ಪಡೆದಿದ್ದಾನೆ. ಅವನನ್ನು ಗೆಲ್ಲಲು ಸಾಧ್ಯವಿಲ್ಲ. ಯಾಕೆಂದರೆ ಅವನು ಸಾಕ್ಷಾತ್ ನರನಾರಾಯಣರು ಈ ಭೂಮಿಗೆ ಬಂದಿರುವುದು. ನರ ಯಾರು ನಿನಗೆ ಗೊತ್ತು? ಅವನೇ ಅರ್ಜುನ. ಆ ಕೃಷ್ಣ ಆ ನಾರಾಯಣನೇ. ಹಾಗಾಗಿ ಅವರಿಬ್ಬರು ಕೂಡಿ ಇದ್ದಾರೆ ಎಂದರೆ ಅದು ಭಗವತ್ ಸ್ವರೂಪ. ನೀನು ತಿಳಿದಷ್ಟು ಸರಳವಾಗಿ ಅವರನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಈ ನರನಾರಾಯಣರು ಅಥವಾ ನಾರಾಯಣನು ಕೃಷ್ಣನಾಗುವ ಮೊದಲು ಹಿಂದೆ ಭೂಮಿ ಬಿದ್ದಾಗ, ಅಕ್ಷೆ ಕಳಕೊಂಡಾಗ ಅದನ್ನ ಮತ್ತೆ ನಿಲ್ಲಿಸುವುದಕ್ಕೆ ವರಾಹ ಅವತಾರದಲ್ಲಿ ಬಂದಿದ್ದ. ಆಗಲ್ಲದೆ ಅವನು ವಾಮನಾವತಾರದಲ್ಲಿ ಬಂದಿದ್ದಾನೆ, ನರಸಿಂಹ ಅವತಾರದಲ್ಲಿ ಬಂದಿದ್ದಾನೆ. ಅವನನ್ನು ಈಗ ಕೃಷ್ಣನಾಗಿ ನೀನು ನೋಡುತ್ತಿದ್ದಿ. ಬಂದಾಗೆಲ್ಲ ಅವನ ಅವತಾರದ ಕಾಲದಲ್ಲಿ ಅವನು ಸಾಕಷ್ಟು ಸಂಗತಿಗಳನ್ನ ಮಾಡಿ ತೋರಿಸಿದ್ದಾನೆ ಧರ್ಮ ಸ್ಥಾಪನೆಗಾಗಿ. ಈಗ ಕೃಷ್ಣನು ಅಂಥದೊಂದು ಉದ್ದೇಶದಿಂದ ಬಂದಿದ್ದಾನೆ. ಅವರನ್ನು ನೀನು ಗೆಲ್ಲಲಾರೆ. ಕನಿಷ್ಠ 1 ದಿನ ಗೆಲ್ತಾನಲ್ಲ, ಒಂದು ಅನುಗ್ರಹ. ಜಯದ್ರಥ ಮಾಡಿದ ಒಂದು ತಪಸ್ಸಿನ ಫಲ. ಅದನ್ನ ಹೇಳಿ ಶಿವ ಅಂತರ್ಧಾನನಾದ ಅಂತ ಈ ಕಥೆಯನ್ನ ಕೇಳಿದ ತಕ್ಷಣ ಇತ್ತ ಮತ್ತೆ ಯುಧಿಷ್ಠಿರ ಕೇಳ್ತಾನೆ, ಕಷ್ಟ ನಮಗೆ ಮಾತ್ರನಾ? ನಮಗಲ್ಲದೆ ಬೇರೆಯವರಿಗೆ ಈ ತರ ಕಷ್ಟ ಬಂದದ್ದು ಎಲ್ಲಿಯಾದ್ರೂ ನೋಡಿದ್ದಾರೆ? ಹಿಂದೆ ಈ ಪ್ರಶ್ನೆ ಕೇಳಿ ನಳದಮಯಂತಿಯ ಕಥೆಯನ್ನ ಹೇಳಿಸ್ಕೊಂಡಿದ್ದಾನೆ. ಆದ್ರೆ ಈಗ ಮತ್ತೆ ಕೇಳಿದಾಗ ಇಡೀ ರಾಮಾಯಣವನ್ನ ಪ್ರಸ್ತುತಪಡಿಸ್ತಾರೆ ಋಷಿಗಳು, ವೇದವ್ಯಾಸರು. ಸಂಪೂರ್ಣ ರಾಮಾಯಣ ಇದೆ. ನಾನು ನಿಮಗೆ ಮತ್ತೆ ಪುನರಾವರ್ತನೆ ಮಾಡ್ಬೇಕಾದ್ರೆ ಇಡೀ ರಾಮಾಯಣ ಹೇಳಬೇಕು. ಸಣ್ಣ ಪುಟ್ಟ ವ್ಯತ್ಯಾಸಗಳಿವೆ. ಉದಾಹರಣೆಗೆ, ನಮಗೆ ವಿಶ್ವವಸನಿಂದಲೇ ಕುಬೇರ ನಳಕೂಬರ ಹುಟ್ಟುವುದು. ವಿಶ್ವವಸನಿಗೆನೆ ಕೇಶಿನಿ ಅನ್ನುವವಳು ಬಂದು ಮದುವೆಯಾಗಿ ಅವಳಿಂದ ರಾವಣ, ವಿಭೀಷಣ, ಕುಂಭಕರ್ಣ, ಕರದೂಷಣ, ಶೂರ್ಪಣಖಿ ಹುಟ್ಟುವುದು ಅಂತ ನಮಗೆ ಈ ರಾಮಾಯಣದಲ್ಲಿ ಸಿಕ್ಕುವ ಕಥಾಭಾಗ. ಇಲ್ಲಿ ವಿಶ್ವವಸ 2ನೆಯ ಮಗ ಪುಲಸ್ತ್ಯರಿಗೆ. ವೈಶ್ರವಣ ಅಂತ ಒಬ್ಬ ಮಗ ಇರ್ತಾನೆ. ವೈಶ್ರವಣಿಗೆ ನಳಕೂಬರ ಹುಟ್ಟಿ ಬಹಳ ಶ್ರೀಮಂತನಾಗಿ ಲಂಕೆ ಸಿಕ್ಕು ಪುಷ್ಪಕ ವಿಮಾನ ಅನುಗ್ರಹ ಪಡೆದು ಅವನು ಬಹಳ ವೈಭವದಿಂದ ಇರುವುದನ್ನು ನೋಡಿ ತನ್ನ ಯೋಗದ ಬಲದಿಂದ ಅವರು ಇನ್ನೊಬ್ಬ ಮಗನನ್ನು ಹುಟ್ಟಿಸ್ತಾರೆ. ಅವನು ವಿಶ್ರವಸ. ಆ ವಿಶ್ರವಸನನ್ನು ನೋಡಿಕೊಳ್ಳಲಿಕ್ಕೆ ನಳಕೂಬರ 3 ಜನರನ್ನು ಇಟ್ಟಿರ್ತಾನೆ. ಘಟೋತ್ಕಚ ಅನ್ನುವ ಒಬ್ಬಳು ಹೆಣ್ಣು ಮಗಳು, ರಾಗ ಅಂತ ಇನ್ನೊಬ್ಳು, ಮಾಲಿನಿ ಅಂತ ಇನ್ನೊಬ್ಳು. 3 ಜನ ಹೆಣ್ಣು ಮಕ್ಕಳ ಸೇವೆಗೆ ಇಟ್ಟಲ್ಲಿ ಘಟೋತ್ಕಚ ಅನ್ನುವ ಹೆಣ್ಣು ಮಗಳಿಗೆ ವಿಶ್ವವಸನಿಂದ ಹುಟ್ಟಿದವರೇ ರಾವಣ, ಕುಂಭಕರ್ಣ. ಮಾಲಿನಿ ಅನ್ನುವವಳಿಗೆ ಹುಟ್ಟಿದ್ದೆ ವಿಭೀಷಣ. ರಾಗ ಅಥವಾ ರಾಕ ಅನ್ನುವವಳಿಗೆ ಹುಟ್ಟಿದ್ದೆ ಖರ ಮತ್ತು ಶೂರ್ಪನಖಿ. ಶೂರ್ಪ ನಖಿ, ನಖ ಅಂದ್ರೆ ಉಗುರು, ಶೂರ್ಪ ಅಂದ್ರೆ ಮೊರದಷ್ಟು ದೊಡ್ಡ ದೊಡ್ಡ ಉಗುರಿತ್ತು ಅಂತ ಅವಳಿಗೆ ಶೂರ್ಪನಖಿ ಅಂತ. ಅದು ಅರ್ಕ ಬಂದದ್ರಿಂದ ನಕಾರ ಆಗುತ್ತೆ. ಸೊ ಶೂರ್ಪಣಖಿ. ಈ ಶೂರ್ಪಣಖಿ ಮತ್ತು ಇವರದ್ದು ಕಥೆಯನ್ನ ಯಥಾಪ್ರಕಾರ ಮತ್ತೆಲ್ಲ ಯಥಾಪ್ರಕಾರ ರಾಮಾಯಣದಲ್ಲಿ ಹೇಗುಂಟು ಹಾಗೇ ಹೇಳಿ ಇಲ್ಲಿ 2 ಸಂಗತಿಗಳು ಪ್ರಮುಖವಾಗಿ ಇಲ್ಲ ನಾವು ಗಮನಿಸಬಹುದಾದ. ಏನಂತಂದ್ರೆ, ಒಂದು ಅಗ್ನಿ ಪರೀಕ್ಷೆ ಇಲ್ಲ ಸೀತೆಗೆ. ಬ್ರಹ್ಮ ಮೊದಲಾದವರೇ ಬಂದು ಹೇಳ್ತಾರೆ ಅವಳು ಪವಿತ್ರಳು ಅಂತ ಅಷ್ಟೇ. ಆಮೇಲೆ ಅಗ್ನಿಯಿಂದ ಲಂಕೆಯನ್ನು ಹನುಮ ದಹನ ಮಾಡಿದ ಕಥಾಭಾಗವೂ ಇಲ್ಲ. ಆಮೇಲೆ ನಾವು ಯಾವುದನ್ನು ರಾಮಾಯಣದಲ್ಲಿ ಹನುಮಂತನ ಪ್ರಮುಖ ಭಾಗವಾಗಿ ನೋಡ್ತೇವೆ ಅಷ್ಟು ಪ್ರಮುಖವಾಗಿ ಮಾರ್ಕಂಡೇಯರು ಇಲ್ಲಿ ಹೇಳಿಲ್ಲ. ಇದು ಮಾರ್ಕಂಡೇಯರು ಹೇಳುವ ಕಥೆ. ಸೊ ಕೆಲವು ಸಣ್ಣ ಪುಟ್ಟ ಬದಲಾವಣೆ. ಮತ್ತೆ ಉತ್ತರಕಾಂಡ ಇಲ್ಲ, ಅದು ರಾಜ್ಯ ಪಟ್ಟಾಭಿಷೇಕಕ್ಕೆ ಮುಕ್ತಾಯ ಆಗತ್ತೆ. ಹೀಗೆ ಸಾಕಷ್ಟು ನಿನ್ನಕ್ಕಿಂತಲೂ ಘನ ಕಷ್ಟವನ್ನು ರಾಮ ಪಡೆದಿದ್ದಾನಪ್ಪ. ರಾಮನಿಗೆ ಜೊತೆ ಇದ್ದದ್ದು ಯಾರು? ಒಬ್ಬ ಲಕ್ಷ್ಮಣ ಬಿಟ್ರೆ ಯಾರು ಇಲ್ಲ. ಸೇನೆ ಇರಲಿಲ್ಲ. ನಿನ್ನ ಹಾಗೆ 4-5 ಜನ, ನಿನ್ನ ಜೊತೆಗೆ ಅನುಜರು ನೀವು 4 ಜನ. ಅದಲ್ಲದೆ ನಿನಗೆ ಬೇಕಾದ ಹಾಗೆ ಬ್ರಾಹ್ಮಣರು, ಋಷಿಗಳು,
ನೀನು ಕರೆದಾಗ ನಿನಗೆ ಸಹಾಯ ಮಾಡ್ಲಿಕ್ಕೆ ನಮ್ಮಂಥವರೆಲ್ಲ ಬರ್ತಿದ್ದೇವೆ. ರಾಮನಿಗೆ ಯಾರು ಇರ್ಲಿಲ್ಲಪ್ಪ, ಅವ್ರಿಬ್ರೇ. ಬಾಣ ಅಂದ್ರೆ ಯಾರು ಸಹಾಯ ಮಾಡಿದ್ರು? ಅಲ್ಲಿ ಒಂದಿಷ್ಟು ಕಪಿಗಳು ಅನ್ನಿಸಿಕೊಂಡ ವಾನರರಿದ್ರು, ಅವ್ರು ಸಹಾಯ ಮಾಡಿದ್ರು. ಅವರ ಮೂಲಕ ಎಷ್ಟು ಕಷ್ಟಪಟ್ಟು ಲಂಕೆಗೆ ಹೋಗ್ಬೇಕಾದ್ರೆ ಅವನು ದಾರಿ ಮಾಡ್ಕೊಂಡೆಲ್ಲ ಹೋದ. ಹಾಗೆ ನಿನಗೇನು ತೊಂದರೆಗಳಿದೆ? ನೀನೊಂದು ವನವಾಸದಲ್ಲಿ ಇದ್ದಿ ಅನ್ನೋದು ಬಿಟ್ರೆ ನಿನಗೆ ಸಕಲ ರಾಜವೈಭವವೇ ಇದೆ ಅಲ್ಲ. ಸ್ವಲ್ಪ ನಮ್ಗೆ ಕೇಳಲಿಕ್ಕೆ ಹಾಗಾದ್ರೆ ಕಂಡಪಟ್ಟೆ ಚೆನ್ನಾಗಿದ್ದಾನೆ ಅಂತ ಅನ್ಸಿಬಿಡುತ್ತೆ. ವನವಾಸ ಏನ್ ಕಷ್ಟ ಕೊಡ್ಲಿಲ್ಲ ಅಂತ. ಇದು ಒಂದು ಭಾಷಾ ಕ್ರಮ ದೊಡ್ಡವರದ್ದು. ನೀವು ಎಲ್ಲಿ ಆದ್ರೂ ನನ್ಗೆ ಗೊತ್ತಿಲ್ಲ, ನೀವು ಉತ್ತರ ಭಾರತದಲ್ಲಿ ಈ ಚಾರಣ ಮಾಡಿದ್ರೆ, ಯಾವುದು ಚಾರ್ಧಾಮಗಳನ್ನು ಅಂದ್ರೆ 4 ಇದಾವಲ್ಲ, ಯಮನೋತ್ರಿ, ಗಂಗೋತ್ರಿ, ಕೇದಾರನಾಥ, ಬದರಿ, ಇಲ್ಲೆಲ್ಲ ನೀವು ಒಂದೊಂದು ಜಾಗಕ್ಕೆ ನಡೆದುಕೊಂಡು ಹೋಗಿದ್ರೆ ಯಮನೋತ್ರಿ ಒಂದು 6 ಕಿಲೋಮೀಟರ್, ಗಂಗೋತ್ರಿಯ ಸ್ಥಳಕ್ಕೇನೆ ಗಾಡಿ ಹೋಗುತ್ತೆ. ನಾವು ಗೋಮುಖ ಹೋಗ್ಬೇಕಾದ್ರೆ ಒಂದು 18 ಕಿಲೋಮೀಟರ್ ನಡೆಯುವುದು, ಬರುವುದು 18 ಕಿಲೋಮೀಟರ್. ಹಾಗೇನೆ ಆಗ ಈಗ ಗೊತ್ತಿಲ್ಲ, ಈಗ ಕೇದಾರನಾಥ ಎಲ್ಲ ಪೂರ್ತಿ ಪ್ರಳಯದ ನಂತರ ಏನಾಗಿದೆ ಗೊತ್ತಿಲ್ಲ, ಎಲ್ಲ ಕೆಡವಿತಲ್ಲ. ಅದು ಮೊದಲು ಇದ್ದದ್ದು 14 ಕಿಲೋಮೀಟರ್ ನಡಿಬೇಕಿತ್ತು ಕೇದಾರನಾಥಕ್ಕೆ. ಬದ್ರಿಗೆ ಯಥಾ ಪ್ರಕಾರ ಗಾಡಿ ಅಲ್ಲೇ ಹೋಗುತ್ತೆ. ವಸುಧಾರಕ್ಕೆ 6 ಕಿಲೋಮೀಟರ್ ನಡಿಬೇಕಿತ್ತು. ನಾನೊಂದು ಗಮನಿಸಿದ್ದು, ಅಲ್ಲಿ ನಮಗೆ ನಡೆದು ಬಹಳ ಸಾಕಾಗುತ್ತೆ ನಡೀತಾ ನಡೀತಾ. ಎಂತೂ ಲ್ಯಾಂಡ್ ಮಾರ್ಕ್ ಇರುವುದಿಲ್ಲ. ಯಾವ್ದು ಬಂತ, ಯಾರಾದ್ರೂ ಉಂಟಾ, ಯಾರೋ ಒಂದಿಷ್ಟು ಹೋಗೋರು ಬರೋರು ಸಿಗ್ತಾರೆ ಬಿಟ್ರೆ ನಮ್ಗೆ ಇನ್ನೇನೂ ಗೊತ್ತಾಗೋದಿಲ್ಲ. ನಾವು ಗೂಗಲ್ ಮ್ಯಾಪ್ ಹಾಕುವಂತಹ ಕಾಲದಲ್ಲೂ ಹೋದದ್ದಲ್ಲ. ಮತ್ತೆ ಗೂಗಲ್ ಮ್ಯಾಪ್ ಹಾಕಿದವರಿಗೆ ನಡ್ಕೊಂಡು ಹೋಗುವ ಪಥ ತೋರಿಸುವಷ್ಟು ನೆಟ್ವರ್ಕ್ ಇರ್ತದ ಇಲ್ವಾ ನನಗೂ ಗೊತ್ತಿಲ್ಲ. ಆದ್ರೆ ಒಂದು ಆಶ್ಚರ್ಯ ನಾನು ಗಮನಿಸಿದ್ದು, ನಾವು ಇನ್ನೊಂದು 4 ಕಿಲೋಮೀಟರ್ ಹತ್ತಿರ್ತೀವಿ, 14 ಕಿಲೋಮೀಟರ್ ಹೋಗ್ಲಿಕ್ಕಿರ್ತದೆ. ಯಾರೇ ಸಾಧು ಸಂತರು ಬರ್ಲಿ, ಈ ಕಾವಿ ಶಾಟಿಯ ಸಾಧು ಸಂತರು ಭಿಕ್ಷುಕರು ಬಂದ್ರೆ ನಾವು ಸಹಜವಾಗಿ ಕೇಳ್ತೇವೆ. ನಮ್ಗೆ 4 ಕಿಲೋಮೀಟರ್ ಬಂದಂತೂ ಗೊತ್ತಾಗಲ್ಲ, ಯಾಕಂದ್ರೆ ಹತ್ತಿರ್ತೀವಲ್ಲ, ಸಿಕ್ಕಾಪಟ್ಟೆ ನಡುವಾಗ ದಣಿವಾಗಿರ್ತದೆ, ಚಳಿ ಇರೋದೇನು ಅಷ್ಟು ಗೊತ್ತಾಗಲ್ಲ. ಕಿತ್ನಾ ಲಂಬಾ ಹೈ ಅಂತ ಕೇಳ್ತೀವಿ ನಾವು. ಅಭಿ ಇತ್ನಾ ದೂರ ಆಯಾ, ಕಿತ್ನಾ ಲಂಬಾ ಬಚಾ ಹೈ, ಇದರಿ ಹೈ, ನಜ್ದೀಕ್ ಹೈ ಅಂದ್ಬಿಡ್ತಾರ. बहुत सुलभ ಅಂತ ಅನಿಸುವ ಹಾಗೆ, आसान से जा सकते हैं, बहुत आराम से जा सकते हैं. अभी तक बहुत मुश्किल हो गया होगा, लेकिन अभी ज्यादा नहीं है, थोड़ी से बचा है. ಹೌದು ತಿಳ್ಕೊಂಡು ಹೋದ್ರೆ ಹೋಗ್ತಲೇ ಇರುತ್ತೆ. ಇದು ದೊಡ್ಡವರದ್ದೊಂದು ವಿಶೇಷ ಭಾಷೆ. ಏನು ಕಷ್ಟಪಡ್ಲಿಲ್ಲಪ್ಪ ನೀವು, ಇಲ್ಲೇ ಇಷ್ಟೇ, ಬಹಳ ಇನ್ನೇ ಇಲ್ಲ. ಕಷ್ಟಪಡುವವರಿಗೆ ನೀವು ಕಷ್ಟಪಡ್ಲಿಲ್ಲ, ಇದೇನು ಕಷ್ಟ ಅಲ್ಲ, ತುಂಬಾ ಕಷ್ಟಪಟ್ಟವರಿದ್ದಾರೆ ಅಂತ ಹೇಳುವುದು ಅವರ ಬಲ ಹೆಚ್ಚಿಸುವ ಕ್ರಮ ಹೊರತು ನೀವು ಪುಗಸಟ್ಟೆ ಅವ್ರು ದೊಡ್ಡವರು ಅಂದ ಹಾಗಲ್ಲ. ಅರ್ಥ ಮಾಡ್ಕೊಳ್ಳುವಲ್ಲಿ ವ್ಯತ್ಯಾಸ ಆದ್ರೆ ಹಾಗೆ ಭಾವನೆ ಬಂದು ಬಿಟ್ಟಿತ್ತು. ಯುಧಿಷ್ಠಿರಾದಿಗಳಿಗೆ ಗೊತ್ತು ಬಲ ಅಂದ್ರೆ ಏನು, ಇವರು ಏನನ್ನು ಸೂಚಿಸ್ತಿದ್ದಾರೆ ಅಂತ. ಯುಧಿಷ್ಠಿರಾದಿಗಳಿಗೆ ಗೊತ್ತಿದ್ದರಿಂದ ಗೊತ್ತಿರೋ ಭಾಷೆಯನ್ನು ಅಡಕವಾಗಿ ಹೇಳಬೇಕು. ಆ ತರ ಅಡಕವಾಗಿ ಹೇಳ್ತಿದ್ದಾರೆ ಮಾರ್ಕಂಡೇಯರು ಯುಧಿಷ್ಠಿರಾದಿಗಳಿಗೆ. ನೀವೇನು ಕಷ್ಟಪಡ್ಲಿಲ್ಲ, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರ ಮುಂದೆ ನಿಮ್ಮದೇನು ಅಂತಂದ್ರೆ ನಿಮಗೆ ಬಲ ಬರಲಿ, ನೀವು ಇನ್ನು ಬಹಳ ನಡೆಯಬಲ್ಲಿರಿ, ನಿಮ್ಮ ಬಲ ದೊಡ್ಡದು, ನೀವು ಈಗಾದದ್ದನ್ನೇ ಬಹಳ ಅಂತ ಅನ್ಕೋಬಿಡಿ, ಇನ್ನೂ ಬಹಳ ಇದೆ, ಕಷ್ಟ ಇನ್ನೂ ಸಹಿಸ್ಲಿಕ್ಕಿದೆ ಅನ್ನುವ ಎಲ್ಲ ಸೂಚನೆಯ ಮಾತು ಅದು. ಹಾಗಾಗಿ थोड़ी से बचा है, ज्यादा नहीं है, ज्यादा मुश्किल नहीं है, अभी तक ज्यादा मुश्किल लिया लेकिन अभी से ज्यादा मुश्किल नहीं है. ಇದು ದಾರಿ, ಇದು ದೊಡ್ಡವರು ಮಾಡುವ ಕ್ರಮ. ನಾವಾದ್ರೆ ಕಂಡಪಟ್ಟೆ ಉಂಟ್ರಿ, ಸಾಕಾಗೋಗುತ್ತೆ ಅಂದ್ಬಿಡ್ತೀವಿ, ವಾಪಸ್ ಹೋಗುವ ನಮಗೆ ವಾಪಸ್ ಹೋಗುವುದಕ್ಕೆ ಹೇಳಿಯೇ ಗೊತ್ತು ಅಲ್ವಾ. ಹೀಗಾಗಿ ನಮ್ಮದೇನದು ತುಂಬಾ, ಒಂದು ದಿವಸ ಗೋಮುಖದ ಕಡೆಗೆ ಹೊರಟಿದ್ದೇವೆ, 5:30 ಬೆಳಿಗ್ಗೆ. ಒಂದಿಷ್ಟು ಕೆಲವರು ಕುದುರೆ ಹತ್ತಿದ್ದಾರೆ, ನಾವು ಒಂದಿಷ್ಟು ಜನ ನಡೀತಿದ್ದೇವೆ. ಇದ್ದಕ್ಕಿದ್ದ ಹಾಗೆ ಭಾರಿ ಮೇಘಸ್ಫೋಟ ಆಗತ್ತೆ. ಮೇಘಸ್ಫೋಟದ ಮಳೆ ಬಂತು, ಆಚೆ ಈಚೆ ಎಲ್ಲ ಮಳೆ, ಸಿಕ್ಕಾಪಟ್ಟೆ ಕಲ್ಲುಗಳು ಬೀಳುದೆಲ್ಲ ಆಗುತ್ತೆ ಬೆಟ್ಟದ ಮೇಲೆ. ಬೆಟ್ಟದಿಂದ ಒಂದು 3 ಅಡಿಯ ಕಾಲು ದಾರಿ, ಈಚೆಗೆ ಬಿದ್ರೆ ಗಂಗೆ, ಆಚೆ ಕಡೆಯಿಂದ ಬೀಳುವ ಕಲ್ಲು ಬಿದ್ದು ಹೋದ್ರೂ ಹೋಗ್ಬೋದು. ಅದು ಬಹಳ ಒಂದು ವಿಶೇಷವಾದ ನಡಿಗೆ ಗೋಮುಖದ ಯಾತ್ರೆ. ಹಾಗೆ ನಿಮಗೆ ಕೇದಾರನಾಥ ಅಥವಾ ನೀವು ಬೇರೆ ಯಮುನೋತ್ರಿ ಎಲ್ಲ ಬಹಳ ವಿಶಾಲವಾಗಿದೆ, ನಡಿಬಹುದು. ಇದು
ಇದಿಷ್ಟೇ ಇರೋದು 3 ಅಥವಾ 2.5 ಅಡಿ ಹೆಚ್ಚಂದ್ರೆ ನಡೆಯೋದಿಕ್ಕೆ. ತುಂಬಾ 18 ಅಡಿ 18 ಕಿಲೋಮೀಟರ್ ನಡೆಯುವುದಂತ ಗೊತ್ತಾಗದ ಹಾಗೆ ಒಂದು ತರದ ಸಂತೋಷದಾಯಕ ನಡಿ. 3 ಗಂಟೆಯಲ್ಲಿ ತಿರುಗಿ ಬಂದಿದ್ದೀನಿ ನಾನು. ಹೋಗೋದಕ್ ಮಾತ್ರ 5:30 ಹೊರಟು ಮಧ್ಯಾಹ್ನ 2 ಗಂಟೆ ಆಗಿತ್ತು. ನಾವು ಗೋಮುಖದ ಮುಂದೆ ಹೋಗಿ ನಿಲ್ಲುವಾಗ 5:30 2:30 ತನಕ. ಮೇಲೆ ಹೋಗೋ ಹೊತ್ತಿಗೆ ಆಗ ಆ ಮೇಘಸ್ಫೋಟ, ಇದು ಮೊದಲಿನ ನಡೆ ಪೂರ್ತಿ ಮಾಡಿದ್ದು, 2ನೇ ಬಾರಿಗೆ ಹೋಗ್ತಿರುವಾಗ ಆ ತರ ಮೇಘಸ್ಫೋಟ ಆಯ್ತು. ನಾನು ಒಂಥರ ಲೀಡಿಂಗ್ ತಗೊಂಡವಳು, ಹೋಗೋಣ ಹೋಗೋಣ ಅಂತ ಹೇಳುತ್ತಿದ್ದೀನಿ. ನನ್ನ ಜೊತೆಗೆ ಒಬ್ರು ತಾಯಿ ಇದ್ರು. ಅವರು ನನಗೆ ಅಧ್ಯಾತ್ಮ ಪಥದಲ್ಲಿ ತಾಯಿಯ ದರ್ಶನ ಮಾಡಿದವರು. ನಾನು ಅಮ್ಮ ಅಂತಲೇ ಕರೀತೀನಿ. ಅವರು ನನ್ನ ಹತ್ರ ಕೇಳಿದ್ರು ಹಮೇ ಸಿರ್ಫ್ ಜಾನಾ ನಹೀ ವಾಪಿಸ್ ಭಿ ಆನಾ ಹೈ. ನಾನು ಹೋಗುವ ರೀತಿ ನೋಡಿ ಅವರಿಗೆ ಭಯ ಆಯ್ತು. ಈ ಕಡೆ ಮಳೆ, ಆ ಕಡೆ ಕಲ್ಲುಗಳು ಉರುಳ್ತವೆ, ನಾನು ಹೋಗೋದ್ರ ಕಡೆಗೆ ಇದ್ದೇನೆ. ವೀಣಾ ಹಮೇ ಸಿರ್ಫ್ ಜಾನಾ ನಹೀ ವಾಪಿಸ್ ಭಿ ಆನಾ ಹೈ, ನಮ್ಗೆಲ್ಲ ವಾಪಿಸ್ ಬರೋ ಚಿಂತೆ. ಹಾಗಾಗಿ ಹೋಗುದು ಬಹಳ ಇದೆ ಅಂತ ಭಾವಿಸಿ ಬಿಡ್ತೇವೆ. ಅವರಿಗೆ ಹೋಗುವುದೊಂದೇ, ಯಾಕೆಂದ್ರೆ ಬರುವ ಚಿಂತೆ ಇಲ್ಲ. ಆದ್ರಿಂದ ಋಷಿ ಮುನಿಗಳು ಜಾನಾ ನಹೀ ಜಾವೋ. ಇದು ನಮಗೆ ಸಿಕ್ಕಬೇಕಾದ ಸಂದೇಶ. ಅದು ಪಾಂಡವರಿಗೆ ಮಾರ್ಕಂಡೇಯರು ಕೊಟ್ಟ ಸಂದೇಶ. ಇಷ್ಟಾದಾಗ ಹಾಗಾದ್ರೆ ಒಂದು ಪುರುಷರು ಕಷ್ಟಪಟ್ಟವರು ಇದ್ದಾರೆ, ನನ್ನ ಹಾಗೆ ಇರಬಹುದು, ದ್ರೌಪದಿಗೆ ಯಾಕೆ ಇಷ್ಟು ಕಷ್ಟ, ದ್ರೌಪದಿ ಹಾಗೆ ಕಷ್ಟಪಟ್ಟವರು ಇದ್ದಾರಾ ಅಂತ ಕೇಳುವಾಗ ಇದ್ದಾಳೆ ಒಬ್ಬಳು ಸಾವಿತ್ರಿ ಅಂತ. ನಾನು ಅವಳ ಕಥೆ ಹೇಳ್ತೇನೆ ಅಂತ ಪ್ರಾರಂಭ ಮಾಡ್ತಾರೆ. ಅದು ನಾಳೆ ನೋಡೋಣ. ನಮಸ್ಕಾರ.